And Raj, you're the first time you're playing a police cop, huh? ಯಾ ಫಸ್ಟ್ ಟೈಮ್ ಅದು ಯಾವಾಗಲೂ ಕಳ್ಳ ಆಗಿದೆ ಬಟ್ ಆಡಿಯನ್ಸಿಗೆ ಒಂದು ಸಿಕ್ಕಿತ್ತು ಇಂಡಸ್ಟ್ರಿ ಮೇಲೆ. ಪ್ರತಿ ಸಹಿತ ಇಂಟರ್ವ್ಯೂಲ್ ಕೂರೋದು ಮಲಯಾಳಂ ಆದ್ರೆ ನೋಡ್ತೀರಾ ನೀವು, ತೆಲುಗು ಆದರೆ ನೋಡ್ತೀರಾ, ಕನ್ನಡದಲ್ಲಿ ಮಾಡಿದ್ರೆ ನೋಡಲ್ಲ ಅಂತ. ನಾವು ಬೇರೆಯವರಷ್ಟು ಒಳ್ಳೆ ಸಿನಿಮಾಗಳನ್ನ ಮಾಡೋಕ್ಕೆ ನಮ್ಗೆ ಕಷ್ಟ ಆಗ್ತಿದೆ ಬೇರೆ ಬೇರೆ ಕಾರಣಗಳಿಂದ. ಅಲ್ಲಿ ಆ್ಯಕ್ಟಿಂಗ್ ಸ್ಟ್ಯಾಂಡರ್ಡ್ ಎಷ್ಟಿದೆ, ನಮ್ಮ ಆ್ಯಕ್ಟಿಂಗ್ ಸ್ಟ್ಯಾಂಡರ್ಡ್ ಇಲ್ಲಿದೆ. ರವಿ ಬಂದು ಕತೆ ಹೇಳಿದಾಗ ರವಿ ರೆಡಿ ನೀವೇ ಮಾಡಿ ಮಾಸ್ಟರ್ ಡೈರೆಕ್ಷನ್ ಅನ್ನೋದಕ್ಕೆ, ಬಟ್ ನಾನು ಎಲ್ಲೂ ಅದನ್ನ ಅಕ್ಸೆಪ್ಟ್ ಮಾಡಿಲ್ಲ. ಸೆಲೆಬ್ರಿಟಿ ಶೋ ಅಲ್ಲಿ ನೀವು ಲಾಸ್ಟ್ ಟೈಮ್ ಒಂದು ಕೆಟ್ಟ ಸಿನಿಮಾ ನೋಡಿ ಅದನ್ನ ನಿಜವಾಗ್ಲೂ ಕೆಟ್ಟ ಸಿನಿಮಾ ಅಂತ ಹೇಳಿ ಯಾವಾಗ ಬಂದಿದ್ದೀರಾ? ಖಂಡಿತ ಯಾರಿಗೂ ಮೀಟರ್ ಇಲ್ಲ. ಹೇಳಕ್ ಆಗಲ್ಲ ಅದನ್ನ. ಏನ್ ಹೇಳ್ತೀರಾ ನೀವು? ಮಂಗ್ಳೂರ್ಗು ಅವ್ರದ್ದು ಗುರು ಇಲ್ಲ ನಾರ್ಮಲ್ ಏನ್ ಹೇಳ್ತಾರೆ, ಮಂಗ್ಳೂರ್ ಅವ್ರದ್ದು ಒಂದು 300 ಜನ ತುಂಬಿಸಿ ಈ ತರ ರಿಪೋರ್ಟ್ ತಗೊಳಕ್ಕೆ ಏನು ಇದಿಲ್ಲ ಅಂತ. ಅಷ್ಟೊಳ್ಳೆ ಆಕ್ಟರ್ಸ್ ನಮ್ಮ ಇಂಡಸ್ಟ್ರಿಲಿ ಇದ್ರೆ ಎಷ್ಟೋ ಸಿನಿಮಾ ಮಾಡ್ಬೋಯಿತ್ತು. ಈಗ ಒಂದು ಸ್ಕ್ರಿಪ್ಟ್ ತಗೊಂಡ್ ಬಂದು ಒಬ್ಬ ಡೈರೆಕ್ಟರ್ ಬಂತು ಅಂದ್ರೆ ನಿಮ್ಮ ಇನ್ವಾಲ್ವ್ಮೆಂಟ್ ಎಷ್ಟಿರುತ್ತೆ ರಾಜ್? ಅದು ಸ್ಕ್ರಿಪ್ಟ್ ಮೇಲೆ ಡಿಪೆಂಡ್ ಆಗುತ್ತೆ, ಇನ್ವಾಲ್ವ್ಮೆಂಟ್ ಅಗತ್ಯ ಇದೆಯಾ ಇಲ್ವಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈ ಸಿನಿಮಾದಲ್ಲಿ ನಾನು ಸ್ಕ್ರಿಪ್ಟ್ ಅಲ್ಲಿ ಯಾವುದೇ ರೀತಿ ನಾನು ಇನ್ವಾಲ್ವ್ ಆಗಿರ್ಲಿಲ್ಲ. ದೇವ್ರದಲ್ಲಿ ನನಗೆ ಫ್ಯಾನ್ಸ್ ಇಲ್ಲ, ನನ್ನ ಸಿನಿಮಾ ನೋಡೋರು ಇದ್ದಾರೆ. ಒಬ್ರು ಗಿಲ್ಲಿ ಬಿಗ್ ಬಾಸ್ ವಿನ್ ಆದ್ರೆ ನಾ ಬೇರೆ ಯಾರು ಕಾಣಿಸೋದೇ ಇಲ್ಲ ಅಲ್ವಾ? ಅಲ್ಲ, ತಪ್ಪಲ್ಲ, ಅರ್ಥ ಆಯ್ತಾ? ಅಂದ್ರೆ ಅಷ್ಟು ಕಂಟೆಂಟ್ ಇದೆ. ನನಗೆ ಒಂದೇ ಏನಂತಂದ್ರೆ ನುಗ್ಗಿ ಕೆಲಸ ಮಾಡೋಣ, ಸಕ್ಸಸ್ ಕೊಡೋದು ಬಿಡೋದು ಭಗವಂತ, ಅಷ್ಟೇ ನನ್ನ ಪಾಲಿಸಿ. ಸೂಪರ್ ಸೋ 86 ಕೋಟಿ ಬರೀ ಕರ್ನಾಟಕ. 86 ಕೋಟಿ ಬರೀ ಕರ್ನಾಟಕ. ಅದು ಯಾಕಾಯ್ತು ಅಂತ ಹೇಳ್ಬಿಡ್ತೀನಿ. ಹಾಯ್ ಹಲೋ ನಮಸ್ಕಾರ, ನಾನ್ ಸ್ಟೈಲಲ್ಲಿ ನಮಸ್ಕಾರ ಗುರು. ನಾನು ನಿಮ್ ಮಯೂರ ರಾಘವೇಂದ್ರ. ವೆಲ್ಕಮ್ ಟು ಗೋಲ್ಡ್ ಕ್ಲಾಸ್. ಇದೇ ಫೆಬ್ರವರಿ 6ನೇ ತಾರೀಕು ಬಿಡುಗಡೆ ಆಗ್ತಿರುವಂತ ಸಿನಿಮಾಗೆ ಅಬ್ಬಬ್ಬಾ ಫಾರ್ ದ ಸೆಕೆಂಡ್ ಟೈಮ್ ಈ ಮನುಷ್ಯನ ಎಷ್ಟೋ ಸಿನಿಮಾಗಳಲ್ಲಿ ನಾನು ಶೋಲ್ ಕೂಡ್ಸೋಣ ಅನ್ಕೊಂಡೆ. ಇಲ್ಲಿ ವರ್ಕೌಟ್ ಆಗಲ್ಲ. ಕೊನೆಗೂ ಇದೊಂಥರ ಮಾಸ್ಟರ್ ಮೈಂಡ್ ಅಲ್ಲಿ ಮಾಸ್ಟರ್ ಇಂದಾನೆ ವರ್ಕೌಟ್ ಆಗುತ್ತೆ. ಸೊ ಹಾಗಾಗಿ ಎಸ್, ಫಾರ್ ದ ಸೆಕೆಂಡ್ ಟೈಮ್ ಬೋತ್ ಆಫ್ ದೆಮ್ ಆನ್ ಮೈ ಶೋ. ಅವರು ಸೆಕೆಂಡ್ ಟೈಮ್ ಟುಗೆದರ್ ಫಾರ್ ಅ ಫಿಲ್ಮ್. ಆಕ್ಚುಲಿ ದಟ್ಸ್ ದ ಬ್ಯೂಟಿ. ರವಿ ವರ್ಮಾ ಮಾಸ್ಟರ್, ರಾಜ್ ಬಿ ಶೆಟ್ರು, ನಮಸ್ಕಾರ, ವೆಲ್ಕಮ್ ಟು ದ ಶೋ. ಮಾಸ್ಟರ್ ಜೊತೆ ವೆರಿ ರೀಸೆಂಟ್ ಆಗಿ ಒಂದು ಸೋಲೋ ಎಪಿಸೋಡ್ ಮಾಡಿದ್ದು. ಹೌದಾ? ಮೈಸೂರ್ಗೆ ಹೋಗಿ ಅವರ ಒಂದು ಸೆಟ್ ಅಲ್ಲಿ, ಸೊ ಸೆಟ್ ಆಪೋಸಿಟ್ ಇದ್ರೆ ನಾವು ಈ ಕಡೆ ಕೂತಿದೀವಿ, ಸೆಟ್ ತೋರ್ಸಂಗಿಲ್ಲ ಅಂದ್ಬಿಟ್ರು. ಬಾಂಬೆ ಅಗ್ರಿಮೆಂಟ್ ಇರುತ್ತಲ್ಲ. ಬಟ್ ಅದ್ರ ನೀವು ಶೂಟ್ ಮಾಡ್ತಾ ಇರೋ ತೊಂದರೆ ಆಗಿಲ್ವಾ? ಇಲ್ಲ, ಬಟ್ ಲಂಚ್ ಟೈಮ್ ಅಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಮಾಡಿ. ಅಂಡ್ ನನ್ ಒನ್ ಆಫ್ ದ ಮೋಸ್ಟ್ ಫೇವ್ರೆಟ್ ಅಂಡ್ ಒನ್ ಆಫ್ ದ ಬಿಗ್ಗೆಸ್ಟ್ ಎಪಿಸೋಡ್ಸ್ ಆಫ್ ಗೋಲ್ಡ್ ಕ್ಲಾಸ್ ಅಂದ್ರೆ ರಾಜ್ ಜೊತೆ. ಸೊ ವಿ ಡಿಡ್ ಒಂದು ಲೈವ್ ಆಡಿಯನ್ಸ್ ಜೊತೆ ಮಾಡಿದ್ವಿ ಸರ್. ಸುಮಾರು ಒಂದು 250 ಜನ ಆಡಿಯನ್ಸ್ ಜೊತೆ ಕೂತು. ಸೊ ಸಿಕ್ಕಾಪಟ್ಟೆ ಆ ಆಡಿಟೋರಿಯಂ ಮೇಲೆ AC ವರ್ಕ್ ಆಗ್ತಿರ್ಲಿಲ್ಲ ಅವತ್ತು. ನೆನಪಿಲ್ಲ ನಂಗೆ ಅದು ಹಿಂಗೆ ಇಬ್ರು ಸ್ವೆಟ್ ಆಗಿದ್ದೀವಿ ಅಂದ್ರೆ. ದಟ್ಸ್ ದ ಲಾಸ್ಟ್ ಐ ಶಾಟ್ ಇನ್ ದಟ್ ಆಡಿಟೋರಿಯಂ. ಅದಾದ್ಮೇಲಿಂದ ಎನಿವೇ, ಬಟ್ ಒನ್ ಆಫ್ ದ ಬೆಸ್ಟ್ ಎಪಿಸೋಡ್ಸ್ ಅಂದ್ರೆ ಆ ಥರ ಜನ, ಆ ಥರ ಕ್ವೆಶ್ಚನ್ಸು, ಅಂತ ಇಂಟೆಲೆಕ್ಚುಯಲ್ ಆಡಿಯನ್ಸ್ ಐ ನೆವರ್ ಸಾ ಇನ್ ಫ್ಯಾಕ್ಟ್. ಅಂಡ್ ವಾಟ್ ಅ ಪರ್ಸನ್ ಬೋತ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್. ಎಸ್, ಈ ಒಂದು ಎರಡು ಕಾಂಬಿನೇಷನ್ ಒಂಥರ ಮಾಸ್ ಕ್ಲಾಸ್ ಒಂಥರ ಮಾಸ್ ಕ್ಲಾಸ್ ಎರಡು ಒಟ್ಟಿಗೆ ಬಂದಿರುವಂಥದ್ದು ಅಂತಲೇ ಹೇಳ್ಬೋದು. ರಕ್ಕಸ ಪುರೋದೋಳ್. ಸೊ ಫೆಬ್ರವರಿ 6 ರಿಲೀಸ್ ಆಗ್ತಾ ಇದೆ. ಸೊ ಅಂಡ್ ರಾಜ್, ಯು ದ ಫಸ್ಟ್ ಟೈಮ್ ಯು ಪ್ಲೇಯಿಂಗ್ ಎ ಪೊಲೀಸ್ ಕಾಪ್? ಫಸ್ಟ್ ಟೈಮ್ ಅಲ್ಲ, ಒಂಥರ ಆ ಶೇಡ್ ಅದನ್ನು ಯಾವಾಗಲೂ ಕಳ್ಳ ಆಗಿದೆ ಬಟ್ ಚುಚ್ತಾ ಇದ್ದಿದ್ದವರು ಇವಾಗ ಚುಚ್ಚೋರ್ನ ಹಿಡಿಯೋದಕ್ಕೆ ಹೋಗ್ತಿರೋದು. ಬಟ್ ಆದ್ರೆ ಎರಡರಲ್ಲೂ ಇರುವಂತ ಮೆಂಟಲ್ನೆಸ್ ಇದೆ, ಅದನ್ನ ನಂಬಿಟ್ಟು ಹೋಗಲ್ಲ. ನಾರ್ಮಲ್ ಒಬ್ಬ ಸಾಮಾನ್ಯನಲ್ಲ, ಅಂದ್ರೆ ಒಂದು ಸಾಮಾನ್ಯ ಒಂದು ಒಳ್ಳೆ ಆತರ ಅಲ್ಲ, ಅವನಿಗೆ ಆದ ಒಂದು ಫ್ಲಾ ಶಾರ್ಟ್ ಕಮಿಂಗ್ ಇರುವಂತ ಒಬ್ಬ ಪೊಲೀಸ್ ಆಫೀಸರ್. ಮಾಸ್ಟರ್, ಹೆಂಗೆ ಈ ಕ್ಯಾಪ್ ಆಸ್ ಅ ಪ್ರೊಡ್ಯೂಸರ್ ಏನ್ ಬಂತು? ಅದು ಯಾತಕ್ಕೆ ಬಂದಿದ್ದೀತು ಏನು ಅಂತಾನೆ ಗೊತ್ತಿಲ್ಲ. ಅಂದ್ರೆ ಇವಾಗ ಡೈರೆಕ್ಷನ್ ಮಾಡಿದ್ದೆ ಒಂದು, ಹಿಂಗೆ ಮಾಡ್ಕೊಂಡಿರ್ಬೇಕಾದ್ರೆ ರವಿ ನನ್ನ ಜೊತೆ ಇದ್ರು. ಅವರು ಒಂದು 3 ಲೈನ್ ಹೇಳಿದ್ರು ನನಗೊಂದು. ಅದ್ರಲ್ಲಿ ಒಂದು ಲೈನ್ಗೆ ಇದು ನನಗೆ ತುಂಬ ಇಷ್ಟ ಆಗಿತ್ತು. ಸರಿ, ಕ್ಯಾಶುವಲ್ ಆಗಿ ಡೆವಲಪ್ ಮಾಡೋ ಮಗ ಅಂತ ಹೇಳಿದ್ರು. ಅವ್ನು ಡೆವಲಪ್ ಮಾಡ್ತಾ ಇದ್ದ. ನಾವಿಲ್ಲಿ ರುಸ್ತುಮ್ದು ಒಂದು ಡೈರೆಕ್ಷನ್ ಮಾಡ್ತಾ ಇದ್ವಿ. ಒನ್ ಟೈಮಲ್ಲಿ ಬಂದ್ಬಿಟ್ಟು ಎಲ್ಲ ರೆಡಿಯಾಗಿದೆ ಮಾಸ್ಟರ್ ಅಂದ. ಸರಿ ಆಯ್ತು ಹೇಳು ಅಂತಂದಾಗ ಕೇಳಿದ್ವಿ. ಸರಿ ನೋಡೋಣ ಯಾರು ಅಂತ ನಾನಿನ್ನು ಥಿಂಕ್ ಮಾಡ್ತಾನೆ ಇದ್ವಿ, ಯಾರು ಅಂತ ಯೋಚನೆ ಮಾಡಿದೆ. ಒನ್ ಡೇ ಸೀದಾ ಹೋಗ್ಬಿಟ್ಟು ಮಾಸ್ಟರ್ ಅಂತ ಫೋನ್ ಮಾಡ್ದೆ. ರಾಜ್ ಸರ್ ನಾನು ಹೇಳಿದೆ, ರಾಜ್ ಸರ್ ಓಕೆ ಅಂತ ಹೇಳಿದ್ದಾರೆ. ನಾನು ಶಾಕ್, ಫಸ್ಟ್ ಟೈಮ್ ಸೀರಿಯಸ್ಲಿ ಹೇಳ್ತಾ ಇದ್ದೆ, ನಾನು ಫುಲ್ ಶಾಕ್. ರಾಜ್ ಸರ್ ನಿನ್ನ ಕತೆ ಓಕೆ ಮಾಡ್ಬಿಟ್ರ, ಹೆಂಗಪ್ಪ ಅದು? ಫಸ್ಟ್ ಆಫ್ ಆಲ್ ಇವರು ವೆರಿ ಚೂಸಿ ಸ್ಕ್ರಿಪ್ಟೇ ಇವರು ವರ್ಕ್ ಮಾಡ್ತಾ ಇದ್ದೆ. ಆ್ಯಕ್ಚುಲಿ ನನಗೆ ಟೋಬಿ ಒನ್ ಆಫ್ ದ ದಯಾನಂದ್ ನನ್ನ ಫ್ರೆಂಡು, ಓಕೆ ಅವ್ರು ಮಾಡ್ಬೇಕಾದ್ರೆ ಓಕೆ ಅಂದ್ಕೊಂಡಿದ್ದೆ. ಅದು ಆ್ಯಕ್ಚುಲಿ ನನ್ನ ಹತ್ರ ಬಂದಿತ್ತು ಅವಾಗ ಸ್ಕ್ರಿಪ್ಟ್. ಒಂದ್ಸರಿ ಹೇಳಿದ್ರಿ ಒಂದ್ಸರಿ.
ಆ ಥರದ್ದೆಲ್ಲ ಒಂದು ಬೇರೆ ರೀತಿ ಯೋಚನೆ ಮಾಡೋಂಥ ವ್ಯಕ್ತಿ ಸಡನ್ನಾಗಿ ಇದು ಹೆಂಗೆ ಒಪ್ಕೊಂಡ್ರು ಅನ್ನೋದು ನನಗೊಂದು ಶಾಕ್ ಆಯಿತು. ಸರಿ ಹೌದಾ, ಓಕೆ, ಹಂಗಾರೆ ನನಗೆ ಫೋನ್ ಮಾಡೋಣ ಅಂತ. ಸರಿ ಬಿಟ್ಟು ಸರ್ ಕಡೆಯಿಂದನೂ ಫೋನ್ ಆಗ್ತು. ಸರ್ ಒಂದೇ ವರ್ಡು, ಸರ್ ನಾನು ಕೇಳಿದೆ, ತುಂಬ ಚೆನ್ನಾಗಿದೆ, ನೀವು ಇನ್ನು ಟೆಕ್ನಿಕಲ್ ಆಗಿ ಹೆಂಗೆ ಸಿನಿಮಾ ನೀವು ತೊಗೊಂಡೋಗ್ತೀರಾ ಅನ್ನೋದೇ ಒಂದು ನಿಮಗೆ ಚಾಲೆಂಜಿಂಗು. ನೀವು ಪ್ರೇಮ್ ಅವರೆಲ್ಲ ಇದ್ದೀರಾ ಅಂತಂದರೆ ಏನೋ ಒಂದು ರೇಂಜಿಗೆ ನೀವು ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು. ನನಗೊಂದು ಹೊಸ ಥರದ್ದಾಗಿರುತ್ತೆ ಅಂತ ಅಂದರು. ಸರ್ ಬನ್ನಿ ಸರ್, ನೀವು ನನಗೆ ಜೊತೆ ಇದ್ದರೆ ಸಾಕು ಸರ್, ಅಷ್ಟೇನೇನು ಬೇಕಾಗಿಲ್ಲ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದು, ಅಷ್ಟೇನಿಲ್ಲ. ಎಷ್ಟು ವರ್ಷ ಆಯಿತು ಮಾಸ್ಟರ್ ಶುರು ಮಾಡಿ? ಯಾವುದು ಸಿನಿಮಾನ? ಹಾಂ, 1 year ಸರ್. ಅಲ್ಲ ಜಾಸ್ತಿ ಆಯ್ತು ಅನ್ಸುತ್ತೆ. ಪೂಜೆ 24 ಆಲ್ಮೋಸ್ಟ್ ಅಪ್ರಾಕ್ಸಿಮೇಟ್ 1.5 ವರ್ಷ. 1 ವರ್ಷ. That's actually quite fast only. Fast. Not Yeah. at all for me. Not at all for me. No, I'm talking in general General, standards. ಇದು ರಾಜ್ ಸ್ಟ್ಯಾಂಡರ್ಡ್ಸ್ ಪಕ್ಕಕ್ಕೆ ಇಟ್ಬಿಡೋಣ ಅಲ್ವಾ ಮಾಸ್ಟರ್? ಇಲ್ಲ, ನಿಜ ನಿಜ. ನಾಟ್ ಎಟ್ ಆಲ್ ಫಾರ್ ಮೀ. ರಾಜ್ ಎಷ್ಟೊಂದು 4 ತಿಂಗಳಲ್ಲಿ ಮಾಡ್ಬೇಕು ಅಂತಾನೆ ಒಂದೊಂದು ಸಿನಿಮಾ ಮಾಡಿದ್ರು. ಆದ್ರೆ 4 ತಿಂಗಳಲ್ಲಿ ಮಾಡ್ಬೇಕು ಅಂತಲ್ಲ, ಪ್ರಿಪರೇಷನ್ಗಳು ಆಗ್ತಾ ಇರಬೇಕು. ಅನೌನ್ಸ್ಮೆಂಟ್ ಆದ್ಮೇಲೆ ನನ್ನ ಪ್ರಕಾರ ಸಿನಿಮಾ ಬರೋದಕ್ಕೆ 2.5 ತಿಂಗಳು ಇರ್ಬೇಕಷ್ಟೇ. ಅಂದ್ರೆ ಎಲ್ಲ ಆದ್ಮೇಲೆ ಅನೌನ್ಸ್ ಮಾಡ್ಬೇಕು ಅಂತ. ಸಿ ಇಟ್ ಆಲ್ ಡಿಪೆಂಡ್ಸ್ ಆನ್ ಶೂಟ್ ನ ಎಷ್ಟು ನಂಬರ್ ಆಫ್ ಡೇಸ್ ಮಾಡ್ತೀವಿ ಅಂದ್ರೆ ಅದೆಲ್ಲ ಕರೆಕ್ಟ್. ಬಟ್ ಆದ್ರೆ ಏನಂದ್ರೆ ನಾನೇನು ಹೇಳೋದು, ಸಿನಿಮಾ ಟೈಟಲ್ ಹಾಕೋದು, ಪೋಸ್ಟರ್ ಹಾಕೋದು, ಡೇಟ್ ಹಾಕೋದು ಎಲ್ಲದೂ ಕೂಡ ಈಗೇನ್ ಗೊತ್ತಾ, ಈಗ ನಾನೊಂದು ಸೂಫ್ರಮ್ ಸೋ ಅಂತ ಸಿನಿಮಾ ಮಾಡ್ಬೇಕು. ಸಿನಿಮಾ ಟೈಟಲ್ ನಿಮಗೆ ಗೊತ್ತಿಲ್ಲ, ಯಾರು ಆಕ್ಟ್ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ, ಜೊತೆಗೆ ಯಾವ ರಿಲೀಸ್ ಡೇಟ್ ಅಂತ ಗೊತ್ತಿಲ್ಲ. 3 ಒಟ್ಟಿಗೆ ಆದಾಗ ಆ ಸಿನಿಮಾ ಪೋಸ್ಟರ್ ಒಂದು ದೊಡ್ಡ ಕಂಟೆಂಟ್ ಆಗುತ್ತೆ. ನಾನು ಆ ಮುಹೂರ್ತ ಅಂತ ತುಂಬಾ ಅರ್ಲಿ ಮಾಡಿ ಆಮೇಲೆ ನಿಮ್ಗೆ ಆ ಸಿನಿಮಾ ಮರ್ತೋಗಿ, ಇದಿನ್ನೂ ಜೀವಂತ ಇದೆಯಾ ಅಂತ ಆಮೇಲೆ ನೀವು 8 ತಿಂಗಳಾದ್ಮೇಲೆ ಕೇಳಿ, ಆಗ ನಾನು ಡೇಟ್ ಹಾಕಿ ನನಗದು ಸ್ವಲ್ಪ ನಾನು ಆ ಸ್ಟೈಲ್ ಒಪ್ಪಲ್ಲ. ಬಟ್ ಆದ್ರೆ ಕೆಲವು ಸಲ ಇಂಡಸ್ಟ್ರಿಯಲ್ಲಿ ಬೇರೆ ಬೇರೆ ಕಾರಣಗಳಿಂದ ಕೆಲವರು ಎಷ್ಟು ಜನ ಈಗ ನನ್ನ ಪ್ರಕಾರ 2 ವರ್ಷದ ಹಿಂದೆ ಆಗಿರುತ್ತೆ ಹಾರ್ಡ್ ರಿಲೀಸ್ ಆಗಿ. ಹೌದು, ಮೊದಲನೇ ಸಿಂಗಲ್. ಹೌದು. ಅವ್ರ ಸಿನಿಮಾ ಬಂದಾಗ ಲಿಟ್ರಲಿ 2 ವರ್ಷ ಆದ್ಮೇಲೆ ಆ ಸಿನಿಮಾ ಬರ್ತದೆ. ಬೇರೆ ಬೇರೆ ಕಾರಣ ಇರುತ್ತೆ, ಆಕ್ಟರ್ಗಳು, ಇನ್ನೊಂದು ಮತ್ತೊಂದು, ಡೇಟು, ಲೊಕೇಶನ್, ಫೈನಾನ್ಷಿಯಲ್ ಕಮಿಟ್ಮೆಂಟ್ ಅದೆಲ್ಲ ಇರುತ್ತೆ. ಬಟ್ ನನಗೆ ಈ ತರ ಮಾಡೋದಕ್ಕೆ ಇಷ್ಟ. ಅಫ್ಕೋರ್ಸ್ ಆ ತರನು ಸಿನಿಮಾನೇ, ಈ ತರನು ಸಿನಿಮಾನೇ. ಅದಕ್ಕೆ ಹೇಳ್ತಾರೆ ನಮ್ಮ ಮದುವೆ ಮಾಡೋದು, ಮನೆ ಕಟ್ಟೋದು, ಸಿನಿಮಾ ಮಾಡೋದು, ಆಲ್ 3 ಆರ್. ನಂದು ಒಂದೇ ಆಗಿರೋದು, 2 ಆಗಿಲ್ಲ. ಮನೆ ಮದುವೆ 2 ಆಗಿಲ್ಲ. ಸಿನಿಮಾ ಒಂದು ಮಾಡಿದೆ. ಅಲ್ಲ, ಅದಕ್ಕೆ ನಾನು ಯೋಚನೆ ಮಾಡ್ತಾ ಇದ್ದೀನಿ, ಸಿನಿಮಾ ಬಿಟ್ಟು ಏನಾದ್ರು ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆಯಾ ಇಲ್ಲಿ ಅಂತ. ಬಟ್ ಮಾಸ್ಟರ್, ಒಬ್ಬ ಪ್ರೊಡ್ಯೂಸರ್ ಆಗಿ ಇಫ್ ಯು ಗೆಟ್ ಇನ್ ಟು ದಿಸ್ ಸೀಟ್ ಬಂದಾಗ, ನಿಮಗೆ ಇಷ್ಟು ವರ್ಷ ಯುವರ್ ಸ್ಟಂಟ್ ಮಾಸ್ಟರ್ ಆಗಿ ಇರೋಂಥದ್ದು, ಆ್ಯಂಡ್ ಯು ಹ್ಯಾವ್ ಡೈರೆಕ್ಟೆಡ್ ಫಿಲ್ಮ್ಸ್ ಆಲ್ಸೋ. ಬರೀ ಕನ್ನಡ ಅಲ್ಲ, ಬೇರೆ ಬಾಲಿವುಡ್ಗೂ ಸಿನಿಮಾ ಕೂಡ ಡೈರೆಕ್ಟ್ ಮಾಡ್ತಾ ಇದ್ದೀರಾ. ಬಟ್ ಒಬ್ಬ ಪ್ರೊಡ್ಯೂಸರ್ ಆಗಿದ್ದಾಗ ದೇರ್ ಇಸ್ ಅ ಡಿಫ್ರೆಂಟ್ ಚಾಲೆಂಜ್ ಆಲ್ ಟುಗೆದರ್ ಅಂತ ಅನ್ಸುತ್ತಲ್ಲ? ಹೌದು, 100%. ಬಟ್ ಏನಂತಂದ್ರೆ, ಈ ಸಿನಿಮಾದಲ್ಲಿ ನಾವೆಲ್ಲೂ ಪ್ರೊಡ್ಯೂಸರು, ಸರ್ ಆ್ಯಕ್ಟ್ರು ಅಥವಾ ರವಿ ಡೈರೆಕ್ಟರ್ ಅನ್ನೋದು ಯಾವುದೂ ಇರಲಿಲ್ಲ. ಬಟ್ ಎಲ್ಲರೂ ಒಂದೇ ಲೆವೆಲ್ ಕೆಲಸ ಮಾಡ್ತಾ ಇದ್ದೆ. ಬಟ್ ನನ್ನ ಪಾರ್ಟ್ ಒಂದೇ ಆಗಿತ್ತು. ನಾನು ಏನು ಅರೇಂಜ್ ಮಾಡ್ಕೊತೀನಿ, ಏನು ಒಂದು ಶೂಟ್ನ ಮುಂದಕ್ಕೆ ತೊಗೊಂಡೋಗ್ತೀನಿ ಅನ್ನೋದಾಯಿತು. 1-2-3 ಶೆಡ್ಯೂಲ್ ಸ್ವಲ್ಪ ಒಂಚೂರು ಡಿಲೇ ಆಗಿತ್ತು, ಅಷ್ಟು ಬಿಟ್ಟರೇನಿಲ್ಲ. ಬಟ್ ವಾಟ್ ಎವರ್, ಪ್ರತಿಯೊಬ್ಬ ವ್ಯಕ್ತಿ, ಪ್ರೊಡಕ್ಷನ್ ಬಾಯಿಂದ ಹಿಡಿದು ನಮ್ಮ ಆಫೀಸ್ ಸ್ಟಾಫಿಂದ ಹಿಡಿದು ಪ್ರತಿಯೊಬ್ಬರು ಅವ್ರದ್ದೇ ಆದಂಥ ಸಿನಿಮಾ ಅಂತ ಕೆಲಸ ಮಾಡಿರೋದು. ಅದಕ್ಕೆ ಇವತ್ತಿನ ಸಹ ಏನು ನೀವು ಟ್ರೈಲರ್ ಆಗಿರಲಿ ಏನು ನೋಡ್ತಾ ಇದ್ದೀರಾ, ಆ ಔಟ್ಪುಟ್ ಬರೋದಕ್ಕೆ ಕಾರಣ ಅದೇ. ಪ್ರತಿಯೊಬ್ಬರು ತುಂಬ ಪ್ರೀತಿಯಿಂದ ಮಾಡಿದ್ದಾರೆ ಕೆಲಸ. ಬಟ್ ನಿಮಗೆ ಸ್ಟಂಟು ನೀವೇ ಮಾಡಿದ್ದೀರಾ ಇಲ್ಲಿ? ಹೌದು, ಆಬ್ವಿಯಸ್ಲಿ ಅದು ಇರಲೇಬೇಕಲ್ಲ. ಅಥವಾ ಅದನ್ನು ಬಿಟ್ಟು ಬೇರೆಯವ್ರು ಮಾಡಿ ಪರವಾಗಿಲ್ಲ, ಅವರು ಬೇರೆ ಕರಿಬೋದೋ ಏನೋ, ಬಂದ್ ಮಾಡಿ ಅಂತ ಕರಿಬೋದೋ ಏನೋ. ಕರೆದಾದ್ಮೇಲೆ ಹೇಳಿ ಕೊಡಿ ಕಡೆ ರೋಪ ಹಿಂಗಡಿ. ಇಲ್ಲ, ಆಕ್ಚುಲಿ ನನ್ನ ವಿಜಯ್ ನಮ್ಮ ಸಿನಿಮಾ ಡೈರೆಕ್ಷನ್ ಚಿನ್ನಯ್ಯ ಕೊಟ್ಟಿದ್ನಲ್ಲ. ಹೌದಾ? ಹಿಂದಿ ಚಿನ್ನಯ್ಯಗೆ ಕೊಟ್ಟಿದ್ದು ನಾನು ಆಕ್ಚುಲಿ. ಬಟ್ ಇಲ್ಲೇನಂತಂದ್ರೆ ನಿಮ್ಮ ಹತ್ರ ಮಾಡೋದು ನನಗೊಂದು ಹೊಸ ಚಾಲೆಂಜ್. ನೀವಿಬ್ರು ಎಲ್ಲೂ ವರ್ಕ್ ಮಾಡಿರ್ಲಿಲ್ಲ? ಇಲ್ಲ, ಅಂದ್ರೆ ಅದಾದ್ಮೇಲೆ ನಾವು ಲ್ಯಾಂಡ್ ಲಾರ್ಡ್ ಕಂಟಿನ್ಯೂ ಮಾಡ್ಕೊಂಡಿದ್ವಿ. ಹೌದು ಮಾಸ್ಟರ್, ಅವ್ರ ಸ್ಟಂಟ್ ಎಷ್ಟು ಈಸಿ ಅಂತಂದ್ರೆ ಏನು ಬೇಕಾಗಿಲ್ಲ, ನಾನು ಚಪ್ಪಲಿ ಚೇಂಜ್ ಮಾಡಿದ್ರೆ ಸಾಕು, ಅದೇ ಸ್ಟಂಟ್. ನಿಜ ಅಲ್ವಾ? ಇನ್ನೊಂದೇನ್ ಗೊತ್ತಾ, ಇವಾಗ ಬೇರೆಯವ್ರಿಗಾದ್ರೆ ಮಾಸ್ ಹೀರೋಗಳಿಗೆ ಏನೋ ಒಂದು ನಾವು ಜನರಲ್ಲ ತೆಗಿಬಹುದು. ಬಟ್ ಈ ತರದ ಒಂದು ಆಕ್ಟರ್ಗಳಿಗೆ ನಾವು ಒಂದು ಕೊರಿಯೋಗ್ರಾಫ್ ಮಾಡ್ಬೇಕಾದ್ರೆ ಅದೊಂದು ಚಾಲೆಂಜ್. ಅಂದ್ರೆ ಆ ಕತೆ ಒಳಗಡೆ ಅವ್ರ ಒಂದು ವೆಯ್ಟ್ ಎಷ್ಟಿದೆ ನೋಡ್ಕೊಂಡು ಅದ್ರ ಜೊತೆಗೆ ನಾವು ಕೊರಿಯೋಗ್ರಾಫ್ ಮಾಡೋದಿದೆಯಲ್ಲ, ಅದೊಂದು ಚಾಲೆಂಜ್ ನಿಜವಾಗ್ಲೂ ಹೇಳ್ಬೇಕು ಅಂತ. ಬಟ್ ಓವರ್ ಆಲ್ ಇವ್ರು ಬಂದು ಕತೆ ಹೇಳಿದಾಗ ವಾಟ್ ಎಕ್ಸೈಟೆಡ್ ಯು ರಾಜ್ ಆಕ್ಚುಲಿ? ನಾನು ಯಾವತ್ತು ಹೇಳೋದು ಏನಂದ್ರೆ, ಸಿನಿಮಾ ಎಲ್ಲಾ ತರದ ಸಿನಿಮಾಗಳು ಇಂಡಸ್ಟ್ರಿಗೆ ಅಗತ್ಯ ಇದೆ ಅಂತ. ಈಗ ಕ್ಯಾಮರಾ ರೋಲ್ ಆಗೋ ಮುಂಚೆ ಥಿಯೇಟರ್ಗಳು, ಸೆಟಪ್ಗಳು ಎಲ್ಲ ಮಾತಾಡ್ತಾ ಇದ್ವಿ. ಸೊ ಇದೊಂದು ಐ ಥಿಂಕ್ ಒಂದು ವೆರಿ ಎಂಟರ್ಟೈನಿಂಗ್ ಥ್ರಿಲ್ಲರ್, ಟು ಪುಟ್ ಇಟ್ ವೆರಿ ಸಿಂಪ್ಲಿ, ಒಂದು ವೆರಿ ಎಂಟರ್ಟೈನಿಂಗ್ ಕ್ರೈಮ್ ಥ್ರಿಲ್ಲರ್.
ಸೊ ಈ ಜಾನರ್ ನಾವು ನೋಡಿದೀವಿ, ಅಂದ್ರೆ ಸಿನಿಮಾಗಳನ್ನ ನೋಡಿದ್ವಿ, ಬಟ್ ಈಗ ಅದ್ರ ಬಳಕೆ ಬಹಳ ಕಮ್ಮಿ ಇದೆ. ಸೊ ವೆಲ್ ಮೇಡ್ ಕ್ರೈಮ್ ಥ್ರಿಲ್ಲರ್ ಯಾವತ್ತೂ ಒಂದು ಸ್ಪೇಸ್ ಇರುತ್ತೆ, ಜನಗಳಿಗೆ ನೋಡ್ಬೇಕು ಅಂತ ಅನ್ಸುತ್ತೆ. ಸೊ ಹಾಗಾಗಿ ಒಂದು ಒಳ್ಳೆ ಕ್ರೈಮ್ ಥ್ರಿಲ್ಲರ್ ಚೆನ್ನಾಗಿ ಬರ್ದಿದ್ರು. ಅಂಡ್ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ಇವ್ರು ಫಸ್ಟ್ ಟೈಮ್ ಡೈರೆಕ್ಟರ್. ಸೊ ಫಸ್ಟ್ ಟೈಮ್ ಡೈರೆಕ್ಟರ್ ಅವ್ರು ಹಿಡ್ಕೊಂಡಂತ ಪಾತ್ ಏನಿದೆ ಅದು ಈಗ ಒಂದ್ ಸ್ವಲ್ಪ ಸಪೋರ್ಟ್ ಸಿಕ್ಕಿದ್ರೆ ಅದು ಇನ್ನೂ ಸ್ಟ್ರಾಂಗ್ ಆಗಿ ಮುಂದೆ ಹೋಗಕ್ ಸಾಧ್ಯ ಆಗುತ್ತೆ ಅವರಿಗೆ. ಸೊ ಅದೆಲ್ಲ ಕಾರಣದಿಂದಾಗಿ ನಾನು ಮಾಡ್ತೀನಿ ಅಂತ. ಇಟ್ಸ್ ಅ ವೆರಿ ಗುಡ್ ಪಾಯಿಂಟ್. ಈಗ ಫಸ್ಟ್ ಟೈಮ್ ಡೈರೆಕ್ಟರ್ ಅಂತ ತಗೊಂಡಾಗ ಫಾರ್ ಅನ್ ಎಕ್ಸ್ಪೀರಿಯನ್ಸ್ ಪರ್ಸನ್ ಲೈಕ್ ಹಿಮ್ ಆ್ಯಂಡ್ ಫಾರ್ ಅನ್ ಎಕ್ಸ್ಪೀರಿಯನ್ಸ್ ಪರ್ಸನ್ ಲೈಕ್ ಯು, ಅಂದರೆ ನಿಮ್ಮದೇ ಆದಂಥ ರೀತಿಲಿ ಇರುವಂಥದ್ದಕ್ಕೆ ಡೋಂಟ್ ಯು ಥಿಂಕ್ ಸೊ ಫಾರ್ ಹಿಮ್, ಐ ಮೀನ್ ನಾನು ಆ ಕ್ವಶನ್ ಅವ್ರು ಕೇಳಬೇಕಾಗತ್ತೆ, ಬಟ್ ಅವ್ರಿಗೆ ಒಂಥರ ನಿಮ್ಮನ್ನು ಫಸ್ಟ್ ಲೇಯರಲ್ಲಿ ನಿಮ್ಮಿಬ್ರು ಕನ್ವಿನ್ಸ್ ಮಾಡಿ ಮುಂದಕ್ಕೆ ಹೋಗೋದು ಅನ್ನೋದು ಇರುತ್ತಲ್ಲ, ಆಮೇಲೆ ಅದನ್ನ ಹೋಗಿ ಆ ತಯಾರಿ ಆ ಪ್ರೆಪ್ ಮಾಡಿ ಬೈ ದ ಟೈಮ್ ಪ್ರಾಡಕ್ಟ್ ಹೊರಗಡೆ ಬರೋಷ್ಟರಲ್ಲಿ ವಾಸ್ ಇಟ್ ಈಸಿ ಜರ್ನಿ ಫಾರ್ ಹಿಮ್? ಬಟ್ ಏನಂತಾರೆ ಸರ್, ನಾವು ಬಿಗಿನಿಂಗೇನೆ ನೀವು ನಂಬಲ್ಲ, ಅವನು ರವಿನೂ ನಾವು ಸುಮಾರು 2.5-3 ವರ್ಷದಿಂದ ಕುತ್ಕೊಂಡು ಆ ಸ್ಕ್ರಿಪ್ಟ್ ಬಗ್ಗೆನೇ ವರ್ಕ್ ಮಾಡಿದ್ವಿ. ಓಕೆ, ನಂಬರ್ ಆಫ್ ಏನೇನೋ ಬರ್ಕೊಂಬರ್ತಿದ್ದ, ಇದೆಲ್ಲ ಇದು ಬೇರೆ ಏನೋ ಬೇಕು ಅಂತ ಡಿಸ್ಕಷನ್ಗಳು ತುಂಬಾ ಮಾಡಿದ್ವಿ ನಾವು. ನಾನು ಅವನು ಕುತ್ಕೊಂಡು ಸುಮ್ಮನೆ ಹೋಗಿ ಕತೆ ಒಂದು ರೆಡಿ ಆಗ್ಬಿಡ್ತು ಸಿನಿಮಾ ಮಾಡಿ ಅನ್ನೋ ರೀತಿಲಿ ನಾವು ಮಾಡಿಲ್ಲ. ಇನ್ಕ್ಲೂಡಿಂಗ್ ವಿತ್ ಟ್ರೈಲರ್ ಇಂದನು ಇವಾಗ ಕುತ್ಕೊಂಡು ನಾವು ಮಾಡ್ಬೇಕಾದ್ರೆ ಟ್ರೈಲರ್ ಇಂದನು ಎಲ್ಲೋ ಒಂದ್ ಕಡೆ ಸಣ್ಣ ಪುಟ್ಟ ಕರೆಕ್ಷನ್ಸ್ ಇದೆ, ಅದಿಲ್ಲ ಯಾಕೆ, ಅದೇನು ಕಾರಣ ಏನು, ಅದು ಬೇಕಾಗಿಲ್ಲ, ಆ ಥರದ್ದೆಲ್ಲ ಒಂದಷ್ಟು ಡಿಸ್ಕಷನ್. ಯಾಕಂದರೆ ನಾವು ಒನ್ ಆಫ್ ದ ಇವಾಗ ಇಷ್ಟು ವರ್ಷದ ಏನು ನಂದು ಒಂದು ಇಂಡಸ್ಟ್ರಿಯಲ್ಲಿ ಏನು ಬೇರೆಯವರು ನಿರ್ದೇಶಕರ ಹತ್ರ ಎಲ್ಲ ಏನು ನಾನು ಕೆಲಸ ಕಲ್ತ್ಕೊಂಡ್ಬಂದಿದ್ದೀನಿ, ವಾಟ್ ಎವರ್ ಏನು ಅವ್ರ ಹತ್ರ ಕಲ್ತಿದ್ದೀನಿ, ಅದೆಲ್ಲೋ ಒಂದು ಕಡೆ ಇದೆಲ್ಲ ಇವತ್ತಿನ ಸಹ ಇದು ಕೇಳ್ತಾ ಇದ್ದಾರೆ ಜನ, ಈ ಕತೆಗೆ ಏನೋ ಒಂದು ಬೇಕು, ಆ ಥರದೊಂದಷ್ಟು ಮಾತುಕತೆಗಳು ತುಂಬ ಆಗಿದೆ. ಸುಮಾರು 2.5-3 ವರ್ಷ ನಾವು ಕುತ್ಕೊಂಡು ಅದ್ರ ಬಗ್ಗೆ ಕುತ್ಕೊಂಡು ವರ್ಕ್ ಮಾಡಿದ್ವಿ. ಅದಾದ ಮೇಲೇ ಎಲ್ಲಾನು ಒಂದು ಮಟ್ಟಿಗಾಗಿ ಮತ್ತು ಸಾರ್ ಕಡೆಯಿಂದ ಅದಕ್ಕೆ ಇನ್ನೊಂದು ಚೇಂಜಸ್. ಮತ್ತೆ ನಾನ್ ಬಂದ್ಮೇಲೆ ಇನ್ನೂ ಏನೋ ನನ್ನ ಕ್ಯಾರೆಕ್ಟರ್ ಸ್ವಲ್ಪ ಗ್ರ್ಯಾಂಡ್ ಮಾಡೋದು ಅಂತೆಲ್ಲ ಟ್ರೈ ಮಾಡಿದ್ರು, ಒಂದು ವರ್ಷ ಮಾಡಬೇಡಿ ಇಲ್ಲ ಮಾಡಿದ್ರು, ಇಲ್ಲ ಹೌದು ಒಂದ್ ಸ್ವಲ್ಪ ಇವರೇ ಹೇಳಿದ ಅದನ್ನ ಮಾಡಿ ಅಂತ ಪರ್ಫಾರ್ಮ್ ಮಾಡ್ತಾರಲ್ಲ, ನಾನು ಹೇಳಿದೆ ಇಲ್ಲ ಅದಕ್ಕೇನು ಅಂದ್ರೆ ಸಿನಿಮಾ ಕತೆ ಇಂಪಾರ್ಟೆಂಟ್. ನಾಳೆ ಆಕ ಪಾತ್ರಕ್ಕೆ ಅಷ್ಟೇ ಇರ್ಲಿ, ಅದಷ್ಟೇ ಸಹ ಅಲ್ಲ. ಅದಕ್ಕೆ ನಾನು ಹೇಳಿದ್ದು ಅಂದ್ರೆ ಸಿ ಐ ಆಮ್ ಶೋರ್ ಮಾಸ್ಟರ್ ವರ್ಲ್ಡ್ ನನ್ನ ಪ್ರಕಾರ ಇಟ್ ವಿಲ್ ಬಿ ಲಾರ್ಜರ್ ದನ್ ದ ಲೈಫ್ ಇರೋಂಥ ವರ್ಲ್ಡ್ ನಾವು ನೋಡ್ಕೊಂಡು ಬಂದಿರೋಂಥದ್ದು. ಅಂದ್ರೆ ಅಫ್ಕೋರ್ಸ್ ಈಗ ಒಬ್ಬ ಹೀರೋ ನಡ್ಕೊಂಡು ಬಂದ್ರೆ ನಾನೊಂದು ಕಾಲಿಟ್ರೆ ಧೂಳು ಹಾರಬೇಕು ಅನ್ನೋದು ಆ ವರ್ಲ್ಡ್ ಇಂದ ಬಂದಿರೋಂಥದ್ದು ನಾವು. ಯು ಆರ್ ಸಮ್ ಒನ್ ಲೈಕ್ ವೆರಿ ವೆರಿ ಸಟಲ್, ವೆರಿ ಕ್ಲೋಸ್ ಟು ದ ರಿಯಾಲಿಟಿ ತಗೊಂಡು ಬರೋಂಥ ವರ್ಲ್ಡ್. ಅದಕ್ಕೆ ಇವೆರಡು ಕಾಂಬೋ ಅಂತ ಬಂದಾಗ ಅಫ್ಕೋರ್ಸ್ ಡೈರೆಕ್ಟರ್ ಕತೆ ಇರುತ್ತೆ, ಅದೇನಿರುತ್ತೆ ಪಾತ್ರಕ್ಕೆ ಇರೋಂಥದ್ದು ಇರುತ್ತೆ. ಬಟ್ ಸ್ಟಿಲ್ ಐ ವಾಸ್ ಮೋರ್ ಕ್ಯೂರಿಯಸ್ ಸಿನಿಮಾಗೆ ಅಂತ ಬಂದಾಗ ಕ್ರೈಮ್ ಥ್ರಿಲ್ಲರ್ ಸಿನಿಮಾಗಳನ್ನ ಕೆಲವೊಮ್ಮೆ ನಾನು ಸಾರಿ ಅದು ಕಂಪ್ಯಾರಿಸನ್ ಮಲಯಾಳಂ ಸಿನಿಮಾ ಅಂತ ಮಾಡ್ತಿಲ್ಲ, ಬಟ್ ಮಲಯಾಳಮಲ್ಲಿ ಇಟ್ ಇಸ್ ವೆರಿ ಕ್ಲೋಸ್ ಟು ರಿಯಾಲಿಟಿ ಅಂತ ಹೇಳ್ತಾರೆ ಅಂತ. ಆ ಕ್ರೈಮ್ ಥ್ರಿಲ್ಲರ್ ಒಂದು ತೆಲುಗುಲು ಬರೋಂಥ ಕ್ರೈಮ್ ಥ್ರಿಲ್ಲರ್ಗೂ ಮಲಯಾಳಮಲ್ಲಿ ಬರೋಂಥ ಕ್ರೈಮ್ ಥ್ರಿಲ್ಲರ್ ಸೇಮ್ ಕತೆ ಕೊಟ್ಟರು ದ ಟ್ರೀಟ್ಮೆಂಟ್ ವಿಲ್ ಬಿ ವೆರಿ ಡಿಫ್ರೆಂಟ್, ವೆರಿ ಡಿಫ್ರೆಂಟ್. ಸೊ ಅದಕ್ಕೆ ಐ ವಾಸ್ ವೆರಿ ಕ್ಯೂರಿಯಸ್, ಇಬ್ರು ಇದ್ದೀರಾ, ಸೊ ಅದೆರಡು ಸೇರ್ಕೊಂಡಾಗ ಹೇಗಿರುತ್ತೆ ಅನ್ನೋದು. ಐ ಥಿಂಕ್ ನನ್ನ ರೋಲಲ್ಲಿ ತುಂಬಾ ರಿಯಾಲಿಟಿ ಇದೆ ಇದರಲ್ಲಿ. ನಾನು ಸಹ ಪರ್ಫಾರ್ಮ್ ಮಾಡಿರೋ ರೀತಿ ಹಾಗೆ ಮಾಡಿರೋದು. ಇಸ್ ನಾಟ್ ಅ ವೆರಿ ಪರ್ಫೆಕ್ಟ್ ಒಂದೊಂದು ಗ್ರೇಟ್ ಪೊಲೀಸ್ ಆಫೀಸರ್ ಅಲ್ಲ ಅವನು. ಅದೇ ಆಗ್ಲೇ ಹೇಳ್ದೆ, ಅವನದೇ ಸಮಸ್ಯೆಯಲ್ಲಿರುವಂತ ಯಾವ ಕೇಸ್ನು ಅಂತ ಸೀರಿಯಸ್ ಆಗಿ ತಗೊಳ್ದೇ ಇರುವಂತ ಪೊಲೀಸ್ ಆಫೀಸರ್, ಬಟ್ ಯಾವುದೋ ಒಂದು ಕಾರಣದಿಂದಾಗಿ ಅವ್ನು ತಗೊಳ್ಳೇಬೇಕಾದಂತ ಪರಿಸ್ಥಿತಿ ತಲುಪಿಬಿಡ್ತಾನೆ. ಬಟ್ ನಾನು ಸುತ್ತ ಇರುವಂತ ಕ್ಯಾರೆಕ್ಟರ್ ಅಲ್ಲಿ ಒಂದು ಸಣ್ಣ ಕಾಮಿಡಿ ಲೇಯರ್ ಇರ್ಬೋದು, ಸೊ ಆ ಊರಲ್ಲಿ ಕೂಡ ಒಂದು ಸಣ್ಣ ಕಾಮಿಡಿ ಲೇಯರ್ ಇರ್ಬೋದು, ಅದನ್ನೆಲ್ಲ ತಂದಿದ್ದಾರೆ. ಸೊ ಅದೆರಡು ಜೆಲ್ ಆಗಿ, ಅಂದ್ರೆ ಈಗ ಟ್ರೈಲರ್ ನೋಡ್ಬೇಕಾದ್ರೂ ಕೂಡ ಅದು ಅನ್ಸುತ್ತೆ, ಆ ಇಂಟ್ರೊಡಕ್ಷನ್ ಅಲ್ಲೆಲ್ಲ ಗೊತ್ತಾಗುತ್ತೆ ನಿಮ್ಗೆ, ಅಂದ್ರೆ ಲೈಕ್ ಓಕೆ ಅಂದ್ರೆ ಅದ್ರ ಟ್ರೀಟ್ಮೆಂಟ್. ಸೊ ಐ ಕೆನಾಟ್ ಕಾಲ್ ಇಟ್ ಹೈಪರ್ ರಿಯಲಿಸ್ಟಿಕ್ ಅಂತ ಕರೆಯೋಕ್ಕಾಗಲ್ಲ. ಈಗ ಗರುಡ ಗಮನ ಇರ್ಬೋದು ಅಥವಾ ಆ ಥರ ಹೈಪರ್ ರಿಯಲಿಸ್ಟಿಕ್ ಸಿನಿಮಾ ಅಲ್ಲ, ಅದು ಒಂದು ಕಮರ್ಷಿಯಲ್ ಸ್ಪೇಸ್ ಅಲ್ಲಿ ವರ್ಕೌಟ್ ಆಗುವಂತಹ ಒಂದು ರಿಯಾಲಿಟಿ ಇರುವಂತಹ ಸಿನಿಮಾ ಅಂತ ನಂಗೆ ಅನ್ಸುತ್ತೆ. ವೆನ್ ಯು ಡೂ ಫಿಲ್ಮ್ಸ್ ಲೈಕ್ ಈಗ ಅಂಡರ್ ಯುವರ್ ಓನ್, ನಿಮ್ಮ ರೈಟಿಂಗ್ ಇಲ್ಲದೆ ಇರುವಂಥ ಸಿನಿಮಾಗಳು ಮತ್ತು ಬೇರೆಯವ್ರ ರೈಟಿಂಗಲ್ಲಿ ನಿಂತಿದ್ದಾಗ ಡು ಯು ಥಿಂಕ್ ಜನ ವಿಲ್ ಬಿ ವೆರಿ ಅವ್ರ ಗೊತ್ತಾಗುತ್ತೆ ಇದು ಹೆಂಗಿರುತ್ತೆ ಆ ಬೈಫರ್ಕೇಶನ್ ಮಾಡ್ತಾರೆ ಅನ್ಸುತ್ತಾ? ಗೊತ್ತಿಲ್ಲ ನನಗೆ. ಅಂದ್ರೆ ಜನಗಳಿಗೆ ಫೈನಲಿ ಏನೋ ಸಿನಿಮಾ ವರ್ಕ್ ಆಗುತ್ತಾ ವರ್ಕೌಟ್ ಆಗಲ್ಲ ಅದಷ್ಟೇ. ಈ ಟ್ರೈಲರ್ ನೋಡಿದಾಗ ಅವ್ರಿಗೆ ಗೊತ್ತಾಗುತ್ತೆ. ಟ್ರೈಲರ್ ನೋಡಿದಾಗ ಓಕೆ ದಿಸ್ ಫಿಲ್ಮ್ ಐ ಶುಡ್ ವಾಚ್ ಆರ್ ಐ ಶುಡಂಟ್ ವಾಚ್ ಅನ್ನುವಂಥ ಒಂದು ಡಿಸಿಷನ್ ಬಂದ್ಬಿಡ್ತಾರೆ. ಜನಗಳು ಅಷ್ಟೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ಅವರಿಗೆ ಒಂದೇನಂದ್ರೆ ಒಳ್ಳೆ ಸಿನಿಮಾ ಕೊಡು, ಒಳ್ಳೆ ಸಿನಿಮಾ ಕೊಟ್ಟರೆ ನಾ ಬರ್ತೀನಿ, ಒಳ್ಳೆ ಸಿನಿಮಾ ಅನ್ಸಿಲ್ಲ ಅಂದ್ರೆ ನಾ ಬರಲ್ಲ ಅಂತ ತುಂಬಾ ಈಸಿಲಿ ಜಡ್ಜ್ ಮಾಡ್ಬಿಡ್ತಾರೆ. ಐ ಥಿಂಕ್ ದಟ್ಸ್ ಹೌ ಫಿಲ್ಮ್ ಶುಡ್ ಬಿ ನ್ಯಾಚುರಲಿ. ಐ ಮೀನ್ ದಟ್ಸ್ ಹೌ ಫಿಲ್ಮ್ಸ್. ನಾವು ಕಷ್ಟಪಡಬೇಕು, ಜನ ಈಸಿಯಾಗಿ ಡಿಸೈಡ್ ಮಾಡಬೇಕು. ನಾನು ಇನ್ಫ್ಯಾಕ್ಟ್ ಮೊನ್ನೆ ಒಂದು ಶೋನಲ್ಲಿ ಅದೇ ಹೇಳ್ತಿದ್ದೆ. ಅಂದ್ರೆ ಅದನ್ನ ಹೇಳ್ಬಿಟ್ಟೆ, ಅದನ್ನ ಎಡಿಟ್ ಮಾಡ್ಬಿಡ್ಲಾ ಬೇಡವಾ ಅಂತ. ಆಮೇಲೆ ನನ್ನ ತಲೆ ಹೊಳಿತಿತ್ತು, ಯಾಕೋ ಇದು ಇಟ್ಬಿಟ್ರೆ ಡೇಂಜರ್ ಆಗತ್ತಾ ಅಂತ. ಬಟ್ ಅದನ್ನ ಹಂಗೆ ಇಟ್ಟೆ. ಬಿಲೀವ್ ಮೀ, ಸಮ್ಮನ್ ವೆರಿ ಬಿಗ್ ಪರ್ಸನ್ ಫ್ರಮ್ ದ ಇಂಡಸ್ಟ್ರಿ ಕಾಲ್ಡ್ ಅಂಡ್ ಈಸ್, ಅವ್ರು ಹೇಳಿದ್ರು ನೀ ಅದನ್ನ ಇಟ್ಕೊಂಡಿದ್ದು ತುಂಬ ಒಳ್ಳೇದಾಯ್ತು, ಐ ಫೆಲ್ಟ್ ಲೈಕ್ ದಟ್ ಅಂತ. ನಾನು ಅದೇ ಹೇಳ್ತಿದ್ದೆ, ಅಂದರೆ ಸಿನಿಮಾ ಮಾಡಾದ್ಮೇಲೆ ಕೆಲವೊಮ್ಮೆ ನನಗೇನು ಅನ್ಸುತ್ತೆ ಅಂದರೆ ಇಫ್ ದ ಸಿನಿಮಾ ಈಸ್ ಗುಡ್
ಅಂತ ಅಂದಾಗ ಜನ ಆಟೋಮೆಟಿಕಲಿ ಅಕ್ಸೆಪ್ಟ್ ಮಾಡ್ಬಿಡ್ತಾರೆ. ಕರೆಕ್ಟ್. ನಿನ್ ಸಿನಿಮಾ ಚೆನ್ನಾಗಿಲ್ಲ ಅಂತಂದ್ರೆ ಹಿಂಗೆ ಹೇಳ್ದೆ, ಶಟ್ ಅಪ್ ಅಂಡ್ ಅಕ್ಸೆಪ್ಟ್ ಇಟ್. ಅಷ್ಟೇ ನಾವು ಅಷ್ಟೇ ಮಾಡ್ಬೇಕಾಗಿರೋಂಥ ಕೆಲಸ. ನಾನೊಂದು ಇನ್ಸ್ಟಾಗ್ರಾಮೋ ಫೇಸ್ಬುಕ್ಕೋ ಎಲ್ಲೋ ಬಂದು ನಾನು ಕುತ್ಕೊಂಡು ಹತ್ತು ಸುರಿದು ನನ್ನ ಸಿನಿಮಾ ಚೆನ್ನಾಗಿದೆ ಬರ್ತಾನೆ ಇಲ್ಲ ಜನ ಅಂತಂತಂದ್ರೆ ನಿನ್ನ ಆಕ್ಚುಲಿ ಯು ಆರ್ ಡಿಗಿಂಗ್ ಯುವರ್ ಓನ್ ಗ್ರೇವ್ ಅಂತ ನನಗನ್ಸುತ್ತೆ. ನನಗೆ ಐ ಆಲ್ವೇಸ್ ಫೀಲ್ ಅಂದ್ರೆ ನಾನು ನೋಡೋಂಥ ದೃಷ್ಟಿನೇ ಚೇಂಜ್ ಆಗೋಗ್ಬಿಡುತ್ತೆ. ಬಿಕಾಸ್ ಒಂದು 1960s ಇಂದ ತಗೊಂಡ್ರು ಟು 2025 ಬಂದ್ರು ಒಂದು ಸಿಂಪಲ್ ಫಾರ್ಮುಲಾ ವಿಚ್ ಇಸ್ ಬೀನ್ ವರ್ಕಿಂಗ್ ಇನ್ ಎವ್ರಿ ವರ್ಡ್ ಆಫ್ ಮೌತ್. ಮೊದಲನೇ ದಿವಸ ಫಸ್ಟ್ ಡೇ ಫಸ್ಟ್ ಶೋ ಹೋಗಿ ನೋಡ್ತಾರೆ ಜನ. ಈಗ ಓಕೆ ಪ್ರೀಮಿಯರ್ ಶೋ ಅಂತ ಇಟ್ಕೊಂಡು ಪೇಡ್ ಪ್ರೀಮಿಯರ್ ಶೋ, ದಟ್ ಇಸ್ ಸ್ಟಿಲ್ ಫಸ್ಟ್ ಡೇ ಫಸ್ಟ್ ಶೋ ಓನ್ಲಿ ನೋಡ್ತಾರೆ. ಇಷ್ಟ ಆಗತ್ತಾ ಟಕ್ ನಿಂಗೆ ಗೊತ್ತಿದ್ರೆ ಟಕ 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 ವರ್ಡ್ ಆಫ್ ಮೌತ್ ಸ್ಪ್ರೆಡ್ ಆಗೋಗುತ್ತೆ. ಆ 3 days ಉಳಿಸ್ಕೋಬೇಕಾಗಿರೋದು ಓಕೆ, ಐ ಅಗ್ರಿ ಫ್ರಮ್ ದ ಡಿಸ್ಟ್ರಿಬ್ಯೂಟರ್ ಪಾಯಿಂಟ್ ಆಫ್ ವ್ಯೂ ಅಂತೆಲ್ಲ. ಬಟ್ ಯು ಕಾಂಟ್ ಸೇ ದಟ್ ಇಂಥ ಸಿನಿಮಾ ಮಾಡಿದ್ದೀನಿ ಜನ ಬಂದೇ ಇಲ್ಲ, ನೀವು ನೋಡೇ ಇಲ್ಲ ಅಂತ ಅಂದ್ಬಿಟ್ಟು ಇಫ್ ಯು ಶೋ ಯುವರ್ ಫ್ರಸ್ಟ್ರೇಷನ್ ಹೊರಗಡೆ ತೋರಿಸಿದ್ರೆ ಇಟ್ ಈಸ್. ನಾನು ಯಾವತ್ತೂ ಜನರನ್ನು ಬ್ಲೇಮ್ ಮಾಡೋನು ಅಲ್ವೇ ಅಲ್ಲ, ನಂಗೆ ಮಾಡೋದಕ್ಕೆ ಇಷ್ಟನೂ ಅಲ್ಲ. ಸೊ ಯಾವುದೇ ಸಿನಿಮಾ ಸೋತ್ರು ನಾನು ನಟಿಸಿರುವಂತಹ ಅಥವಾ ನಾನು ಪ್ರೊಡ್ಯೂಸ್ ಮಾಡಿರುವಂತಹ, ಆ್ಯಕ್ಟ್ ಮಾಡಿರುವಂತಹ ಅಥವಾ ನಾನು ಡೈರೆಕ್ಟ್ ಮಾಡಿರುವಂಥ ಯಾವುದೇ ಸಿನಿಮಾ ಏನೇ ಎಫೆಕ್ಟ್ ಆದರೂ ಕೂಡ ನನಗೆ ಅದ್ರಲ್ಲಿ ಕಲಿಯೋಕ್ಕೆ ಇಷ್ಟಪಡ್ತೀನಿ. ಏನು ಕಲಿಬೋದು, ಯಾಕೆ ಹಂಗಾಯಿತು. ನನ್ನ ಫಸ್ಟ್ ಶೋ ಆದಮೇಲೆ ಎಲ್ರಿಗೂ ಫೋನ್ ಮಾಡ್ತೀನಿ. ನನ್ನ ಫ್ರೆಂಡ್ಸ್ ಯಾರಾದರೂ ನೋಡಿದರೆ ಫೋನ್ ಮಾಡ್ತೀನಿ. ಕೆಲವು ಸಲ ಒಂದು 2-3 ದಿವಸ ಫೋನ್ ಮಾಡಲ್ಲ. ಸೊ ಆಮೇಲೆ ಫೋನ್ ಮಾಡಿ ಕೇಳಿ ನಿಮಗೇನು ಅನಿಸ್ತು. ಆಮೇಲೆ ನಾನು ಥಿಯೇಟರ್ ವಿಸಿಟ್ಗೆ ಹೋದಾಗ ನಾನು ಥಿಯೇಟರ್ ಮ್ಯಾನೇಜರ್ ಹತ್ರ ಒಬ್ಬನೇ ಕೂತ್ಕೊಂಡು ಮಾತಾಡ್ತೀನಿ. ನಿಮ್ಗೇನು ಅನಿಸ್ತು, ಯಾಕೆ ವರ್ಕ್ ಆಗಿಲ್ಲ, ತುಂಬ ಆನೆಸ್ಟಾಗಿ ಹೇಳಿ ಏನಾಯಿತು, ಯಾಕೆ. ನಂದು ಏನು ಇನ್ಫ್ಲೂಯೆನ್ಸ್ ಮಾಡೋಕ್ಕೆ ಬಿಡಲ್ಲ. ಆಮೇಲೆ ಮತ್ತೆ ಥಿಯೇಟರಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟವ್ರು ಇರ್ತಾರೆ, ಸೆಕ್ಯೂರಿಟಿಯಿಂದ ಹಿಡಿದು ಎಲ್ಲರ ಹತ್ರ ನಾನು ಮಾತಾಡಿ ಯಾಕೆ ಏನು ಅಂತ ಕೇಳ್ತೀನಿ. ಬಿಕಾಸ್ ಅದು ತುಂಬ ಪ್ಯೂರ್ ಆಗಿರುವಂಥ ಪರ್ಸ್ಪೆಕ್ಟಿವ್ ಇರುತ್ತೆ, ತುಂಬ ಸಿಂಪಲ್ ಇರುತ್ತೆ. ನನಗೇನೋ ಅಲ್ಲಿ 20 ನಿಮಿಷ ಆದ್ಮೇಲೆ ಬೋರ್ ಆಗೋಯ್ತು ಸರ್ ಅಂತಾರೆ. ನಾವೇನೋ ಒಂದು ಇಮೋಷ್ನಲ್ ಆರ್ಕ್ ಇಟ್ಟಿರ್ತೀವಿ. ಓ ಹೌದಾ, ನಿಮ್ಗೆ ಹಂಗೆ ಕಾಣಿಸ್ತು ಅಂದರೆ ಏನು ಕಾರಣ ಇರ್ಬೋದು, ಪರ್ಫಾರ್ಮೆನ್ಸ್ ಪ್ರಾಬ್ಲಮ್ ಇತ್ತಾ, ಮ್ಯೂಸಿಕ್, ಅದು ನಾನು ಅನಲೈಸ್ ಮಾಡ್ಕೋಬೇಕು. ಬಟ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು, ಅಂದರೆ ಅದನ್ನ ಎಲ್ಲದೂ ನನಗೆ ಒಳ್ಳೇದಾಗಬೇಕು ಅನ್ನೋದೇ ತುಂಬ ಈಗೋಯಿಸ್ಟಿಕ್ ಆಟಿಟ್ಯೂಡ್ ಅಂತ ಅನ್ಸುತ್ತೆ ನನಗೆ. ನಾವು ಪ್ರಯತ್ನ ಪಡ್ಬೇಕಷ್ಟೇ. ಕೆಲವು ಸಲ ಇವರು ಕೂಡ ಜೀವನದಲ್ಲಿ ಬೇಕಾದಷ್ಟು ಸೋಲು ಅನುಭವಿಸಿದ್ದಾರೆ, ಕಷ್ಟ ಅನುಭವಿಸಿದ್ದಾರೆ, ಸಿನಿಮಾದಲ್ಲೂ ಅನುಭವಿಸಿದ್ದಾರೆ, ನಾವು ಅನುಭವಿಸ್ತೀವಿ. ಬದುಕಿರೋ ತನಕ ನಾವು ಯಾವ ಸೈನ ಮುಟ ಮಾತಾ ಇತ್ತಿ ನಾನೇ ಅಂತಂದ್ರೆ ಸಾಯೋ ತನಕ ಅದೆಲ್ಲ ಇದ್ದಿದೆ ಅಂತ. ನಿಜ ಸರ್, ಇಟ್ಸ್ ವೆರಿ ಸಿಂಪಲ್. ಆ ಮಾತಲ್ಲಿ ತುಂಬಾ ಅರ್ಥ ಇದೆ ಹೇಳ್ಬೇಕು ಅಂತಂದ್ರೆ. ಇವಾಗ ಸಿನಿಮಾ ಇವಾಗ ನಾವು ಕುತ್ಕೊಂಡು ಮಾತಾಡಿರ್ತೀವಿ, ಇವ್ರು ಕುತ್ಕೊಂಡು ಮಾತಾಡಿರ್ತಾರೆ, ಡೈರೆಕ್ಟ್ ಕುತ್ಕೊಂಡು ಮಾತಾಡಿರ್ತಾರೆ. ಆಡಿಯನ್ಸ್ ಬೇರೆ ಸಿಂಪಲ್. ಅವ್ರಿಗೆ ಇಷ್ಟ ಆದ್ರೆ ಅದು ಸಿನಿಮಾ ಮುಂದಕ್ಕೆ ಹೋಗುತ್ತೆ. ಇಷ್ಟ ಆಗಿಲ್ಲ, ಓಕೆ ಅಪ್ಪ ಏನೋ ತಪ್ಪಾಗಿದೆ, ನಾವು ತಿದ್ಕೊಂಡು ಹೋಗ್ಬೇಕಷ್ಟೇ. ಅದು ಬಿಟ್ಬಿಟ್ಟು ಅವ್ರು ನೋಡ್ಬಿಟ್ಟು ನೀವು ಸಿನಿಮಾ ನೋಡ್ಲಿಲ್ಲ ನಾನು ಹಿಂಗೆ ಸುರಿದ್ಬಿಟ್ಟು ಅದು ವೆರಿ ರಾಂಗೆ. ನಾನೇ ಹೇಳ್ತೀನಿ ಅದು. ಈಗ ನಾನು ಎವ್ರಿ ಸಿನಿಮಾ ಇವಾಗ ಇವ್ರು ಹೇಳಿದ್ರು ಪ್ರತಿಯೊಂದು, ಇವಾಗ ಇವು ಎಷ್ಟು ಎಂಥ ಒಳ್ಳೆ ಮಾತು ಹೇಳಿದ್ರು, ಮ್ಯಾನೇಜರ್ ಹತ್ರ ಕೇಳಿ, ಸೆಕ್ಯೂರಿಟಿ ಹತ್ರ ಕೇಳಿ ಏನು ಅನ್ನೋದು ತಿಳ್ಕೊತೀನಿ ಅಂತಂದ್ರು. ಅದೇ ರೀತಿ ನಾನು ಇವತ್ತಿಗೂ ಸ್ಟಿಲ್ ಟುಡೇ ನಾನು ಯಾವುದೇ ಸಿನಿಮಾ ಮಾಡಿದೆ, ಇವಾಗ ಎಕ್ಸಾಂಪಲ್ ಬಾರ್ಡರ್ 2 ರಿಲೀಸ್ ಆಯಿತು, ನಾನು ಸಿನಿಮಾ ಕುತ್ಕೊಂಡು ನೋಡ್ಬೇಕಾದ್ರೆ ನನ್ನ ಫಾಲ್ಟ್ಗಳೇನು ಅನ್ನೋದೇ ನಾನು ಚೆಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಅದನ್ನ ನಾನು ಚೇಂಜ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ. ಯಾವುದೇ ಕಾರಣಕ್ಕೂ ಅದನ್ನ ಕ್ಯಾರಿ ಮಾಡ್ಕೊಳ್ಳ. ನಾನು ಈ ಸಿನಿಮಾ ಮಾಡ್ಬಿಟ್ಟೆ, ಬಾರ್ಡರ್ 500 ಕೋಟಿ ಮಾಡ್ಬಿಡ್ತು, ನನಗೆ ಓಕೆ ಸಕ್ಸಸ್ಸು ಅಲ್ಲ. ಅದ್ರಲ್ಲಿ ಏನೇನು ತಪ್ಪು ಮಾಡಿದೀನಿ ಅದನ್ನ ನಾನು ಪ್ರತಿಯೊಂದು ನಾನು ನೋಟ್ ಮಾಡ್ಕೊತೀನಿ. ದಟ್ಸ್ ಆಸ್ ಗುಡ್ ಆಸ್ ಇಟ್ ಇಸ್ ಅ ಸಿನಿಮಾ ಡಾಕ್ಟರಿಂಗ್ ಆಕ್ಚುಲಿ ಅಂತಾರೆ. ಅದು ಅಲ್ವೇ ಅಲ್ಲ. ನನ್ನ ಪ್ರಕಾರ ಏನಂದ್ರೆ ಸಿನಿಮಾ ಅನ್ನೋದು ಅಂದ್ರೆ ಕೊನೆ ಇರದಿರುವಂತ ಒಂದು ಪುಸ್ತಕ. ಹೌದು, ನಿಜ. ತೆರೆದಷ್ಟು ಓಪನ್ ಆಗ್ತಾ ಇರುತ್ತೆ, ನೀವು ಓದ್ತಾ ಹೋಗ್ತಾ ಇರ್ತೀರಿ. ಕರೆಕ್ಟ್. ಕೆಲವು ಸಲ ಏನಂದ್ರೆ ಮತ್ತೆ ಫಸ್ಟ್ ಇಂದ ಓದೋಗ್ಸಿರುತ್ತೆ, ಅದಕ್ಕೂ ರೆಡಿ ಇರ್ಬೇಕು. ಹೌದು, ನಿಜ, ಅದು ಕರೆಕ್ಟ್. ನಿಜ ಆಕ್ಚುಲಿ ಓಪನ್ ಮಾಡ್ಕೊಂಡು ಓದ್ತಾ ಕಲ್ತಿದೀನಿ ಅಂತ ಸಿನಿಮಾದಲ್ಲಿ ಹೇಳಕ್ ಆಗಲ್ಲ. ನಾನು ಕಲ್ತೆ, ನಂಗೆ ಗೊತ್ತು, ಆಡಿಯನ್ಸ್ ಪಲ್ಸ್ ಯಾರು ಇಲ್ಲ. ಸಿ ದಟ್ ಐಡಿಯಾ ಇಸ್ ಸೋ ಡಮ್. ನನಗೆ ಆಡಿಯನ್ಸ್ ಪಲ್ಸ್ ಗೊತ್ತು ಅಂದ್ರೆ ನಾನು 3 ವರ್ಷದಿಂದ ಕತೆ ಬರ್ತಿರ್ತೀನಿ. ಸಾರಿ ಟು ಕಟ್ ಯು, ಸಚ್ ಎ ಲೈನ್ ಯು ಸೆಡ್, ದಟ್ ಇಸ್ ಸೋ ಡಮ್. ನಂಗೆ ಆಡಿಯನ್ಸ್ ಪಲ್ಸ್ ಗೊತ್ತು. ಸಿಂಪಲ್. ನಾವು ಅಂದ್ಕೊಳ್ಳ 2017ರಲ್ಲಿ ಒಂದು ಮೊಟ್ಟೆಯ ಕತೆ ಬರ್ಬೇಕಾದ್ರೆ ಯಾರೋ ಒಬ್ಬ ಹಾಸನದಲ್ಲಿರುವಂತ ಒಬ್ಬ ಹುಡುಗ, ಡಿಗ್ರಿ ಕಾಲೇಜ್ ಅವನು, ಅವ್ನ ಗರ್ಲ್ ಫ್ರೆಂಡ್ ಕರ್ಕೊಂಡು ಸಿನಿಮಾಗೆ ಹೋಗಿದ್ದ ಅನ್ಕೊಳ್ಳಿ. ಸರಿ, 2017ರಿಂದ ಈಗ 9 ವರ್ಷ ಆಯ್ತಾ, 2026. ಈಗ ಅವನಿಗೆ ಒಂದ್ ಸ್ವಲ್ಪ ಬೇಗ ಮದುವೆ ಆಗಿದ್ರೆ ಮದುವೆ ಆಗಿರ್ಬೋದು, ಮಗು ಆಗಿರ್ಬೋದು, ಅವನು ಲೋನ್ ಇರ್ಬೋದು, ಅವನು EMI ಇರ್ಬೋದು. ಈಗ ಅವ್ನು ನನಗೆ ಫಸ್ಟ್ ವೀಕಿಗೆ ಆಡಿಯನ್ಸೇ ಅಲ್ಲ, ಅವ್ನು 3ನೇ ವಾರ ಸಿನಿಮಾ ನೋಡೋನು. ನಾನು ಅವನ ಪಲ್ಸನ್ ಎಂಗೇಜ್ ಮಾಡ್ತೀರಾ? ಈಗ ಡಿಗ್ರಿ ಹುಡುಗ ನನಗೆ ಪರಿಚಯನೇ ಇಲ್ಲ, ಅವನಿಗೆ ರಾಜ್ ಬಿ ಶೆಟ್ಟಿ ಯಾರು ಅಂತ ಗೊತ್ತಿರ್ಲಿಕ್ಕೆ ಸಾಧ್ಯ, ಅಂದ್ರೆ ಕೆಲಸ ಗೊತ್ತಿರ್ಲೇ ಇರ್ಬೋದು. ಐ ಕೆನಾಟ್ ಟೆಲ್ ಆಡಿಯನ್ಸ್ ಅನ್ ಪಲ್ಸ್ ಅನ್ನ ಹಿಡ್ದೆ ಅಂತ ಹೇಳಕ್ಕಾಗಲ್ಲ. ವಾಟ್ ಐ ಕ್ಯಾನ್ ಡೂ, ನಾನೇನು ಅಂತ ಗೊತ್ತಾಗಬೇಕು, ನಾನು ಅಪ್ಡೇಟ್ ಆಗ್ತಾ ಇರಬೇಕು, ನಾನು ಸಿನಿಮಾ ನೋಡ್ಬೇಕು, ನನಗೆ ಕತೆ ಕೇಳಬೇಕು, ಈ ಕತೆ ನನಗೆ ಚೆನ್ನಾಗಿದೆ, ನಾನಾಗಿದ್ರೆ ಈ ಸಿನಿಮಾನ ಫಸ್ಟೇ ನೋಡ್ತಿದ್ದೆ, ಆ ತರ ಸಿನಿಮಾ ಮಾಡ್ಬೇಕು ಅಂತ ನಾನು ಅನ್ಕೋತೀನಿ. ಸಿ ಬಟ್ ಇನ್ ದಟ್ ಕೇಸ್ ಈಗ ಸೂ ಫ್ರಮ್ ಸೋ ತಗೊಂಡಾಗ ಸಿ ದಟ್ ಈಸ್ ಒಂದು ಕ್ಲಾಸಿಕ್ ಕೇಸ್ ಸ್ಟಡಿ ಅಂತಾನೆ ಹೇಳ್ತೀನಿ. ಮೊದಲನೇ ಫಸ್ಟ್ ಡೇ ಫಸ್ಟ್ ಶೋ ಹೋಗಿ ನೋಡಿ ಅದಾದ್ಮೇಲೆ ಜನ ಬಂದು ತುಂಬುವಂಥದ್ದು, ದಟ್ ಈಸ್ ದ ಪ್ಯಾಟರ್ನ್ ಅಂತ ಹೇಳ್ಕೊಂಡು.
ನಿಮ್ದು ಫಸ್ಟ್ ಡೇ ಫಸ್ಟ್ ಶೋಗೆನೆ ಜನ ಟಿಕೆಟ್ಸ್ ಇಲ್ದೇ ನಿಂತ್ಕೊಂಡ್ರು ಅಲ್ವಾ. ಸೊ ಅದು ಕೂಡ ನೀವು ಹೇಳ್ದೆ ಈಗ ಸೂ ಫ್ರಮ್ ಸೋ ಟೈಟಲ್ ಅನ್ನೋದು ಕೂಡ ಫಸ್ಟ್ ಟೈಮ್ ತಗೊಂಡಾಗ ನನಗೆ ಇಟ್ ಡಿಂಟ್ ರಿಜಿಸ್ಟರ್. ಏನು ಬಹಳ ವಿಚಿತ್ರವಾಗಿದೆ, ಸೂ ಫ್ರಮ್ ಸೋ ನಂಗೆ ತಲೆಗೂ ಹೋಗಿಲ್ಲ. ಕರೆಕ್ಟಾ? ಓಕೆ, ರಾಜ್ ಬಿ ಶೆಟ್ಟರ್ ಮಾಡ್ತಿದ್ದೆ, ಪ್ರೆಸ್ ಮೀಟು ಕೂಡ ನಾನು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಪ್ರೆಸ್ ಮೀಟ್ ಮಾಡೇ ಇಲ್ಲ ನಾವು. ಅಲ್ಲ ಅಂದ್ರೆ ಒಂದೇನೋ ಪ್ರೀ ರಿಲೀಸ್ ಮಾಡಿದ್ರ ಇಲ್ಲ, ಏನೋ ಒಂದ್ ಯಾವ್ದೋ ಪ್ರೆಸ್ ಮೀಟ್ ತರ ಇತ್ತು, ನೆನಪಿದೆ. ನೀವೆಲ್ಲ ಕೂತಿದ್ರೆ ನೀವು ಪ್ರೊಡ್ಯೂಸರ್ ಮಾತಾಡಿ ಅಂತ ಅಲ್ವಾ. ಆಮೇಲೆ ಅಷ್ಟು ಇಂಟರ್ವ್ಯೂಸ್ಗಳು ಏನು ಕೊಟ್ಟಿಲ್ಲ ನೀವು. ನಾನು ಒಂದು ಇಂಟರ್ವ್ಯೂ ಬಂದೇ ಇಲ್ಲ ಆಯ್ತಾ. ಇನ್ಫ್ಯಾಕ್ಟ್ ಸಿನಿಮಾ ರಿಲೀಸ್ ಅಂದ್ರೆ ಚೇಂಜ್ ಮಾಡಿದೀನಿ, ಮಾಸ್ಟರ್ ಸಿಕ್ಕಿಲ್ಲ, ಇವತ್ತೇ ಸಿಕ್ಕಿರೋದು ಆಯ್ತಾ. ಸೊ ಏನೂ ಆಗಿಲ್ಲ. ಸೊ ನನ್ ವೆರಿ ವಿಯರ್ಡ್ ಆಯ್ತಾ. ಹಿಂದಿನ ದಿವಸ ಪೇಡ್ ಪ್ರೀಮಿಯರ್ ಶೋಗೆ ಇಮ್ರಾನ್ ಮಾಸ್ಟರ್ ಹೋಗಿದ್ರು. ಅವ್ರು ಫೋನ್ ಮಾಡಿದ್ರು, ಸರ್ ಹಬ್ಬ ಮಾಡ್ಬಿಟ್ಟಿದ್ದಾರೆ, ನೆಕ್ಸ್ಟ್ ಡೇ ಯು ಗೋ ಅಂಡ್ ವಾಚ್ ದಿಸ್ ಫಿಲಮ್, ಕುಣದಾಡ್ಬಿಡ್ತೀರಾ, ಐ ನೋ ಯು ಅಂತಂದ್ರು. ದಿಸ್ ವಾಸ್ ದ ಲೈನ್ ಹಿ ಯೂಸ್ಡ್. ಅಷ್ಟೇ, ಥ್ಯಾಂಕ್ ಯು ಮಾಸ್ಟರ್. ನಾನು ಓಪನ್ ಮಾಡ್ತಿದ್ದೇನೆ, ಟಿಕೆಟ್ ಇಲ್ಲ ಆಯ್ತಾ. ನಾನ್ ಗುರು ಇದು ಹಿಂಗ್ ಗುರು, ಇದು ಫಸ್ಟ್ ಡೇ ಫಸ್ಟ್ ಶೋಗೆ. ಸೆಕೆಂಡ್ ಡೇ ಸಿ ಕಾಂತಾರ, ನಾನು ಎಕ್ಸಾಂಪಲ್ ತಗೊಂತಿಲ್ಲ ಅಂತಲ್ಲ, ಕಾಂತಾರಕ್ಕೂ ಕೂಡ ಸೆಕೆಂಡ್ ಡೇ ಅಷ್ಟೊತ್ತಿಗೆ ಯು ಸ್ಟಾರ್ಟೆಡ್ ದಿನ್ ಟಿಕೆಟ್ ಸಿಗ್ಲಿಲ್ಲ. ಫಸ್ಟ್ ಡೇ ಎಲ್ಲ ಇಟ್ ವಾಸ್ ಈಸಿ ಫಾರ್ ಅಸ್ ಒಂಥರ ಇತ್ತು ಅಂತ. ಬಟ್ ದಿಸ್ ವಾಸ್, ಐ ಆಮ್ ಟ್ರೈಂಗ್ ಟು ರಿಸರ್ಚ್ ಮಾಡ್ತಾ ಇದ್ದೀನಿ ಹೆಂಗಾಗಕ್ ಸಾಧ್ಯ ಇದು. ವಾಟ್ ಈಸ್ ದಿ ಹೋಲ್ ರೀಸನ್? ಒಂದೇನಂದ್ರೆ ಆ ಮಟ್ಟಿಗೆ ಫಸ್ಟಿಗೆ ಆಡಿಯನ್ಸ್ ಅರ್ಥ ಮಾಡ್ಕೋಬೇಕು. ಆಡಿಯನ್ಸ್ಗೆ ಒಂದು ಸಿಟ್ಟಿತ್ತು ಇಂಡಸ್ಟ್ರಿ ಮೇಲೆ. ಪ್ರತಿ ಸಹಿತ ಇಂಟರ್ವ್ಯೂ ಕೂರೋದು, ಮಲಯಾಳಂ ಆದ್ರೆ ನೋಡ್ತೀರಾ ನೀವು, ತೆಲುಗು ಆದ್ರೆ ನೋಡ್ತೀರಾ, ಕನ್ನಡದಲ್ಲಿ ಮಾಡಿದ್ರೆ ನೋಡಲ್ಲ ಅಂತ. ನಾನು ಯಾವತ್ತೂ ಒಪ್ಕೋತೀನಿ, ನಾವು ಬೇರೆಯವರಷ್ಟು ಒಳ್ಳೆ ಸಿನಿಮಾಗಳನ್ನ ಮಾಡಕ್ ನಮ್ಗೆ ಕಷ್ಟ ಆಗ್ತಿದೆ ಬೇರೆ ಬೇರೆ ಕಾರಣಗಳಿಂದ. ಅದನ್ನ ನಾವು ಒಪ್ಕೋಬೇಕಲ್ವಾ. ಸುಮ್ಮನೆ ಜಸ್ಟ್ ಅಲ್ಲಿ ಆಕ್ಟಿಂಗ್ ಸ್ಟ್ಯಾಂಡರ್ಡ್ ಎಷ್ಟಿದೆ, ನಮ್ಮ ಆಕ್ಟಿಂಗ್ ಸ್ಟ್ಯಾಂಡರ್ಡ್ ಇಲ್ಲಿದೆ, ಒಪ್ಕೋಬೇಕಲ್ವ. ಅಲ್ಲಿ ಟೆಕ್ನಿಕ್ಯಾಲಿಟೀಸ್ ಏನೆಲ್ಲ ಮಾಡ್ತಾ ಇದಾರೆ. ಮಲಯಾಳಮಲ್ಲಿ ಮಿನಿಮಮ್ ಬಜೆಟ್ ಅಂದ್ರೆ ಇವತ್ತು 5 ರಿಂದ 8 ಕೋಟಿ ಬಂದಿದೆ. ನಮ್ದು 2.5ವರೆಗೂ ನಾವು ಸಿನಿಮಾ ಮಾಡ್ತಾ ಇದೀವಿ. ಹೋಲ್ ಇಂಡಸ್ಟ್ರಿನೇ ಈ ರೀತಿ ಎದ್ದಿದೆ. ಸೊ ಅವ್ರು 162 ಸಿನಿಮಾ ಮಾಡಿ 25 ಸಿನಿಮಾಗಳನ್ನ ಹಿಟ್ ಮಾಡ್ತಾ ಇದಾರೆ. ನಾವು 262 ಸಿನಿಮಾ ರಿಲೀಸ್ ಮಾಡಿ 2 ಸಿನಿಮಾ ಸಕ್ಸಸ್ ರಿಕವರ್ ಆಗ್ತಾ ಇದೆ. ಸೊ ಈ ಪರಿಸ್ಥಿತಿಲಿ ನಾವ್ ಇರ್ಬೇಕಾದ್ರೆ ನಾವು ಒಪ್ಕೋಬೇಕು. ನಾವ್ ಎಲ್ಲಿ ವೀಕ್ ಇದೀವಿ ಅಂತ ಒಪ್ಕೊಂಡ್ರೆ ಮಾತ್ರ ಅಲ್ಲಿ ಬೆಟರ್ ಮಾಡಕ್ ಸಾಧ್ಯ ಆಗುತ್ತೆ. ಸೊ ಈ ಸಿನಿಮಾ ನನಗೇನಿತ್ತು ಅಂದ್ರೆ, ನನಗೆ ಆ ಜನಗಳಿಗೆ ಒಂದು ಸೆಟ್ ಇತ್ತು. ಅಂಡ್ ಇನ್ನೊಂದೇನಂದ್ರೆ, ನಾವು ತುಂಬಾ ಸುಳ್ಳು ಹೇಳ್ತಾ ಇದ್ವಿ ಎಲ್ಲಾ ಕಡೆ ಕುತ್ಕೊಂಡ್ಬಿಟ್ಟು. ಇಂಟರ್ವ್ಯೂಲ್ ಬಂದು ಮಾತಾಡೋದು ಸಿನಿಮಾ ಬಗ್ಗೆ, ಏನೇನೋ ಮಾತಾಡ್ಬಿಡೋದು. ಅಥವಾ ಮತ್ತೆ ಸ್ಪೆಷಲಿ ಸೆಲೆಬ್ರಿಟಿ ಶೋಗಳು. ಸೆಲೆಬ್ರಿಟಿ ಶೋ ಅಲ್ಲಿ ನೀವು ಲಾಸ್ಟ್ ಟೈಮ್ ಒಂದು ಕೆಟ್ಟ ಸಿನಿಮಾ ನೋಡಿ ಅದನ್ನ ನಿಜವಾಗ್ಲೂ ಕೆಟ್ಟ ಸಿನಿಮಾ ಅಂತ ಹೇಳಿ ಯಾವಾಗ ಬಂದಿದ್ದೀರಾ? ಖಂಡಿತ ಯಾರಿಗೂ ಮೀಟರ್ ಇಲ್ಲ, ಹೇಳಕ್ ಆಗಲ್ಲ ಅದನ್ನ. ಸೊ ಆ ವಿಡಿಯೋಗಳನ್ನ, ಮತ್ತೆ ವಿಡಿಯೋ ಬೈಟ್ಗಳು, ಈ ಸ್ಟಾರ್ಗಳು ಆಕ್ಟರ್ಗಳು ವಿಡಿಯೋ ಬೈಟ್ ಕೊಡ್ಬೇಕು, ಸಿನಿಮಾ ಹೊಗಳ್ಬೇಕು, ಇದನ್ನ ನೋಡಿ ನೋಡಿ ಒಂದು ಸ್ಯಾಚುರೇಷನ್ ತಲುಪಿದ್ವಿ. ನಾನ್ ತಲುಪಿದ್ದೆ. ನನಗೆ ಗೊತ್ತಿತ್ತು, ಅಯ್ಯೋ ಇದು ಆಗ್ತಾನೆ ಇಲ್ಲ ಅಂತ. ಸೊ ಐ ಆನೆಸ್ಟ್ಲಿ ಪುಟ ವಿನಂತಿ, ನಾನು ಈ ಸಿನಿಮಾ ಏನು ಮಾಡಲ್ಲ, ನಾನು ಅದನ್ನ ವಿಡಿಯೋ ಹಾಗೆ ಮಾಡಿದೆ, ನಿಮಗ್ ಸಿನಿಮಾ ತೋರಿಸ್ತೀನಿ, ನೀವೇನು ಹೇಳ್ತೀರಾ ಅದನ್ನ ಕ್ಯಾಪ್ಚರ್ ಮಾಡ್ತೀನಿ. ದಟ್ ವಿಲ್ ಬಿ ದ, ಈ ಸಿನಿಮಾ ನಿಮ್ಗೆ ಓಕೆನಾ ನಾಟ್ ಓಕೆನಾ ನೀವು ಹೇಳಿ ಅಂತ ನಾನು 5 ದಿವಸ ಮುಂಚೆ ಪ್ರೀಮಿಯರ್ ಶೋ ಓಪನ್ ಮಾಡಿದೆ. 4 ರಿಂದ 5 ದಿವಸ ಮುಂಚೆ ಪ್ರೀಮಿಯರ್ ಶೋ ಓಪನ್ ಮಾಡಿದ್ರೆ ಸಿನಿಮಾ ಏನಾದ್ರು ಎವರೇಜ್ ರಿಪೋರ್ಟ್ ಬಂತು ಅಂದ್ರೆ ಫಸ್ಟ್ ದಿವಸ ಅಲ್ಲ ಅಲ್ಲಿಗೆ ಸಾರಿ ಟು ಕಟ್ ಯು. ಸಿ ನೀವು ಪೇಡ್ ಪ್ರೀಮಿಯರ್ ಬಿಟ್ರು ವಿಡಿಯೋ ಬಿಟ್ರಲ್ಲ ರಾಜ್, ಸ್ಟಿಲ್ ಐ ಡಿಡ್ಂಟ್ ಬಿಲೀವ್ ಆಸ್ ಅನ್ ಆಡಿಯನ್ಸ್. ಅದೇ ಹೇಳ್ತೀನಿ ನಾನು ನಿಮ್ಗೆ ಹೇಳ್ತೀನಿ, ಅದೇ ಫೈನಲಿ ಅಲ್ಲಿಗೆ ಬರ್ತೀನಿ. ನೀವು ಫಸ್ಟ್ ಪೇಡ್ ಪ್ರೀಮಿಯರ್ ಮಾಡಿದ್ವಿ. ಫಸ್ಟ್ ಶೋ ಆಕ್ಚುಲಿ ಟೆಕ್ನಿಷಿಯನ್ಸ್ಗೆ ಮತ್ತೆ ನಮ್ಮ ಫ್ಯಾಮಿಲಿಗೆ ಒಂದೇ ಒಂದು ಶಾರ್ಟ್ ಇಟ್ಟಿಲ್ಲ ಅದ್ರದ್ದು. ಒಂದೇ ಒಂದು ಶಾರ್ಟ್ ತಗೊಂಡಿಲ್ಲ ಅದ್ರದ್ದು. ಬಿಕಾಸ್ ಇಟ್ ಅಥೆಂಟಿಸಿಟಿ ಇರಬೇಕು. ನೀವೇನ್ ಹೇಳ್ತಾ ಇದ್ರೆ ಅದನ್ನ ಹೇಳ್ತಾ ಇದ್ರೆ ಅಂದ್ರೆ ಅದನ್ನ ಅಥೆಂಟಿಸಿಟಿ ಬೇಕಲ್ಲ. ನೆಕ್ಸ್ಟ್ ಒಂದೇ ಒಂದು ಟಿಕೆಟ್ ಕೂಡ ನನ್ನ ಪ್ರೊಡ್ಯೂಸರ್ ಟಿಕೆಟ್ ಕೊಡಿ, ಬೇಕಾದ್ರೆ ಬುಕ್ ಮೈ ಶೋ ಅಲ್ಲಿ ನಿಮ್ಮವ್ರು ಬುಕ್ ಮಾಡ್ಕೊಂಡ್ ಬರ್ಲಿ, ಬಟ್ ಆಡಿಯನ್ಸ್ ಬಿಟ್ಟು ಬೇರೆ ಯಾರು ಬರೋಂಗಿಲ್ಲ ಅಂತ. ಸೊ ಆ ಇಡೀ ಶೋ ಏನಾಯ್ತು, ಬುಕ್ ಇದಿದ್ರಲ್ವಾ. ಸೊ ಅವ್ರಿಗೆ ಫಸ್ಟ್ ಆಫ್ ಆಲ್ ಆ ಸಿನಿಮಾದ ತುಂಬಾ ದೊಡ್ಡ ಸೆಲ್ಲಿಂಗ್ ಪಾಯಿಂಟ್ ಅಂದ್ರೆ ಮಾರ್ಕೆಟಿಂಗ್ ವ್ಯಾಲ್ಯೂ ಮಾತಾಡ್ಬೇಕಾದ್ರೆ ನಾನು ಆಕ್ಟ್ ಮಾಡಿದೀನಿ ಅಂತ ಅದನ್ನ ಹೇಳಲೇ ಇಲ್ಲ. ಕರೆಕ್ಟ್, ನೀವು ಆಕ್ಚುಲಿ ಆಕ್ಟ್ ಮಾಡ್ತೀರಾ ಅಂತ ಹೇಳೇ ಇಲ್ಲ. ಅದು ನಾರ್ಮಲಿ ಏನು ಅಂದ್ರೆ ಅದನ್ನ ಫಸ್ಟ್ ಪುಷ್ ಮಾಡಬೇಕು, ಬಟ್ ನಾವ್ ಅದನ್ನ ಮಾಡೇ ಇಲ್ಲ. ಸೊ ಜನ ನೋಡ್ತಾ ಇರ್ಬೇಕಾದ್ರೆ ಒಂದ್ಸಲ ಅದ್ ನೋಡ್ಬೇಕಾದ್ರೆ ಅವರಿಗೆ ಸರ್ಪ್ರೈಸ್ ಆಯ್ತು ಅದೊಂದು. ಸೊ ಅಂಡ್ ದ ಸಿನಿಮಾ ವಾಸ್ ಅ ಎಂಟರ್ಟೈನರ್. ಸೊ ಅವ್ರಿಗೆ ಒಂದು ಒಳ್ಳೆ ಕಾಮಿಡಿ ಸಿನಿಮಾ ನೋಡಿದ್ರೆ ತುಂಬಾ ಟೈಮ್ ಆಗಿತ್ತು. ಸೊ ಫಸ್ಟ್ ರಿಪೋರ್ಟ್ ಸಿಕ್ತು. ನೀವೇನ್ ಹೇಳ್ತೀರಾ ನಂಗೆ ಗೊತ್ತಿತ್ತು. ಏನ್ ಹೇಳ್ತೀರಾ ನೀವು? ಮಂಗ್ಳೂರ್ಗು ಅವ್ರದ್ದು ಗುರು ನಾರ್ಮಲ್ ಏನ್ ಹೇಳ್ತಾರೆ ನೀವಲ್ಲ, ಇನ್ ಜನರಲ್ ಮಂಗ್ಳೂರ್ ಅವ್ರದ್ದು ಒಂದು 300 ಜನ ತುಂಬಿಸಿ ಈ ತರ ರಿಪೋರ್ಟ್ ತಗೊಳಕ್ ಏನು ಇದಿಲ್ಲ ಅಂತ. ಅಷ್ಟೊಳ್ಳೆ ಆಕ್ಟರ್ಸ್ ನಮ್ಮ ಇಂಡಸ್ಟ್ರಿ ಇದ್ರೆ ಎಷ್ಟೋ ಸಿನಿಮಾ ಮಾಡ್ಬೋಯಿತ್ತು. ಆತರ ನ್ಯಾಚುರಲ್ ರಿಯಾಕ್ಷನ್ ಕೊಡೋದು ಸಿಕ್ಕಿದ್ರೆ ಅಲ್ವಾ. ಸೊ ಆಮೇಲೆ ಏನ್ ಮಾಡಿದ್ವಿ, ಶಿವಮೊಗ್ಗ ಮಾಡಿದ್ವಿ. ಶಿವಮೊಗ್ಗ ಮಾಡಿದಾಗ ಗೊತ್ತಾಯ್ತು, ಓ ಇದು ಮಂಗ್ಳೂರ್ ರಿಯಾಕ್ಷನ್ ಅಲ್ಲ, ಇದು ಶಿವಮೊಗ್ಗದಲ್ಲಿ ಇದೆ ಅಂತ. ಆಮೇಲೆ ಓಕೆ ನಂಗೆ ಗೊತ್ತಿತ್ತು ಇದಾಗುತ್ತೆ ಅಂತ. ಮಂಗ್ಳೂರ್ ಮಾಡಿದ್ರೆ ಅದು ಗೊತ್ತಿತ್ತು ಇದು ಹಿಂಗೆ ಆಗುತ್ತೆ ಅಂತ. ಬಟ್ ಮಂಗ್ಳೂರ್ ಯಾಕೆ ಮಾಡಿದ್ದು ಅಂದ್ರೆ, ನಾನು ಯಾವತ್ತೂ ಅನ್ಕೋತೀನಿ ಒಂದು ಸಿನಿಮಾಗೆ 300 ಜನನು ಸೇರಿಸುವಂತ ಪರಿಸ್ಥಿತಿ ನಮ್ಮ ಇಂಡಸ್ಟ್ರಿ ಇವತ್ತಿಲ್ಲ ಅಂತಾನೆ ನಾ ಭಾವಿಸೋದು.
ನಾನು ತುಂಬಾ ನೆಗೆಟಿವ್ ಆಗಿ ಯೋಚನೆ ಮಾಡ್ತೀನಿ ಸಿನಿಮಾಗಳ ಬಗ್ಗೆ, ಹ್ಮ್ ತುಂಬಾ ನೆಗೆಟಿವ್ ಆಗಿ ಯೋಚನೆ ಮಾಡ್ತೀನಿ. ಅದೆಲ್ಲ ತಪ್ಪಾದ್ರೂ ಕೂಡ ಹೆಂಗ್ ಸರಿ ಮಾಡ್ಕೊಳ್ಬಹುದು ಅಂತ ಯೋಚನೆ ಯು ಮಾಡ್ತೀನಿ. ಮೀನ್ ಟು ಸೇ ಐ ಥಿಂಕ್ ಆಫ್ ದ ವರ್ಸ್ಟ್ ಅಂಡ್ ಗೆಟ್ ರೆಡಿ. ಐ ಆಲ್ವೇಸ್ ಥಿಂಕ್ ಆಫ್ ಅ ವರ್ಸ್ಟ್ ಕೇಸ್ ಸಿನಾರಿಯೋ. ಹ್ಮ್. ಇದಾಗದೇ ಇಲ್ಲ ಅಂದ್ರೆ ಏನ್ ಗುರು ಅಂತ ಮಂಗಳೂರಲ್ಲಿ ಫಸ್ಟ್ ಪ್ರೀಮಿಯರ್ ಮಾಡ್ತೀನಿ. ಯಾಕಂದ್ರೆ ಆಗದೇ ಇಲ್ಲ ಅಂದ್ರೂ ಕೂಡ 300 ಜನ ಏನೋ ಬರ್ಬೋದೇನೋ, ನಾನು ಥಿಯೇಟರ್ ಅಲ್ಲಿ ಇದ್ದೀನಿ ಅಂದ್ರೆ ಅದನ್ನ ನಂಬ್ತೀನಿ ನಾನು. ಸೊ ಸೆಕೆಂಡ್ ಶಿವಮೊಗ್ಗ, ಇಲ್ಲಿಂದ ಅಲ್ಲಿಗೆ ಹಬ್ತು. ಆಮೇಲೆ ಮೈಸೂರು, ಅಲ್ಲಿ 2 ಶೋ ಆಯ್ತು. ಸೊ ಆಮೇಲೆ ಬೆಂಗಳೂರು ಬಂದಾಗ ಎಲ್ಲಾ ಕಡೆ ಇದೇ ರಿಪೋರ್ಟ್ ಬಂದಾಗ ಪೀಪಲ್ಸ್ ಲೈಕ್ ನನಗೊಂದ್ಸಲ ನೋಡ್ಬೇಕು ಆ ಸಿನಿಮಾನ ಅಂತ. ಕರೆಕ್ಟ್. ಟು ಬಿ ಆನೆಸ್ಟ್, ಬೆಂಗಳೂರು ವಾಸ್ ದ ಲಾಸ್ಟ್ ಪ್ರೀಮಿಯರ್. ಬೆಂಗಳೂರು ವಾಸ್ ದ ಲಾಸ್ಟ್ ಪ್ರೀಮಿಯರ್. ಸೊ ಬೆಂಗಳೂರು ಬರೋದಕ್ಕಿಂತ ಮುಂಚೆ ನಾನು ಅದೇ ಹೇಳ್ತೀನಿ, ಫಸ್ಟ್ ನೀವು 4 ಮಾಡಿದಾಗ್ಲೂ ಓಕೆ, ಅದು ಕೂಡ ನೀವು ಹೇಳ್ದಂಗೆ ಐ ಆಮ್ ಸಾರಿ ರಾಜ್, No problem. ಸಿನಿಮಾ ಆದ್ಮೇಲೆ ಸುಮಾರು ಜನ ಅದೇ ಪ್ಯಾಟರ್ನ್ ಕಾಪಿ ಮಾಡಕ್ ಶುರು ಹೌದು. ಮಾಡಿದ್ರು. ಹ್ಮ್. ಆಯ್ತಾ? ಸೊ ಅದೇ ತರ ಒಂದು ನಾವು ಶಿವಮೊಗ್ಗದಲ್ಲಿ ಮಾಡ್ತೀವಿ, ಹೌದು. ಬೆಂಗಳೂರಲ್ಲಿ ಮಾಡ್ತೀವಿ, ಸೇಮ್ ಬಟ್ ಶಿವಮೊಗ್ಗ ಯಾಕೆ ಮಾಡಿದ್ ನನಗೆ ಅದೇ ಅರ್ಥ ಆಗಿಲ್ಲ. ನಾನು ಶಿವಮೊಗ್ಗ ಯಾಕೆ ಮಾಡಿದ್ರೆ ಅಂದ್ರೆ ಮಂಗಳೂರಿಂದ ಶಿವಮೊಗ್ಗ ಹತ್ರ, ಇಲ್ಲಿ ಬೆಂಗಳೂರಿಂದ ಶಿವಮೊಗ್ಗಕ್ಕೆ ನೀವು ಯಾಕೆ ಬರ್ತಾ ಇದ್ರ ಅಂತ ನಂಗೆ ಗೊತ್ತಿಲ್ಲ. ನನಗೆ ಅರ್ಥನೇ ಆಗಿಲ್ಲ. ಯಾಕೆ ಶಿವಮೊಗ್ಗ ಯಾಕೆ ನ್ಯಾಚುರಲಿ ಮಂಗಳೂರಿಂದ ಶಿವಮೊಗ್ಗ ಹತ್ರ. ಕರೆಕ್ಟ್. ಈಗ ಅದೇ ಪ್ಯಾಟರ್ನ್ ಸುಮಾರು ಜನ ಐ ಆಮ್ ಲೈಕ್ ಓಕೆ ಆಸ್ ಎ ಇಲ್ಲ. ಇನ್ನೂ ಒಂದು ಹೇಳ್ತೀನಿ ಶಿವಮೊಗ್ಗ ಯಾಕಾಯ್ತು ಅಂತ. ನಾನು ಮಂಗಳವಾರದಿಂದ ಪ್ರೀಮಿಯರ್ ಓಪನ್ ಮಾಡೋಣ ಅಂತ ನಮ್ಮ ಪ್ರೊಡ್ಯೂಸರ್ ಇದ್ದು, ಮಂಗಳವಾರ ಅದು ಒಳ್ಳೆ ದಿನ, ಆಯ್ತು ಬಿಡಿ ಸೋಮವಾರದಿಂದ ಮಾತು ಮಾಡ್ತೀನಿ ನಾನು. ಮಂಗಳವಾರ ಏನ್ ಮಾಡೋಣ, ಯಾವ ಊರ್ ಪಕ್ಕ ಇದೆ, Okay, ಶಿವಮೊಗ್ಗ ಇದೆ. ಸೊ ನಾನ್ ನೋಡಿದ್ರೆ ಬೇರೆ ಸಿನಿಮಾಗಳು ಇಲ್ಲಿಂದ ಶಿವಮೊಗ್ಗ ಬರ್ತಾ ಇದೆ, ಯಾಕೆ ಏನು ಗೊತ್ತಿಲ್ಲ. ಸೊ ಬೈ ದ ಟೈಮ್ ನಾನು ಹೇಳಿದ್ದು ಆ 4 ಆಗೋಷ್ಟಲ್ಲೂ ಒಬ್ಬ ಆಡಿಯನ್ಸ್ ಆಗಿ ಯೋಚನೆ ಮಾಡೋಣ, ಓಕೆ ಇವ್ರು ಕ್ಯಾಮ್ರಾ ಇಟ್ಟಿದ್ದಾರೆ, ಕ್ಯಾಮ್ರಾ ಇಟ್ಟು ಓಕೆ ಜನ ಇನ್ಸ್ಟೆಂಟ್ ರಿಯಾಕ್ಷನ್ಸ್ಗಳು ಕೊಡ್ತಿದ್ದಾರೆ, ಎಲ್ಲ ಮುಗೀತು ಅಂತಲ್ಲ. ಬಟ್ ಸ್ಟಿಲ್ ಐ ಆಮ್ ಟೆಲಿಂಗ್, ಯಾವಾಗ ನನ್ನ ಕೇಸಲ್ಲಿ ಈಗ ಇಮ್ರಾನ್ ಮಾಸ್ಟರ್ ಹೇಳಿದ್ರು ಅಂತಂದ್ರೆ ಇಟ್ ಇಸ್ ಸ್ಟಿಲ್ ವರ್ಡ್ ಆಫ್ ಮೌತ್. ಕರೆಕ್ಟ್. ಸಮ್ವನ್ ಹೂ ಇಸ್ ಅ ಲೆಜಿಟಿಮೇಟ್ ಪರ್ಸನ್, ನನ್ನ ಜೊತೆಲಿ ಇರೋರು ಯಾರೋ ಫೋನ್ ಮಾಡಿ. ಅಲ್ಲ, ನಿಮ್ಗೆ ಒಂದ್ ವಿಷಯ ಅರ್ಥ ಆಗ್ಬೇಕು, 300 ಜನಕ್ಕೆ 4 ದಿವಸ ಮಂಗಳೂರಲ್ಲಿ ಮಾತಾಡುವಂತ ಅವಕಾಶ ಇದೆ. ಸೂಪರ್. 300 ಜನಕ್ಕೆ 3 ದಿವಸ ಶಿವಮೊಗ್ಗದಲ್ಲಿ, ಎಂತ ಒಳ್ಳೆ ಪ್ರಮೋಟರ್ಸ್ ಚೆನ್ನಾಗಿದ್ರೆ. ಇದೊಂಥರ ನೋಡಿ ಫುಲ್ 300x4 300x3 ಅಲ್ವಾ? ಫಸ್ಟ್ ದಿವಸಕ್ಕೆ ನನಗೆ ಅವರೇ ಜನ ತಂದ್ರಲ್ವಾ, ಸೆಕೆಂಡ್ ದಿನಕ್ಕೆ ಫಸ್ಟ್ ನೋಡಿದವ್ರು ತಂದ್ರಲ್ವಾ. ದಟ್ಸ್ ಅ ವೆರಿ ಆರ್ಗ್ಯಾನಿಕ್ ಮಾರ್ಕೆಟಿಂಗ್. ಫಸ್ಟ್ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಮಾರ್ಕೆಟಿಂಗ್ ಇಂದ ಮುಂಚೆ ಸಿನಿಮಾ ಮೇನ್ ಅದು ಇರ್ಬೇಕಲ್ಲ. ತುಂಬಾ ಜನ ಗೊತ್ತಿಲ್ಲ ಏನಂದ್ರೆ ಆ ಸಿನಿಮಾಗೆ ನಾನು ಆಕ್ಟಿಂಗ್ ಬಿಟ್ಟು 2.5 ತಿಂಗಳ ಕೂತ್ಕೊಂಡಿದ್ದೇನೆ. ಆಕ್ಟಿಂಗ್ ಬಿಟ್ಟು ಹೇಳ್ತಿರೋದು ನಾನು. ಆಕ್ಟಿಂಗ್ ವಿಷಯನ ಬಿಟ್ಟರು ಕೂಡ ಆ ಸಿನಿಮಾಗೆ ನಾನು ಒಂದು 2 ತಿಂಗಳಿಂದ 2.5 ತಿಂಗಳು ಕೆಲಸ ಮಾಡಿದ್ದೀನಿ. ನಾನು ಬೇರೇನು ಕೆಲಸ ಮಾಡಿದೆ. ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಮಾಡ್ತಿದ್ವಿ? ಎಲ್ಲವೂ ಎಡಿಟಿಂಗ್ ಅಲ್ಲಿ ಮಾಡಿದ್ದೀನಿ, ಮ್ಯೂಸಿಕ್ ಕಂಪ್ಲೀಟ್ ಕೂತಿದ್ದೀನಿ, ಆಮೇಲೆ ಟ್ರೈಲರ್ ಕಟ್ ನಾ ಮಾಡಿದ್ದು, ಆಮೇಲೆ ಕಂಪ್ಲೀಟ್ ಪ್ರಮೋಷನಲ್ ಸ್ಟ್ರಾಟಜಿ ನಾ ಮಾಡಿದ್ದು, ಪೋಸ್ಟರ್ ಐಡಿಯಾಸ್ ನಾ ಮಾಡಿಸಿದ್ದು. ಸೊ ಐ ಹ್ಯಾವ್ ವರ್ಕ್ಡ್ ಇನ್ ಎವ್ರಿ ಡಿಪಾರ್ಟ್ಮೆಂಟ್ ಇನ್ ದಟ್ ಫಿಲ್ಮ್, ಎವ್ರಿ ಡಿಪಾರ್ಟ್ಮೆಂಟ್. ಬಟ್ ಯು ಆರ್ ವೆರಿ ಶೋರ್ ದಟ್ ಫಿಲಮ್ ವಿಲ್ ವರ್ಕ್ ಅಂತ. ಅದೇ ವರ್ಸ್ಟ್ ಕೇಸ್ ಸಿನಾರಿಯೋ ಪ್ಲಾನ್ ಮಾಡಬೇಕು. ಸಿನಿಮಾ ಹೆಂಗ್ ಮಾಡ್ಬೇಕು ಅಂದ್ರೆ ಇನ್ನು ನನಗೆ ಬೆಟರ್ ಮಾಡಕ್ ಆಗಲ್ಲ ಅಂತ, ಇನ್ನು ನನಗೇನು ಮಾಡಕ್ ಆಗಲ್ಲ, ಇದು ನನ್ನ ಸಿನಿಮಾ. ಸೂಪರ್ ಸೋ ಗ್ರೇಟೆಸ್ಟ್ ಸಿನಿಮಾನ ಅಲ್ವಾ, ದಟ್ಸ್ ಡಿಬೇಟಬಲ್. ಬಟ್ ಒನ್ ಥಿಂಗ್, ಆ ಕಥೆಯನ್ನ ಅಷ್ಟೇ ಮಾಡಕ್ಕಾಗತ್ತೆ ಅನ್ನೋದನ್ನ ನಾನು ನಂಬ್ತೀನಿ. ಸಿ ಗುಡ್ ಪಾಯಿಂಟ್ ಯು ಸೆಡ್. ಸಿನ್ಸ್ ಯು ಸೆಡ್ ಸೂಫ್ರಮ್ ಸೋ ಇಸ್ ಅ ಡಿಬೇಟಬಲ್ ಅಂದ್ರೆ ವಿ ಆಲ್ ನೋ ಸಿನಿಮಾದಲ್ಲಿ ವರ್ಕ್ ಆಗಿದ್ದು, ಥಿಯೇಟ್ರಲ್ಲಿ ವರ್ಕ್ ಆಗಿದ್ದು, OTT ವರ್ಕ್ ಆಗಿದೆ. ವರ್ಕ್ ಆಗಲಿಲ್ಲ ಅಂತ ಹೇಳಕ್ಕಾಗಲ್ಲ. ನಾನು OTT ನೋಡಿದೆ, ತಿರ್ಗಾಗಿ ನೋಡಿದೆ, ಐ ಎಂಜಾಯ್. ಕರೆಕ್ಟ್. ಬಟ್ ಸುಮಾರು ಜನ ಅದೇ ಐ ಡೋಂಟ್ ನೋ ಆ ಕ್ಯಾಂಪೇನ್ ಇತ್ತ ಒಂದು ರೀತಿಲಿ ದೊಡ್ಡದಾಗ ಅದನ್ನ ಮಾಡೇ ಬಿಟ್ರು. ಅಂದ್ರೆ ಇಲ್ಲ ಈ ಸಿನಿಮಾ ಥಿಯೇಟ್ರಲ್ಲಿ ಹೇಳಿದ್ರು, ಜನ ನಮ್ಮನ್ನ ಯಾಮಾರಿಸ್ಬಿಟ್ರ, ಹಿಂಗೆ ಮಾಡಿಸ್ಬಿಟ್ರೆ, ಏನೇನೋ ಸೋ ಮೆನಿ ಥಿಂಗ್ಸ್ ದೇ ಸ್ಟಾರ್ಟೆಡ್ ಡೂಯಿಂಗ್. ನಾನು ಹೆಂಗೆ ಸಾಧ್ಯ, ನಾನು ಇದೇ ಸಿನಿಮಾನ ನಾನು ಥಿಯೇಟ್ರಲ್ಲಿ ಎಂಜಾಯ್ ಮಾಡಿದ್ದೀನಿ, ಇವ್ರು ಯಾಕೆ ಎಂಜಾಯ್ ಮಾಡಕ್ ಆಗ್ತಿಲ್ಲ ಅಂತ ನನಗೊಂದು ದೊಡ್ಡ ಕ್ವಶನ್ ಮಾರ್ಕ್ ಬಂತು. ಕಾಮಿಡಿಗಿರುವಂತಹ ಒಂದು ದೊಡ್ಡ ಇದೇನು ಅಂತ ಹೇಳಿದ್ರೆ, ಕಾಮಿಡಿ ನಕ್ರೆ ನಾನು ಸಣ್ಣವನಾಗ್ತೀನಿ ಅಂತ ತುಂಬಾ ಜನಕ್ಕೆ ಇದಿದೆ. ಅದಕ್ಕೊಂದು ಇನೋಸೆನ್ಸ್ ಬೇಕು, ಅದಕ್ಕೊಂದು ಸರೆಂಡ್ರೆನ್ಸ್ ಬೇಕು. ನೀವು ಓಪನ್ ಹೇಮರ್ ಅನ್ನಿ, ಅರ್ಥ ಆಗಿಲ್ಲ ಅಂದ್ರೂ ಚೆನ್ನಾಗಿದೆ ಅನ್ಬೇಕು. ಬಿಕಾಸ್ ಅದರ್ವೈಸ್ ಅವ್ನು ಸಣ್ಣವನಾಗ್ಬಿಡ್ತಾನೆ. ಇನ್ಸೆಪ್ಷನ್ ಅಲ್ವಾ? ಅವನಿಗೆ ಮಧ್ಯ ಬಾಯಕ್ಕೆ ಬರ್ತಾ ಇರುತ್ತೆ. ಬಟ್ ಈ ಸಿನಿಮಾ ನೋಡ್ಬೇಕಾದ್ರೆ, ಕಾಮಿಡಿ ನೋಡ್ಬೇಕಾದ್ರೆ, ಎವ್ರಿಬಡಿ ಕ್ಯಾನ್ ಜಡ್ಜ್ ಅ ಕಾಮಿಡಿ. ಡು ಯು ನೋ ವೈ? ಎವ್ರಿಬಡಿ ಥಿಂಕ್ಸ್ ಈಸ್ ಅ ಕಾಮಿಡಿಯನ್ ಇನ್ ರಿಯಲ್ ಲೈಫ್. ಪ್ರತಿಯೊಬ್ಬನು ಪಂಚ್ ಹೊಡಿತಾ ಇರ್ತಾನೆ, ಪ್ರತಿಯೊಬ್ಬನು ಇನ್ನೊಬ್ಬ ಪಂಚ್ ಹೊಡಿಬೇಕಾರೆ ನೋಡೋಣ ಹೊಡಿ ನೀನು ಅಂತ ಕೂತಿರ್ತಾನೆ. ದಟ್ ಈಸ್ ಹೌ ವಿ ಜಡ್ಜ್ ಅ ಕಾಮಿಡಿ ಸಿನಿಮಾ. ಬಟ್ ಕಾಮಿಡಿ ಸಿನಿಮಾದ ಸ್ಟ್ರೆಂತ್ ಇರೋದೇ ಥಿಯೇಟರ್ ಅಲ್ಲಿ ಸರೆಂಡರ್ ಆಗೋ ಮೂಲಕ. ಎಲ್ಲರ ಜೊತೆ ಆರಾಮಾಗಿ ಕಾಮಿಡಿ, ಸ್ಟ್ಯಾಂಡ್ ಅಪ್ ಕಾಮಿಡಿ ಇರ್ಬೋದು, ಅಥವಾ ಕಂಟೇಜಿಯಸ್. ಇಟ್ಸ್ ಕಂಟೇಜಿಯಸ್, ಇಟ್ಸ್ ಅ ಕಮ್ಯುನಿಟಿ ವಾಚಿಂಗ್ ಒಂದು. ಅಂಡ್ ಅಷ್ಟೆಲ್ಲ ಹೇಳಿದ್ರು ಕೂಡ ಜಿಯೋ ಹಾಟ್ಸ್ಟಾರ್ ಅಲ್ಲಿ ಹೈಯೆಸ್ಟ್ TRP ಬಂದಿರುವಂತ ಸಿನಿಮಾ ಸೂಫ್ರಮ್ ಸೋ. ಅಂಡ್ ಇವತ್ತು ನೀವು ನನ್ನ ಜೊತೆ ಹೊರಗಡೆ ಬಂದ್ರು ಕೂಡ ನಾನು ಗರುಡ ಗಮನ ಮಾಡಿದೀನಿ, ಒಂದು ಮೊಟ್ಟೆ ಕತೆ ಮಾಡಿದೀನಿ. ಬಟ್ ಪೀಪಲ್ ರೆಕಗ್ನೈಸ್ ಮೀ ಫಾರ್ ಸೂಫ್ರಮ್ ಸೋ. ರಿಯಲಿ? ವಿಚ್ ಇಸ್ ಅ ವೆರಿ ಸ್ಮಾಲ್ ರೋಲ್, ಬಿಕಾಸ್ ಇಟ್ ಹ್ಯಾಸ್ ಬಿಕಮ್ ಅ ಪಾಪ್ ಕಲ್ಚರ್.
ನಾನು ಕಾಮಿಡಿ ಮಾಡ್ಬೋದು, ಬಟ್ ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದು ನಂಗೆ ಮಾಡ್ಲಿಕ್ಕೆ ಆಗಲ್ಲ. ಯು ಅಂಡರ್ಸ್ಟ್ಯಾಂಡ್? ಇಟ್ ಹ್ಯಾಸ್ ಬಿಕಮ್ ಅ ಪಾಪ್ ಕಲ್ಚರ್ ಬಿಕಾಸ್ ಪೀಪಲ್ ಅಕ್ಸೆಪ್ಟೆಡ್. ಯಾವುದನ್ನು ಕೂಡ ಜನ ಅಕ್ಸೆಪ್ಟ್ ಮಾಡಿದಾಗ ನಾನು ಅದನ್ನ ಅಕ್ಸೆಪ್ಟ್ ಮಾಡಿದ್ರೆ ನಾನ್ ಸಣ್ಣವನಾಗ್ತೀನಿ ಅನ್ಕೊಳ್ಳುವಂತ ಮೆಂಟಾಲಿಟಿ ತುಂಬಾ ಜನಕ್ಕೆ ಇರುತ್ತೆ. ನಮಗೆ ಇದೆ ತುಂಬಾ ಸಲ. ಯಾವ್ದಾರ ಒಂದು ಸಿನಿಮಾ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗಲಿ ನಮ್ಗೆ ಹೋಗಕ್ ಮನ್ಸಾಗಲ್ಲ ಸ್ವಲ್ಪ ಟೈಮ್ ಆದ್ಮೇಲೆ. ಹೌದು, ಆಕ್ಚುಲಿ ಮನ್ಸಾಗಲ್ಲ ಅಲ್ವಾ? ಬಿಕಾಸ್ ಲೈಕ್ ಅದೇ ಇರ್ಲೆ ಹೆಂಗ್ ಏನ್ ಮಾಡಿರ್ತಾರೆ ಅನ್ನೋ ತರ ಬಂದ್ಬಿಡುತ್ತೆ. ಅದಕ್ಕೆ ಯು ನೋ ವಾಟ್, ಐ ವಾಚ್ ದ ಫಿಲಮ್ ಏನೇ ಬಂದ್ರು ಫಸ್ಟ್ ಶೋ ಅಥವಾ 2 ದಿವಸದಲ್ಲಿ ನೋಡ್ಬಿಡ್ಬೇಕು ಅನ್ಕೊಂತೀನಿ. ಥರ್ಡ್ ಡೇಗೆ ಏನಾದ್ರು ಬಿಟ್ರೆ ನಾನು ಸಿನಿಮಾ ನೋಡಕ್ ಆಗೋದಿಲ್ಲ. ಹೌದು, ಯು ಹ್ಯಾವ್ ಟು ಗ್ರಾಪ್ ದಿ ಅಟೆನ್ಷನ್ ದ ವೆರಿ ಫಸ್ಟ್ ಡೇ. Correct. ಮಾಸ್ಟರ್, ಹಾಗಾದ್ರೆ ಇನ್ ದಟ್ ಕೇಸಲ್ಲಿ ಈಗ ನೀವು ಈ ತರ ಈಗ ಸಿನಿಮಾ ಈಗ ರಕ್ಕಸಪುರದವಳು ಅಂತ ಮಾಡಿದಾಗ ನಿಮ್ಗಿರೋ ಒಂದು ನೆಟ್ವರ್ಕ್ಗೆ ಜೊತೆಗೂ ಕೂಡ ನೀವು ವರ್ಕ್ ಮಾಡಿರೋ ಆಕ್ಟ್ರೆಸ್ಗಳಿಗೆ ಅಂತ ತಗೊಂಡ್ರು ಯು ಕುಡ್ ಹವ್ ಗಾನ್. ಐ ಆಮ್ ನಾಟ್ ಸೇಯಿಂಗ್ ರಾಜ್ ಇಸ್ ನಾಟ್ ಅ ಬಿಗ್ ಸ್ಟಾರ್ ಹಂಗಂತ ಹೇಳ್ತಿಲ್ಲ. ಸಮನ್ ಹೂ ಹಸ್ ಬೀನ್ ದೇರ್ ಫ್ರಮ್ 20 years, ಬಿಗ್ ಇನ ಅಂತ ಅನ್ಕೊಂಡು ಅಫೆಂಡ್ ಆಗಲ್ಲ, ನೀವು ಏನು ಕೇಳಿದ್ರು ಕೇಳಿ, ಪಾಲಿಶ್ ಮಾಡ್ಬೇಕು ಅಂತ ನಾನು ತುಂಬಾ ಅಲ್ಲ, ಬಟ್ ಐ ಆಮ್ ಜಸ್ಟ್ ಟ್ರೈಂಗ್ ಟು ಬಿ ಆನೆಸ್ಟ್ ಅಂತ ಬಿಟ್ಟು. ದೆನ್ ವೈ ಯು ಚೂಸ್ ರಾಜ್ ಇಸ್ ಮೈ ಕ್ವಶನ್. ಸರ್ ಚಾಯ್ಸ್ ನಾನು ಮಾಡಿಲ್ಲ, ಡೈರೆಕ್ಟರ್ ಮಾಡಿರೋದು. ಕತೆನೇ ಅವ್ರನ್ನ ಆಯ್ಕೆ ಮಾಡ್ಕೊಂಡಿದೆ, ನಾನಲ್ಲ. ನಾನು ಅದಕ್ಕೆ ಹೋಗಿ ಸಪೋರ್ಟ್ ನಾನು ಒನ್ ಆಫ್ ದ ಪಾರ್ಟ್ ಆಗಿ ನಿಂತು ಕೆಲಸ ಮಾಡಿದ್ದೀನಿ ಅಷ್ಟೇನಿಲ್ಲ. ಇವಾಗ ಡೈರೆಕ್ಟರ್ ಹೋಗಿ ಸರ್ಗೆ ಕತೆ ಹೇಳಿದ್ಮೇಲೆ ಸರ್ ಕತೆ ಇಷ್ಟ ಆದ್ಮೇಲೆ ಅದು ಇನ್ನೊಂದು ರೀತಿಯಲ್ಲಿ ರೂಪ ತಗೊಂತು. ನಾವೆಲ್ಲೂ ಅನ್ಕೊಂಡೇ ಇಲ್ಲ ಇದನ್ನ ಅವ್ರಿಗೆ ಮಾಡ್ಬೇಕು ಇವ್ರು ಮಾಡ್ಬೇಕು ಅನ್ಕೊಂಡೇ ಇಲ್ಲ ಸರ್. ಇವಾಗ ನಾನು ಇನ್ನೂ ಒಂದು ಎಕ್ಸಾಂಪಲ್ ಹೇಳ ಸರ್. ತೆಲುಗಲ್ಲಿ ಒಂದು ಸಿನಿಮಾ ಬಂತು ರಾಜಾ ಸಾಬ್ ಅಂತ, ಕರೆಕ್ಟಾ ಸರ್? ಈಸ್ ಸೂಪರ್ ಸ್ಟಾರ್, ಬಟ್ ಪೀಪಲ್ ಅವ್ರನ್ನ ಹಂಗೆ ನೋಡಕ್ ಇಷ್ಟಪಡ್ತಾರೆ. ಅಗ್ರೀಡ್ ಮಾಸ್ಟರ್. ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ನಾವು ಈ ತರದ ಯಾವ್ದೋ ಒಂದು ಸಿನಿಮಾ ಮಾಡ್ತೀವಿ ಅಂದ್ರೆ ಯಾರು ನೋಡಲ್ಲ. ಬಟ್ ಎಕ್ಸ್ಪೆರಿಮೆಂಟ್ ಮಾಡೋರು ಕೆಲವೇ ಒಂದು ಬೆರಳೆಣಿಕೆ ಅಷ್ಟು ಇರುವಂತ ಸ್ಟಾರ್ಸ್ಗಳು, ಅದ್ರಲ್ಲಿ ಒಬ್ರು ರಾಜ್ ಸರ್. ಅಗ್ರೀಡ್. ದಟ್ ವಾಸ್ ಸಚ್ ಎ ಬ್ಲೆಸ್ಸಿಂಗ್ ರಾಜ್. ಇದು ದಟ್ಸ್ ಎ ಬ್ಲೆಸ್ಸಿಂಗ್. ಈಗ ಮೊನ್ನೆ ನಾನು ಹೋದ ವಾರ ಲ್ಯಾಂಡ್ ಲಾರ್ಡ್ ಅಲ್ಲಿ ವಿಲನ್ ಆಗಿ ಮಾಡಿದೆ. ಅದಕ್ಕಿಂತ ಸ್ವಲ್ಪ ಟೈಮ್ ಮುಂಚೆ 45 ನಾನೊಂದು ತುಂಬಾ ವೀಕ್ ಕ್ಯಾರೆಕ್ಟರ್ ಮಾಡಿದೆ. ಅದಕ್ಕಿಂತ ಮುಂಚೆ ನಾನು ಕಾಮಿಡಿ ಆಗಿ ಇದ್ರಲ್ಲಿ ಸೂಫ್ರಮ್ಸ್. ಯಾವತ್ತೂ ಬಂದು ಯಾರು ಕೂಡ ನನಗೆ ದೇವ್ರದಲ್ಲಿ ನನಗೆ ಫ್ಯಾನ್ಸ್ ಇಲ್ಲ. ನನ್ನ ಸಿನಿಮಾ ನೋಡೋರು ಇದ್ದಾರೆ. That's what I believe and that's how it should be. ಸೊ ಅವರು ಬಂದು ನನ್ನ ಹತ್ರ ಹೇಳೋದು, ಆ ರೋಲ್ ಚೆನ್ನಾಗಿ ಮಾಡಿದೆ ನೀನು, ಈ ರೋಲು ಚೆನ್ನಾಗಿ ಮಾಡಿದ್ಯಾ ಅಂತ. ಯು ನೋ ವಾಟ್, ನನಗೆ ಈ ಲಾಸ್ಟ್ 3 ದಿವಸ ವಿಸಿಟಲ್ಲಿ ಮಂಗಳೂರು ಕುಂದಾಪುರ್ಗೆಲ್ಲ ಹೋದೆ. ಅವಾಗ ಹೋಗ್ಬೇಕಾರೆ ಈ ಹೋಟೆಲ್ಗೆ ಹೋದೆ, ಆ ಹೋಟೆಲ್ಗೆ ಹೋದೆ. ಆ ಹೋಟೆಲ್ ಅವರೆಲ್ಲ ಒಂದು ಪಾಯಿಂಟ್ ಚೆನ್ನಾಗಿ ಟ್ರೀಟ್ ಮಾಡೋರೆಲ್ಲ ಗೊತ್ತು. ಅವರೆಲ್ಲ ಒಂದು ಹೋಟೆಲಲ್ಲಿ ಹೇಳಿದ್ರು ಕುಂದಾಪುರದಲ್ಲಿ, ಸರ್ ನಮ್ಗೆ ಏನು ಗೊತ್ತಾ, ನಮಗೆ ಮಂಗಳೂರು ಕುಂದಾಪುರದವ್ರಿಗೆ ನಮ್ಗೆ ಯಾರಿಗೂ ಸೆಲೆಬ್ರಿಟಿ ಥರ ಅಂತ ಫೀಲಿಂಗ್ ಬರೋದಿಲ್ಲ ಸರ್. ಅಂದರೆ ಯಾರು ಬರ್ತಾರೆ ಅವ್ರು ಊಟ ಮಾಡ್ತಾರೆ, ಎಲ್ಲ ಹೋಗ್ತಾರೆ. ನಮ್ಗೇನ್ ಅವರು ಮನುಷ್ಯರು, ನಾವು ಮನುಷ್ಯರು ಸರ್, ಚಂದ ಮಾತಾಡ್ಬಿಟ್ಟು ಕಳಿಸ್ತೀವಿ ಸರ್ ಅಷ್ಟೇ ನಾವು ಅಂತಂದ್ರು ಅವ್ರು. ದ್ಯಾಟ್ ವಾಸ್ ವೆರಿ ವೆರಿ ವ್ಯಾಲಿಡ್ ಪಾಯಿಂಟ್ ಅಂತ ಅನಿಸ್ತು ನನಗೆ. ಬಿಕಾಸ್ ಗ್ಲೋರಿಫಿಕೇಶನ್ ಇಸ್ ನಾಟ್ ದೇರ್. ಅಲ್ಲಿ ಗ್ಲೋರಿಫಿಕೇಶನ್ ಇಲ್ಲ. ಅಂಡ್ ಅದರಿಂದಾಗೆ ಆಕ್ಚುಲಿ ಕಲ್ಚರಲಿ ನಮಗೂ ಕೂಡ ಯಾರು ಸಿಕ್ಕಿದ್ರು ಕೂಡ ನಮಗೂ ಅದು ಓವರ್ವೆಲ್ಮ್ ಆಗಲ್ಲ. ಎಲ್ಲರೂ ಮನುಷ್ಯರೇ ಅಂತ, ಹಾಗಂತ ನಮ್ಗೆ ಯಾರು ಕೂಡ ಚಿಕ್ಕೋರು ಅಂತ ಅನ್ಸಲ್ಲ. ಅಂದ್ರೆ ಅಲ್ಲಿ ಯಾರು ಕೂಡ ಒಬ್ಬ ಸೆಲೆಬ್ರಿಟಿ ಹೋಗ್ತಾ ಇದ್ರೆ ಅವ್ರ ಹಿಂದೆ ಓಡೋದು ಈಗೀಗ ಸ್ಟಾರ್ಟ್ ಆಗಿದೆ ಏನೋ ಗೊತ್ತಿಲ್ಲ. ಬಟ್ ಇಲ್ಲ ಅಂದ್ರೆ ಅಷ್ಟು ದೊಡ್ಡ ಒಂದು ಸೆಲೆಬ್ರಿಟಿ ಕಲ್ಚರ್ ಇಲ್ಲ. ಅದು ಹಾಗೆ ಇರಬೇಕು ಕೂಡ. ನೀವು ಅಲ್ಲಿಂದ ಈ ಟ್ರಾನ್ಸಿಷನ್ ವರ್ಲ್ಡ್ ಬಂದಾಗ, ಸೇ ಫಾರ್ ಎಕ್ಸಾಂಪಲ್ ನಾನೇನೋ ಜಿಯೋಗ್ರಫಿಕಲ್ ಡಿವಿಷನ್ ಮಾಡ್ತಿಲ್ಲ, ಬರ್ತಾಯಿತ್ತು ಬೇರೆ ಕಡೆಗೆಲ್ಲೋ ಬಂದಾಗ, ಎಲ್ಲೋ ಒಂದು ಮೈಸೂರು ಬಂದ್ವಿ, ಮಂಡ್ಯ ಬಂದ್ರು. ಆ ಕಲ್ಚರ್ ವಾಸ್ ಶಾಕಿಂಗ್ ಟು ಯು ನಾ ಬಿಗಿನಿಂಗ್? ಹೌದೌದು. ನನಗೆ ಫಸ್ಟ್ ಸಿನಿಮಾ ಒಂದು ಮೊಟ್ಟೆಯ ಕತೆ ನನಗೆ ಗೊತ್ತೇ ಇಲ್ಲ. ನನಗೆ ಫಸ್ಟ್ ದಿವಸ SP ಥಿಯೇಟರ್ 5 ಜನ ಇದ್ರು. ನಾನು ಜೋರ್ ಚಪ್ಪಾಳೆ ಹೊಡ್ಕೊಂಡು ನಗ್ತಾ ಇದ್ದೆ. ನೋಡು ನಮ್ ಸಿನಿಮಾ ಜನನೇ ಬಂದಿಲ್ಲ ಅಂತ. ಅವ್ನು ಸುಹಾನ್ ಇದ್ದು ಒಂದು ತಲೆ ಮೇಲೆ ಕೈ ಇಟ್ಕೊಂಡು ಆ ಕಡೆ ಈ ಕಡೆ ಓಡಾಡ್ಕೊಂಡಿದ್ದ. ಇವ್ರು ಈ ಅಪ್ಪ ಏನ್ ಮೆಂಟ್ಲ. ನಂದು ಒಂದೇ, ನನಗೇನ್ ಬೇಕೋ ಅದ್ ಮಾಡಾಗಿದೆ. ಇನ್ನೇನ್ ಮಾಡೋದು ಪಾಪ. ಪವನ್ ಅವ್ರ ದುಡ್ಡು ಕೊಟ್ಟಾಗಿದೆ, ನೀನ್ ಸೇಫ್ ತಾನೆ. ನೀನ್ ಪವನ್ ಹೆಂಗಾರು ರಿಕವರ್ ಮಾಡ್ಕೊತ, ನೀ ಟೆನ್ಷನ್ ಹಿಂಗಾರು ಹೊಡ್ಸ್ಕೊ. ಆಮೇಲೆ ಅವತ್ ಸಾಯಂಕಾಲ SP ಥಿಯೇಟರ್ ಫೋನ್ ಬಂತು. ಅಲ್ಲೊಬ್ಬ ಇವನಿಗೆ ಗೇಟ್ ಹುಡುಗಂಗೆ ನಾನು ನಂಬರ್ ಕೊಟ್ಟಿದ್ದೆ. ಫೋನ್ ಮಾಡಿ ಹೇಳ್ದ, ಅಣ್ಣ ಹೌಸ್ಫುಲ್ ಅಣ್ಣ. ಯಾವ ಥಿಯೇಟ್ರು? ಅಣ್ಣ SP ಥಿಯೇಟರ್ ಹೌಸ್ಫುಲ್ ಅಣ್ಣ ಅಂತ. ಆಮೇಲೆ ನೋಡಿದ್ರೆ ಎಲ್ಲ ಕಡೆ ಹೌಸ್ಫುಲ್ ಅಂದ್ರು. ಕಾಮಾಕ್ಕೆ ಹೋಗ್ಬೇಕಂತೆ, ಅಲ್ಲಿ ಹೌಸ್ಫುಲ್ ಅಂತ, ಅಂತ ದೊಡ್ಡ ಥಿಯೇಟರ್ ಹೌಸ್ಫುಲ್, ಹೋಗೋಣ ಸಾಯಂಕಾಲ ಅಂತ. ಮಾರನೇ ದಿವಸ ಸಾಯಂಕಾಲ ಹೋದ್ವಿ. ಹೋಗಿ ನನ್ನ ಪ್ರಕಾರ ಏನು ಈಗೆಲ್ಲ ಬರ್ತಾರೆ, ರಾತ್ರಿ ಶೋ 10 ಶೋ ಬರ್ತಾರೆ. ಬರ್ಬೇಕಾದ್ರೆ ಸರ್ ನಮಸ್ಕಾರ ಸರ್, ಥ್ಯಾಂಕ್ ಯು ಸರ್, ಸಿನಿಮಾ ನೋಡಿದ್ವಿ, ಥ್ಯಾಂಕ್ ಯು ಅಂತ ಹಿಂಗೆ ನಿಂತ್ಕೊಂಡಿದ್ವಿ. 4 ಜನ ಒಂದು ಆಲ್ಟೋ ಕಾರಲ್ಲಿ ಹೋಗಿದ್ವಿ ಅಷ್ಟೇ. ಯಾರಿಗೂ ಗೊತ್ತಿಲ್ಲ, ಸಿನಿಮಾ ಅಂದ್ರೇನೆ ಗೊತ್ತಿಲ್ಲ. ಹಿಂಗ್ ನಿಂತ್ಕೊಂಡಿದ್ವಿ, ಹೋಗ್ತಾ ಇದ್ರು. ಪಾಪ ಅವರಷ್ಟಕ್ಕೆ ಹೋಗ್ತಾರೆ, ಸರ್ ನಮಸ್ಕಾರ, ಥ್ಯಾಂಕ್ ಯು ಸರ್, ಸಿನಿಮಾ ನೋಡಿದ್ವಿ. ಹಿಂಗ್ ನೋಡಿದ್ರು, ಮೊಟ್ಟೆ ಸರ್ ಬಂದ್ರು ಸರ್. ಒಬ್ಬ ನಮ್ಮ ಹುಡುಗನ ಉಗುರು ಕಿತ್ತಿದ್ದಾರೆ.
ಬೈಕ್ ಎಲ್ಲ ದುಡಿ ನನ್ನ ಬೈಕ್ ಸ್ಟ್ಯಾಂಡ್ ಸಿಕ್ಕಾಕೊಂಡಿದೆ. ನನಗೆ ನಿಜವಾಗ್ಲೂ ಇವ್ರು ಯಾರಿಗ್ ಮಾಡ್ತಿದ್ದಾರೆ ಅಂತ ನಂಗೆ ಅರ್ಥ ಆಗ್ತಿಲ್ಲ. Seriously, wow. ನಮ್ಗೆ ಅರ್ಥನೇ ಆಗ್ತಿಲ್ಲ. ಯಾಕೆ 1000 ಜನ ಫಿಲ್ ಆಗೋ ಥಿಯೇಟರ್ ಅಲ್ವಾ, ಒಂದ್ಸಲ ಬಂದ ತಕ್ಷಣ 4 ಜನ ಸೇರಿದ್ರು ನಮ್ ಜನ ಅನ್ಕೋತಾರೆ ಅವ್ನು ಯಾರೋ ಇಂಪಾರ್ಟೆಂಟ್ ಅಂತ. ನಾನ್ ಕಣೋ ನನಗೆ ಯಾಕೋ ನನಗೆ ಯಾಕೆ ಅಂತ ನಾನು ಆಯ್ತಾ. ಆವಾಗ ನಂಗೆ ಅರ್ಥ ಆಗಿತ್ತು. ಆಮೇಲೆ ನನ್ನ ತಳ್ಳಿ ಆಲ್ಟೋ ಕಾರಿಗೆ ಹಾಕಿ ಅವ್ರು ನೋಡ್ತಾರೆ ಈ ಕಾರ್ ಸೊ ಬಂದ್ವಿ. ನನಗೆ ಅಲ್ಲಿ ಕೂತ್ಕೊಂಡ್ಬಿಟ್ಟು ಏನಿದು, ಯಾಕೆ ಇಷ್ಟೆಲ್ಲ ಯಾಕೆ? ಸೊ ಅವತ್ತಿಗೂ ಅರ್ಥ ಆಗಿಲ್ಲ, ಇವತ್ತಿಗೂ ಅರ್ಥ ಆಗಿಲ್ಲ ನಂಗೆ. ನಾನು ಹೊರಗಡೆ ಹೋಗ್ಬೇಕಾದ್ರೆ ಮಾಸ್ಕ್ ಮತ್ತೆ ಇದು ಹಾಕೊಂಡು ಹೋಗ್ತೀನಿ. ಅಂದ್ರೆ ಯಾರಾದ್ರೂ ನೋಡಿ ಓಡ್ತಾ ಇರ್ತೀನಿ ನಾನು ಸಿನಿಮಾ ಮಾಡಿದ್ಮೇಲೆ ಕಳ್ಳನ್ ತರ ಬದುಕೋತರ ಆಯ್ತು ಅಂತ. ಬಿಕಾಸ್ ಐ ನೆವರ್ ವಾಂಟೆಡ್ ಟು ಬಿ ದ್ಯಾಟ್. ನನಗೆ ಟೆಕ್ನಿಷಿಯನ್ ಆಗ್ಬೇಕಿತ್ತು, ಆಪ್ಷನ್ ಇಲ್ಲ ಅಂತ ನಾನು ಅಂದ್ರೆ ಬೇರೆ ಯಾವ್ದು ಆಕ್ಟರ್ ಸಿಕ್ಕಿಲ್ಲ ಅಂತ ನಾನು ಆಕ್ಟ್ ಮಾಡಿದೆ. ಹಾಗಾಗಿ ಇವತ್ತಿಗೂ ಕೂಡ ನನಗೆ ಟೆಕ್ನಿಷಿಯನ್ ತರನೇ ಬಿಹೇವ್ ಮಾಡಕ್ ಇಷ್ಟ. ಐ ಥಿಂಕ್ ಐ ಡೋಂಟ್ ನೋ, ಅದು ಕೆಲವೊಂದ್ ಕಡೆ ಹೇಳ್ತಾರೆ ಆರ್ಟ್ ಇಮಿಟೇಟ್ಸ್ ಲೈಫ್ ಅಂತ ಹೇಳ್ತಾರೆ. ಸೊ ನನಗೆ ಅದು ಯಾವಾಗ್ಲೂ ಅನ್ಸುತ್ತೆ, ಸಮ್ಮನ್ ಯಾರು ತುಂಬಾ ಆಗ್ಬೇಕು ಇದ್ ಮಾಡ್ಬೇಕು ಅಂತ ಅನ್ನೋದಕ್ಕೂ ಹಲ್ಲಿದ್ದೊಂದು ಕಡ್ಡೆ ಇಲ್ಲ, ಕಡ್ಡೆ ಇದ್ದೊಂದು ಹಲ್ಲಿರಲ್ಲ ಅಂತ ತುಂಬಾ ಆಸೆ ಪಟ್ಟು ಕೆಲವ್ರಿಗೆ ಆ ನೇಮ್ ಫೇಮ್ ಅನ್ನೋರ್ಗೆ ಯಾವ್ದೋ ಬೇರೆ ಟೈಮ್ ಸಿಗುತ್ತೆ. ಈಗ ನಿಮ್ಮಂತವ್ರು ನೋಡಿ, ನೀವು ಲೈಕ್ ಗುರು ನಾನು ಬಂದ್ರೆ ನಾನು ಕೆಲಸ ಮಾಡ್ಕೊಳಕ್ ಹೋಗೋದಕ್ಕೆ ಅಂದ್ರೆ ಅದ್ರ ವ್ಯಾಲ್ಯೂ ಇವನ್ನ ನೀವು ಅಸಡ್ಡೆ ಮಾಡ್ತಿಲ್ಲ, ಇಲ್ಲ ಇಲ್ಲ ಇಷ್ಟಪಡ್ತೀರಾ. ಬಟ್ ಪ್ರಾಸೆಸ್ ಇಷ್ಟ, ಕೆಲಸ ಮಾಡೋದು ಇಷ್ಟ. ಬಟ್ ಅದ್ರ ಪ್ರತಿಫಲ ನಿಮ್ಗೆ ಇಷ್ಟು 10 times ಅಷ್ಟು ಬಂದಾಗ ದಟ್ ಐ ಥಿಂಕ್ ಐ ಕುಡ್ ಸಿ. ಈಗ ನಿಮ್ ಗ್ರಾಫ್ ತಗೊಂಡ್ರೆ ಈಗ ಒಂದು ಮೊಟ್ಟೆ ಕತೆ, ಅದಾದ್ಮೇಲೆ ಒಂದು ಗರುಡ ಗಮನ ವೃಷಭ ವಾಹನ ಬಂದಾಗ ಟೋಟಲ್ ಕಾಂಟ್ರಾಸ್ಟ್ ಕ್ಯಾರೆಕ್ಟರ್ ಬಂದ್ರಿ. ಅಂದ್ರೆ ಲೈಕ್ ಕಾಮಿಕಲ್ ಅಂತಿದ್ದಾಗ ನೀವು ಸೀದಾ ಯು ಬಿಕೇಮ್ ಲೈಕ್ ಯು ಕುಡ್ ಕನ್ವಿನ್ಸ್ ಮೀ ಆಸ್ ಸಮ್ಮನ್ ಒಂದು ಗ್ಯಾಂಗ್ಸ್ಟರ್, ಒಂಥರ ರಾಜ್ ಗ್ಯಾಂಗ್ಸ್ಟರ್. ಇಟ್ ಈಸ್ ನಾಟ್ ಎ ಒಂದು ಈ ಬೇರೆ ಸಿನಿಮಾ ಗ್ಯಾಂಗ್ಸ್ಟರ್ ತರ ಟಿಪಿಕಲ್ ಆಗಿರ್ಬೇಕು, ಅವನಿಗೆ ಏನೋ ಒಂದು ಚಿನ್ನದ ಬಳೆ ಹಾಕೋಬೇಕು ಆ ಥರದ್ದು ಏನೂ ಇಲ್ಲ. ಯು ಆರ್ ಲೈಕ್ ಲಿಟ್ರಲಿ ನಾನು ಚಪ್ಪಲಿ ಚೇಂಜ್ ಮಾಡ್ತೀನಿ ಅಂದ್ರಲ್ಲ ಅದನ್ನ ಸಿ ನಂಗೆ ಚಿಲ್ಸ್ ಕೊಟ್ಟಿದೆ. ಲೆಟ್ಸ್ ಅಕ್ಸೆಪ್ಟ್ ದ ಫ್ಯಾಕ್ಟ್. ಥಿಯೇಟರ್ ಕೂತ್ಕೊಂಡಾಗ ನಾನು ಈಗಲೂ ನಾವು ಎಷ್ಟು ಜನ ಮಾತಾಡ್ತಾರೆ ಚಪ್ಪಲಿ ಚೇಂಜ್ ಮಾಡ್ಬೇಕಾರೆ ಓ ಅಂತ ಈಗ ನೋಡ್ತಾರೆ ಒಂದ್ಸಲಿ, ಆ ತರ ಮೈಂಡಲ್ಲಿ ನಮ್ಗಿರಂಥದ್ದು. ಯು ಕನ್ವಿನ್ಸ್ ಮೀ. ತಿರ್ಗಾ ಅಗೇನ್ ಯು ಕೇಮ್ ಬ್ಯಾಕ್ ಟು ಮೀ. ಟೋಬಿಗೆ ಬಂದಾಗ ಸಿ ಟೋಬಿ ಇಸ್ ಅ ಡಿಫ್ರೆಂಟ್ ಹೋಲ್ ಈಕ್ವೇಶನ್, ಆಯ್ತಾ. ಅದಾದ್ಮೇಲೆ ತಿರ್ಗಾ ನೀವು ತಗೊಂಡಾಗ ಸ್ವಾತಿ ಮುತ್ತಿನ ತಗೊಂಡ್ರೆ ಅಗೇನ್ ಇಟ್ಸ್ ಅ ಡಿಫ್ರೆಂಟ್ ಈಕ್ವೇಶನ್. ಅಲ್ಲಿಂದ ಬಂದ್ಮೇಲೆ ವಾಟ್ ಎವರ್ ಫಿಲ್ಮ್ಸ್ ಯು ಡಿಡ್ ಬೇರೆ ಡೈರೆಕ್ಟರ್ಸ್ಗಳಿಗೆ ಆಕ್ಟಿಂಗ್ ಅಂತ ತಗೊಂಡಾಗ ಒಂದು 45 ಆಗಿರ್ಬೋದು, ಇದು ತಗೊಂಡಿರ್ಬೋದು, ಇನ್ಕ್ಲೂಡಿಂಗ್ ಈಗ ರಕ್ಕಸಪುರದೊಳಗೆ ಅಂತ ಬಂದಾಗ ಒಬ್ಬ ಪೊಲೀಸ್ ಕಾಪ್ ಅಂತ ಬಂದಾಗ್ಲೂ ಕೂಡ ಫಾರ್ ಮೀ ದೆರ್ ಇಸ್ ನೋ ಕಾನ್ಸ್ಟೆಂಟ್ ಗ್ರಾಫ್ ವೆರ್ ಇನ್ ಯು ಆರ್ ಟ್ರೈಂಗ್ ಟು ಸೇ ದಿಸ್ ಇಸ್ ಮೈ ಪ್ಯಾಟರ್ನ್. ಐ ಆಮ್ ನಾಟ್ ಏಬಲ್ ಟು ಸಿ ರಾಜ್ ಬಿ ಶೆಟ್ಟಿ. ಕರೆಕ್ಟ್. ಐ ಆಮ್ ಏಬಲ್ ಟು ಸಿ ಓನ್ಲಿ ದ ಕ್ಯಾರೆಕ್ಟರ್ಸ್. ನಾನು ಆಕ್ಚುಲಿ ತುಂಬಾ ಡೀಪಲ್ಲಿ ಹೋಗ್ಬೇಕಾದ್ರೆ ನಾನು ಅನ್ಕೊಂತಿದ್ದೆ ಎಲ್ಲೋ ಒಂದು ಪಾಯಿಂಟ್ಗೆ ದಿಸ್ ಮನುಷ್ಯ ರಾಜ್ ಬಿ ಶೆಟ್ಟಿಯಾಗಿ ನಿಂತು ಬಿಡ್ತಾರ. ದಟ್ ವಿಲ್ ಆಗತ್ತಲ್ಲ ಮಾಸ್ಟರ್ ಸುಮಾರು ಜನ ಆಕ್ಟ್ರೆಸ್ಗಳಿಗೆ. ಅಂದ್ರೆ ಐ ಡೋಂಟ್ ವಾಂಟ್ ಟು ಟೇಕ್ ನೇಮ್ಸ್. ಒಂದು ಪಾಯಿಂಟ್ ಹೋದ್ಮೇಲೆ, ಒಂದು ಪೀಕ್ಗೆ ಹೋದ್ಮೇಲೆ ಐ ಡೋಂಟ್ ಸಿ ಕ್ಯಾರೆಕ್ಟರ್ ಇನ್ ಎನಿ ಫಿಲ್ಮ್ಸ್. ವಾಟ್ ದೇ ಡೂ, ದೇ ಬಿಕಮ್ ದಿ ಆಕ್ಟರ್. ಅದು ಏನಾಗುತ್ತೆ ಅಂತ ಹೇಳ್ಬಿಡ್ತೀನಿ. ಈಗ ಲ್ಯಾಂಡ್ ಲಾರ್ಡ್ ಮಾಡಿದೆ ನಾನು, ನಾವು ವಿಗ್ ಹಾಕೊಂಡಿದೀನಿ, ಚೆನ್ನಾಗಿ ಕಾಣಿಸ್ತೀನಿ, ಆ ರೋಲು ಅಷ್ಟು ಪವರ್ಫುಲ್ ಇದೆ, ಎಲ್ಲೋ ಒಂದ್ ಕಡೆ ನಾವು ಅದು ಅಂತ ಬಂದ್ಬಿಡುತ್ತೆ. ಓಕೆ, ಅಂದ್ರೆ ನಮ್ಮ ಲೈಫಲ್ಲಿ ಏನಿಲ್ಲ ಅದನ್ನ ನಾವು ಕ್ಯಾರೆಕ್ಟರ್ ನೋಡಕ್ ಶುರು ಮಾಡ್ಬಿಡ್ತೀವಿ. ಆಗೇನಾಗುತ್ತೆ, ಅದೇ ತುಂಬಾ ಕಮೆಂಟು ಬರುತ್ತೆ, ಅಣ್ಣ ಏನ್ ಆಕ್ಟಿಂಗ್ ಮಾಡಿದೆ ಅಣ್ಣ, ಸೂಪರ್ ಆಗಿದೆ, ಅದಾಗಿದೆ ಇದಾಗಿದೆ ಅಂತೆಲ್ಲ ಬರುತ್ತೆ. ಸೊ ನಮ್ಗೆ ಏನನ್ಸುತ್ತೆ, ಓ ಈ ತರನೇ ಆದ್ರೆ ತುಂಬಾ ಜನ ಬರ್ತಾರೆ ಅಂತ. ಸೊ ನಾವ್ ಅದೇ ಏಕತಾನತೆ, ಅದೇ ಮೊನೋಟನಸ್ ಇದಕ್ಕೆ ಬೀಳ್ತೀವಿ ಅಂತ ಅನ್ಸುತ್ತೆ. ಬಿಕಾಸ್ ವಿ ವಾಂಟ್ ಸಮಥಿಂಗ್. ಅಂದ್ರೆ ಎಲ್ಲರೂ ಜನ ನಮ್ಮನ್ನ ಮುತ್ಕೋಬೇಕು, ನಮ್ಮನ್ನ ಮೆರೆಸ್ಬೇಕು ಅಂತೆಲ್ಲ ಆಸೆ ಇರುತ್ತಲ್ವಾ. ಸೊ ನಾನು ಆ ಸಿನಿಮಾ ಮುಗಿತಿದ್ದಂಗೆ ಡಿಸೈಡ್ ಮಾಡಿದೆ, ನಾನು ಇನ್ಯಾವತ್ತೂ ಈ ರೋಲ್ ಮತ್ತೆ ಪ್ಲೇ ಮಾಡಲ್ಲ. ಬಂದ್ರು ಕೂಡ ಐ ವುಡಂಟ್ ಪ್ಲೇ. ಇಫ್ ಇಟ್ಸ್ ಎಕ್ಸೈಟಿಂಗ್ ವಿತ್ ದ ಮನಿ, ಮನಿ ಡಸಂಟ್ ಎಕ್ಸೈಟ್ ಮೀ. ನಿನ್ನೆ ಯಾರೋ ಒಬ್ಬ ಕಮೆಂಟ್ ಆಗಿದ್ದ, ಅಂದ್ರೆ ಯಾವ್ದೋ ಒಂದು ಸಿನಿಮಾಗೆ, ಈ ಅಪ್ಪ ದುಡ್ಡಿನಿಂದ ಹೋಗ್ತಾನೆ, ಗುರು ನಂಗೆ ಸಿಕ್ಕಾಬಿಟ್ಟೆ ದುಡ್ಡಾಗಿದೆ ಸೂಪ್ರಮ್ ಶೋ ಇಂದ, ನಾನು ದುಡ್ಡಿನಿಂದ ಹೋಗುವಂತ ಅವಶ್ಯಕತೆ ಇಲ್ಲ. ಆತರನು ನೋಡ್ಬೋದಲ್ಲ, ಆತರನು ನೋಡ್ಬೋದು. ಅಂದ್ರೆ ಎಲ್ಲದೂ ಕೂಡ ನಾನು ಎಕ್ಸ್ಪೆರಿಮೆಂಟ್ ಆಗೇ ತಗೋತಾ ಇರೋದು. ಐ ಥಿಂಕ್ ನನಗೆ ಕರಾವಳಿ ತನಕ, ಈಗ ರಕ್ಕಸಬರದ ಕರಾವಳಿ ತನಕ ಬೇರೆಯವ್ರ ಜೊತೆ ಕೊಲಾಬರೇಷನ್ ಒಂದು ಎಕ್ಸ್ಪೆರಿಮೆಂಟ್ ಅಲ್ಲಿ ಇದ್ದೀನಿ ನಾನು. ಸೊ ಯು ಥಿಂಕ್ ಸೊ ಆಫ್ಟರ್ ಪಾಯಿಂಟ್ ಯು ಮೇ ಸ್ಟಾಪ್ ದಿ ಕೊಲಾಬರೇಷನ್ ಆಲ್ಸೋ? ನೋ, ಐ ಮೈಟ್ ಟ್ರೀಟ್ ಇಟ್ ವೆರಿ ಡಿಫ್ರೆಂಟ್ಲಿ. ಏನ್ ಕಲ್ತಿದ್ದೀನಿ ಅದನ್ನ ಇಂಪ್ಲಿಮೆಂಟ್ ಮಾಡಕ್ ಟ್ರೈ ಮಾಡ್ತೀನಿ ಅಂತ ಅನ್ಸುತ್ತೆ ನನಗೆ. ಅಂದ್ರೆ ಈಗ ಒಂದು ಸ್ಕ್ರಿಪ್ಟ್ ತಗೊಂಡ್ ಬಂದು ಒಬ್ಬ ಡೈರೆಕ್ಟರ್ ಬಂತು ಅಂದ್ರೆ ನಿಮ್ ಇನ್ವಾಲ್ವ್ಮೆಂಟ್ ಎಷ್ಟಿರುತ್ತೆ ರಾಜ್? ಅದು ಸ್ಕ್ರಿಪ್ಟ್ ಮೇಲೆ ಡಿಪೆಂಡ್ ಆಗುತ್ತೆ, ಇನ್ವಾಲ್ವ್ಮೆಂಟ್ ಅಗತ್ಯ ಇದೆಯಾ ಇಲ್ವಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈ ಸಿನಿಮಾದಲ್ಲಿ ನಾನು ಸ್ಕ್ರಿಪ್ಟ್ ಅಲ್ಲಿ ಯಾವುದೇ ರೀತಿ ನಾನು ಇನ್ವಾಲ್ವ್ ಆಗಿರ್ಲಿಲ್ಲ. ಬಟ್ ನಾನು ಇವ್ರ ಹತ್ರ ಒಂದು ಹೇಳಿದೆ, ಸರ್ ಎಷ್ಟು ಬಜೆಟ್ ಖರ್ಚು ಮಾಡಬೇಕು ಅಂತಿದ್ದೀರಾ, ಅದಕ್ಕಿಂತ ಸ್ವಲ್ಪ ಕಮ್ಮಿ ಮಾಡಕ್ ಟ್ರೈ ಮಾಡೋಣ, ನಾವೆಲ್ಲ ಜಾಸ್ತಿ ಟೈಮ್ ಕೊಟ್ಟು ಅಂತ. ಸೂಪರ್ ಸರ್. ಹೂ ಆಕ್ಟರ್ ವಿಲ್ ಥಿಂಕ್ ಸರ್. ಹೌದು, ಅಂದ್ರೆ ಹಂಗಲ್ಲ, ಏನಂದ್ರೆ ಸಿ ಈಗ ಒಂದು ಈ ಸಿನಿಮಾ ಮೊದಲನೇ ಒಂದು ಪಾಯಿಂಟ್ ಇದ್ದಿದೆ ಅಷ್ಟು. ನನಗೆ
ಮೀರಿ ಯಾವುದೇ ಕಾರಣಕ್ಕೂ ನೀವು ದುಡ್ಡು ಹಾಕ್ಬೇಡಿ ಅಂತಾನೆ ಒಂದು ಕ್ವಶನ್. ನನಗೆ ಮಾರ್ಕೆಟ್ ಇಲ್ಲ ಅಂದಿದ್ದೆ ನಾನು. ದೇವ್ರಣ್ಣ ಹಂಗೆ ಹೇಳಿದ್ದಾರೆ ಸರ್, ನನ್ನ ನೋಡಕ್ಕೆ ಯಾರು ಸಹ ಬರ್ತಾರೆ ಥಿಯೇಟರ್ಗೆ? ಅವ್ರು ಅದೇ ಹೇಳಿದ್ರು. ಅಂದ್ರೆ ಹಂಗಲ್ಲ ನಾನು ಹೇಳ್ತಿರೋ, ಕತೆ ನೋಡಕ್ ಬರ್ಬೇಕು. ಹೌದು. ಅಲ್ಲ ಕರೆಕ್ಟ್ ಒಪ್ಕೊಂಡೆ ರಾಜ್, ಬಟ್ ನಿಮ್ ಕೇಸ್ ಸ್ಟಡಿ ಹಿಂಗಿದೆ ಇಷ್ಟು ಏನೋ ನೀವು ಇದ್ಯಾವುದೋ 2ನೇ ಸಿನಿಮಾ ಮಾಡ್ತಿದ್ದೀರ ಅಂದ್ರೆ ಥಿಂಗ್ಸ್ ಆರ್ ಡಿಫ್ರೆಂಟ್. ಯು ಹ್ಯಾವ್ ಡನ್ ಸೋ ಮೆನಿ ಫಿಲ್ಮ್ಸ್, ಫಿಲ್ಮೋಗ್ರಫಿ ಇದೆ ಅಂಡ್ ಅಷ್ಟೇ ಪ್ರೂವ್ ಮಾಡಿದ್ದಾರೆ ಅಂತಂದಾಗ, ಕಂಟೆಂಟ್ ಚೆನ್ನಾಗಿದೆ ಅಂತಂದ್ರೆ ಅದೇ ಪ್ರೂವ್ ಮಾಡಿದ್ದು ನಾನಲ್ಲ, ಕಂಟೆಂಟ್ ಪ್ರೂವ್ ಮಾಡಿದ್ದು. ಸೊ ನಾನು ಅದೇ ಹೇಳ್ತಿರೋದು ಮತ್ತೆ, ನಾವು ಈ ಕತೆ ಏನಿದೆ ಸರ್ ಅದನ್ನ ಎಕ್ಸಿಕ್ಯೂಟ್ ಮಾಡಕ್ ಟ್ರೈ ಮಾಡೋಣ. ದುಡ್ಡು ಸುರಿಯೋದು ಬೇಡ, ದುಡ್ಡು ಖರ್ಚು ಮಾಡಿದ್ರೆ ಸಾಕು. ಈ ಸಿನಿಮಾಗೆ ದುಡ್ಡು ಖರ್ಚು ಮಾಡಿದ್ರೆ ಸಾಕು. ನಮ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರಿ. ನಮಗ್ ತುಂಬಾ ಅಂದ್ರೆ ಮತ್ತೆ ಇನ್ನೊಂದು ಏನಂದ್ರೆ, ಈ ಸಿನಿಮಾ ಇದೇ ಒಂದು ಚೌಕಟ್ಟಲ್ಲೇ ಮಾಡ್ಬೇಕು. ಈ ತರ ಕತೆ ಬೇಕು ಇಂಡಸ್ಟ್ರಿಗೆ. ಒಂದು ಎಂಗೇಜಿಂಗ್ ಕ್ರೈಮ್ ಥ್ರಿಲ್ಲರ್ ಬೇಕು, ಕರೆಕ್ಟ್ ಅಲ್ವಾ? ಇದೊಂದು ಕಮರ್ಷಿಯಲ್ ಮಾಸ್ ಮಸಾಲ ಅಲ್ಲ, ಕಮರ್ಷಿಯಲ್ ಮಾಸ್ ಮಸಾಲಾನು ಬೇಕು. ಬಟ್ ಕಮರ್ಷಿಯಲ್ ಮಾಸ್ ಮಸಾಲ ಆಗ್ಬೇಕಾದ್ರೆ ನಾವು ಖರ್ಚು ಮಾಡ್ಲೇಬೇಕು. ಬಟ್ ಎಂಗೇಜಿಂಗ್ ಕ್ರೈಮ್ ಥ್ರಿಲ್ಲರ್ ಆಗ್ಬೇಕಾದ್ರೆ ಏನ್ ಮಾಡ್ಬೋದು? ನಾವೆಲ್ಲ ನಾವ್ ಎಷ್ಟಾಗತ್ತೋ, ಈಗ ಅವರು ಸ್ಟಂಟ್ ಮಾಸ್ಟರ್ ಆಗಿ ಕೆಲಸ ಮಾಡಿದ್ದಾರೆ, ಅದ್ರ ಬಜೆಟ್ ಬಿದ್ದಿಲ್ಲ, ಕರೆಕ್ಟ್ ಅಲ್ವಾ? ಅದೆಲ್ಲದನ್ನು ಕೂಡ ಆ ಟೈಮು, ಈಗ ಪ್ರೇಮ್ ಸರ್ ಪಾಪ ಅವ್ರದ್ದು ಮ್ಯೂಸಿಕ್ ಎಕ್ಸ್ಪರ್ಟೀಸ್ ಕೊಟ್ಟಿದ್ದಾರೆ. ಸೊ ಇದೆಲ್ಲದೂ ಕೂಡ ಬಜೆಟ್ ಆಗಿ ಕನ್ವರ್ಟ್ ಆಗಿಲ್ಲ, ವ್ಯಾಲ್ಯೂ ಆಗಿ ಕನ್ವರ್ಟ್ ಆಗಿದೆ. ಸೊ ಒಂದು ವ್ಯಾಲ್ಯೂ ಕೊಟ್ಟು ಒಂದು ಒಳ್ಳೆ ಕಂಟೆಂಟ್ ಮಾಡಕ್ ಟ್ರೈ ಮಾಡೋಣ. ಸುಮ್ನೆ ಮತ್ತೆ ನಾವೇನೇ ಬಜೆಟ್ ಜಾಸ್ತಿ ಮಾಡಿದ್ರು ಕೂಡ ಅದು ಆಡಿಯನ್ಸ್ ಮೇಲೆ ಬೀಳುತ್ತೆ, ಸ್ಪೆಷಲಿ ಇಂಥ ಸಿನಿಮಾಗಳಿಗೆ. ದೊಡ್ಡ ಸ್ಟಾರ್ ಡ್ರಿವನ್ ಸಿನಿಮಾ ಆದ್ರೆ ಬೇರೆ, ಸ್ಟಾರ್ ಕ್ಯಾನ್ ಪುಲ್ ದ ಮನಿ. ಬಟ್ ವೆನ್ ಕಂಟೆಂಟ್ ಡ್ರಿವನ್ ಸಿನಿಮಾ ಆದಾಗ ವಿ ಶುಡಂಟ್ ಅಂದ್ರೆ ಜನಗಳ ಮೇಲೆ ಭಾರ ಹಾಕ್ಬಾರ್ದು ನಾವು. ವಾಟ್ ಆರ್ ದ ಕೀ ಪ್ಯಾರಾಮೀಟರ್ಸ್? ಅಂದ್ರೆ ಈಗ ಒಂದು ಸಿನಿಮಾ ಮಾಡ್ತೀವಿ ಅಂತಂದ್ರೆ, ಓಕೆ ಸೂ ಫ್ರಮ್ ಸೋ ಬಿಟ್ಬಿಡೋಣ. ಈಗ ರಕ್ಕಸಪುರದವಳ ತರನೇ ಒಂದು ಸಿನಿಮಾ ತಗೊಂಡ್ ಮಾಡಿದಾಗ್ಲೂ ಕೂಡ ಒಂದು ಥಿಯೇಟರ್ಗೆ ಬರ್ಬೇಕು ಅಂದ್ರೆ ಓಕೆ, ಏನು ಪ್ಯಾರಾಮೀಟರ್ಸ್, ಮೇನ್ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ನಾವು ಏನು ಫಾಲೋ ಮಾಡೋ ಚೆಕ್ ಲಿಸ್ಟ್ ಅಲ್ಲಿ ಏನಿರ್ಬೇಕು ಅನ್ಸುತ್ತೆ ನಿಮ್ಮ ಪ್ರಕಾರ, ನಿಮ್ಮಿಬ್ಬರ ಪ್ರಕಾರ? ಫಸ್ಟ್ ಅವ್ರು ಹೇಳಿ. ನೀವ್ ಹೇಳ್ಬೇಕು ಸರ್, ನೀವು ಡೈರೆಕ್ಟರ್. ಇಲ್ಲ ನೀವು ಮಲ್ಕೊಂಡ್ಬಿಡ್ತೀರಾ ಅಂತ ಕಣ್ಣು ನೋಡಿದ್ರೆ ಅನ್ಸುತ್ತೆ. ಅವ್ರಿಗೆ 2 ದಿವಸದಿಂದ ಇದ್ದೇ ಇಲ್ಲ ಬರ. ಎಲ್ಲದಕ್ಕಿಂತ ತುಂಬಾ ಇಂಪಾರ್ಟೆಂಟ್ ಆಗಿ ಎಂಗೇಜ್ಮೆಂಟ್ ವ್ಯಾಲ್ಯೂ ಇರಬೇಕು. ಒಂದು ಎಂಗೇಜಿಂಗ್ ಆಗಿರಬೇಕು, ಕಥೆಯಾಗಿ ಒಂದು ಎಂಗೇಜ್ಮೆಂಟ್ ಬರಬೇಕು. ಜೊತೆಗೆ ಈಗಿನ ಟೈಮ್ಗೆ ಏನಂದ್ರೆ ಮೇಕಿಂಗ್ ಅಲ್ಲಿ ಯಾವುದೇ ಕಾಂಪ್ರಮೈಸ್ ಇರಬಾರ್ದು. ಜೊತೆಗೆ ಏನಂದ್ರೆ ನಮ್ಮ ಸಿನಿಮಾ ಬರ್ತಾ ಇದೆ ಅಂತ ಆಡಿಯನ್ಸ್ಗೆ ತಿಳಿಸೋ ಅಂತ ಮಾರ್ಕೆಟಿಂಗ್ ಸ್ಟ್ರಾಟಜಿ ನಮ್ದು, ಅದ್ ಮಾಡ್ಲೇಬೇಕು. ಮತ್ತೆ ಸೇಮ್ ಅದೇ ಹಳೆ ರೀತಿಯ ಪ್ಯಾಟರ್ನ್ ಗಳನ್ನ ಮಾಡ್ಕೊಂಡು ಜನರ ಮುಂದೆ ಸಿನಿಮಾ ತಗೊಂಡ್ರೆ ಅವ್ರಿಗೆ ಗೊತ್ತಾಗುತ್ತೆ. ಅಂದ್ರೆ ದೇ ಕ್ಯಾನ್ ಜಡ್ಜ್ ಯು, ದೇ ಕ್ಯಾನ್ ಸಿ ಅಂಡ್ ಟೆಲ್ ದಟ್ ಲೈಕ್ ಇದು ಸ್ವಲ್ಪ ಏನೋ ಆತರ ಈ ತರ ಇದೆ, ಬೇಡ ಅಂತ ಇದ್ ಮಾಡ್ತಾರೆ. ಒಂದು ಸಿನಿಮಾ ಮಾಡ್ಬೇಕು, ಸಿನಿಮಾ ಮಾಡಿದೀವಿ ಅಂತ ಜನರಿಗೆ ಗೊತ್ತಾಗ್ಬೇಕು, ಅದು ಒಳ್ಳೆ ಸಿನಿಮಾ ಆಗ್ಬೇಕು. ಇದು 3 ಪ್ಯಾರಾಮೀಟರ್ ಅಂತ ನಾನು ಅನ್ಕೋತೀನಿ. ಮಾಸ್ಟರ್ ಸೇಮ್ ಅನ್ಬೇಡಿ. ಅಲ್ಲ, ಅವರಿಗೆ ಕ್ವಶನ್ ಅರ್ಥ ಆಗಿಲ್ಲ, ಸ್ವಲ್ಪ ಸ್ಲೋ ಇದೆ. ಇಲ್ಲ ಅದ್ರ ಬಗ್ಗೆ ಅಷ್ಟು ಜಡ್ಜ್ ಫಸ್ಟ್ ಪ್ರೊಡಕ್ಷನ್ ಇರೋದ್ರಿಂದ ನನಗೆ ಅದ್ರ ಬಗ್ಗೆ ಅಷ್ಟು ಕ್ಲಾರಿಟಿ ಇಲ್ಲ ನನಗೆ ಹೇಳ್ಬೇಕಂತಂದ್ರೆ. ನನಗೆ ಒಂದೇ ಏನಂತಂದ್ರೆ ನುಗ್ಗಿ ಕೆಲಸ ಮಾಡೋಣ, ಇನ್ನು ಸಕ್ಸಸ್ ಕೊಡೋದು ಬಿಡೋದು ಭಗವಂತ, ಅಷ್ಟೇ ನನ್ನ ಪಾಲಿಸಿ. ಅಷ್ಟು ಬಿಟ್ರೆ ಏನಿಲ್ಲ. ಬಟ್ ಇವ್ರು ಹೇಳೋದ್ರಲ್ಲಿ ಒಂದು ಪಾಯಿಂಟ್ ಏನಿದೆ, ಕೆಲಸ ಮಾಡಿದೀವಿ ಅಂದ್ಬಿಟ್ಟು ಕರೆಕ್ಟಾಗಿ ಆ ಪ್ರಾಡಕ್ಟ್ ಹೋಗಿ ರೀಚ್ ಆಗಿಲ್ಲ ಅಂತಂದ್ರೆ ಪಾಯಿಂಟ್ ವ್ಯಾಲ್ಯೂ ಇಲ್ವಲ್ಲ ಅಂತ ಅವ್ರು ಹೇಳೋದು ಒಂದು ಪಾಯಿಂಟ್. ಈ ಪ್ರೇಮ್ ಪ್ರೆಸೆನ್ಸ್ ಅಂದ್ರೆ ಅದೇ, ಐ ಥಿಂಕ್ ಇಟ್ಸ್ ಫಸ್ಟ್ ಟೈಮ್ ಸಚ್ ಥಿಂಗ್ಸ್ ಆರ್ ಹ್ಯಾಪನಿಂಗ್. ಪ್ರೇಮ್ಸ್ ಪ್ರೆಸೆನ್ಸ್ ಅಂತಿರೋಂಥದ್ದು, ವಾಟ್ ಇಸ್ ದ ಥಾಟ್ ಪ್ರೊಸೆಸ್ ಅದು ಆಕ್ಚುಲಿ? ಬಟ್ ಏನಂತಂದ್ರೆ ನನಗೆ ಇಬ್ರು ವ್ಯಕ್ತಿಗಳು ಅಂತಂದ್ರೆ, ಇವಾಗ ರಾಜ್ ಸರ್ ಓಕೆ ಅಂತ ಅಂದಾಯ್ತು, ಬಟ್ ಪ್ರೇಮ್ ಅವರು ನನ್ನ ಜೊತೆ ನಿಂತ್ಕೊಂಡು, ಅಂದ್ರೆ ಅವನು ಹೊಸ ಹುಡುಗ, ನಮಗೂ ಅಷ್ಟು ಇದಿಲ್ಲ, ಅವ್ರು ಕುತ್ಕೊಂಡು ಒಂದು ಮ್ಯೂಸಿಕ್ ಇರ್ಬೋದು, ಮತ್ತೆ ಅವ್ರು ಕುತ್ಕೊಂಡು ಸಪೋರ್ಟ್ ಮಾಡಿದ ಮಾರ್ಕೆಟಿಂಗ್ ಒಂದು ಬಿಸ್ನೆಸ್ ವೈಸ್ ಅದೆಲ್ಲ ಕುತ್ಕೊಂಡು ಮಾಡಿದ್ದು ಸಪೋರ್ಟ್ ನನಗೆ ಒಂದು ದೊಡ್ಡ ಹೆಲ್ಪ್ ಆಯ್ತು. ಉಪಸ್ಥಿತಿ. ಅದಾದ್ಮೇಲೆ KVN ಪ್ರೊಡಕ್ಷನ್ ಸುಪ್ರೀತ್ ಅವರಿಂದ ಹಿಡಿದು ವೆಂಕಟ್ ಅವರಿಂದ ಹಿಡಿದು ಅವರೊಂದು ಸಪೋರ್ಟ್ ಮಾಡಿದ್ದಕ್ಕೆ ಇವತ್ತೊಂದು ದಿವಸ ಇಲ್ಲಿ ಗಂಟ ಒಂದು ಸಿನಿಮಾ ಅಂದ್ರೆ ಒಂದು ರೂಪುಗೊಳ್ಳಲಿಕ್ಕೆ ಒಂದು ಅವಕಾಶ ಆಯ್ತು. ಇದು ಸಿನಿಮಾ ಬಿಟ್ಟು ಇನ್ನೆಷ್ಟು ಕತೆ ಕೇಳಿದ್ದೀರಾ ಅಥವಾ ಏನಾದ್ರು ಪ್ರೊಡಕ್ಷನ್ ಅಲ್ಲಿ ಇದೆಯಾ? ಇಲ್ಲ, ಯಾವುದು ನಾನು ಕೇಳಿಲ್ಲ ಸರ್. ನಾನು ಯಾವುದು ನನಗೆ ಬರ್ದೇ ಇರೋದು ನಾನು ಆಸೆನೇ ಮಾಡೋಕ್ಕಲ್ಲ. ಅದು ಬಂತ, ಅದನ್ನ ಹೆಂಗ್ ನಾನು ಯೂಸ್ ಮಾಡ್ಬೋದು ಅನ್ನೋದೇ ನನ್ನ ಪ್ಲಾನ್. ಈ ಸ್ಟಿಲ್ ಟುಡೇ ನನಗೆ ಆ ಸಿನಿಮಾ ಬರುತ್ತೆ, ಈ ಸಿನಿಮಾ ಬರುತ್ತೆ, ಯಾವ್ದು ನಾನು ಡೈರೆಕ್ಟರ್ ಆಗ್ತೀನಿ ಅನ್ಕೊಂಡಿಲ್ಲ, ನಾನು ಫೈಟ್ ಮಾಸ್ಟರ್ ಆಗ್ತೀನಿ ಅನ್ಕೊಂಡಿಲ್ಲ, ಈಗ ನಾನು ಪ್ರೊಡ್ಯೂಸರ್ ಆಗ್ತೀನಿ ಅಂತಾನು ಕೂಡ ಅನ್ಕೊಂಡಿಲ್ಲ. ಬಂತ ಅದು ಏನಾಗುತ್ತೆ ಒಂದು ಪ್ರಯತ್ನ ಪಡ್ತೀನಿ. ಸಕ್ಸಸ್ ಕೊಡೋದು ಬಿಡು, ನನ್ನ ಕೆಲಸದ ಎಫರ್ಟ್ ಮೇಲೆ ಹೋದ್ರೂ ಹೋಗ್ಬೋದು ಅಷ್ಟೇ. ಮ್ಯೂಸಿಕ್ ಅದು ಕೂಡ ಒಂಥರ ಪ್ರೇಮ್ ಸರ್ ಕಡೆಯಿಂದನೇ ಮಾತಾಡ್ಕೊಂಡು ಐ ಥಿಂಕ್ ಅರ್ಜುನ್ ಸರ್ ಸಿನಿಮಾನೇ ಮಾಡ್ಬಿಟ್ರು ನಿಮ್ಗೆ ಅಲ್ವಾ? ಅದೊಂಥರ ದಟ್ಸ್ ಅ ಹೋಲ್ ಡಿಫ್ರೆಂಟ್ ಈಕ್ವೇಷನ್ ಆಲ್ ಟುಗೆದರ್. ಆ್ಯಂಡ್ ಐ ಮೀನ್ ಸಾಕಷ್ಟು ಬಾರಿ ಸಾಕಷ್ಟು ಸಂದರ್ಶನಗಳು ಆಲ್ರೆಡಿ ನೋಡ್ಬಿಟ್ಟಿದ್ದಾರೆ. ವೇರೇನ್ ನಿಮ್ದಾಗಿರ್ಬೋದು, ಉಪ್ಪಿ ಸರ್ದಾಗಿರ್ಬೋದು, ಶಿವಣ್ಣಂದಾಗಿರ್ಬೋದು, 3 ಜನನೂ ಕಾಂಬಿನೇಷನಲ್ಲಿ ಬರೋಂಥದ್ದು. ಫಾರ್ ಯು ಇಟ್ ಈಸ್ ಐ ಆಲ್ವೇಸ್ ವಾಂಟೆಡ್ ಟು ಆಸ್ಕ್ ದಟ್ ಆ್ಯಕ್ಚುಲಿ. ಹೆಂಗೆ ಇಬ್ರು ಆ ಥರ ಇರೋಂಥವ್ರು ಮಧ್ಯದಲ್ಲಿ ನೀವು ಇದ್ದಾಗ ಹೌ ಡು ಯು ಫೀಲ್ ಫ್ರಮ್ ಯುವರ್ ಪರ್ಸ್ಪೆಕ್ಟಿವ್ ಅಂತ? ಯು ಆರ್ ಬ್ರೈನಿ, ವೆರಿ ಇಂಟೆಲಿಜೆಂಟ್, ವೆರಿ ಇಂಟೆಲೆಕ್ಚುಯಲ್.
ಅವ್ರು ವೆರಿ ಎಕ್ಸ್ಪೀರಿಯನ್ಸ್ಡು. ಹೌ ದಿಸ್ ಸಮಾಗಮ? ಸೊ ಒಂದೇನಂದ್ರೆ ಯಾವತ್ತೂ ಕೂಡ ಅವರ ಎಕ್ಸ್ಪೀರಿಯನ್ಸ್ನ ಅವ್ರ ಸೀನಿಯಾರಿಟಿನ ನನ್ನ ಮೇಲೆ ಹೇರ್ಲಿಲ್ಲ ಅವರು. ಆಗ ಏನಾಗುತ್ತೆ, ಬಹಳ ಐ ಥಿಂಕ್ ದೇ ಆಲ್ವೇಸ್ ಶವರ್ಡ್ ಲವ್. ನಿನ್ನೆ ಲ್ಯಾಂಡ್ ಲಾರ್ಡ್ ಸಿನಿಮಾ ನೋಡಕ್ ಬಂದಿದ್ರು ಶಿವಣ್ಣ, ನೆನ್ನೆದ್ರೆ ಬಂದಿದ್ರು. ಅವ್ರ ಸಿನಿಮಾ ನೋಡಿ ಕೂಡ ಕ್ಯಾರೆಕ್ಟರ್ ಬಗ್ಗೆ ಮೆಚ್ಕೊಳ್ಳೋದು. ಅವ್ರಿಗೆ ಇವತ್ತು ಕೂಡ ಸಿನಿಮಾ ಪ್ರೀತಿ ಇದೆ, ಇಬ್ಬರಿಗೂ ಇದೆ. ಶಿವಣ್ಣ ಅವ್ರಿಗಿರ್ಬೋದು, ಉಪ್ಪಿ ಸರ್ಗಿರ್ಬೋದು. ಉಪ್ಪಿ ಸರ್ ಕೂಡ ಡಿಸ್ಕಸ್ ಮಾಡಬೇಕಾದ್ರೆ ಇನ್ ಮುಂದೆ ಏನ್ ಮಾಡ್ತಾ ಇದ್ದೀರಾ, ನಾನೇನೋ ಸಬ್ಜೆಕ್ಟ್ ಹೇಳಿದ್ರೆ ಅವರ ಒಪಿನಿಯನ್ ಹೇಳೋದು. ಅವ್ರ ಸಿನಿಮಾ ಪ್ರೀತಿ ಅಗಾಧವಾಗಿದೆ. ಇನ್ನೂ ಕೂಡ ಅವ್ರಿಗೆ ಏನೋ ಮಾಡಬೇಕು, ಇನ್ನೂ ಹೊಸದೇನೋ ಮಾಡಬೇಕು, ಅಪ್ಡೇಟ್ ಆಗಬೇಕು ಅನ್ನುವಂಥದ್ದಿದೆ. ಸೊ ನನ್ನ ಭಾಗ್ಯ ಐ ಥಿಂಕ್ ಅಂತ ಸ್ಟಾರ್ಗಳ ಜೊತೆ ಕೆಲಸ ಮಾಡೋದು, ಜೊತೆಗೆ ಅಕ್ಸೆಪ್ಟೆಡ್ ಆಗೋದು ಅಲ್ವಾ? ನಿಜ. ನಾಟ್ ಎವ್ರಿವನ್ ವಿಲ್ ಗೆಟ್ ಅಟ್ ದಿಸ್ ಸ್ಟೇಜ್ ಆಫ್ ದಿ ಕೆರಿಯರ್. ಇಲ್ಲ 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 ಇಲ್ಲ. ಅಂಡ್ ಅದು ವೈಡ್ ಅಕ್ಸೆಪ್ಟೆನ್ಸ್ ಬೇರೆ, ತುಂಬಾ ತುಂಬಾ ವೈಡ್. ಹೌದು ಹೌದು. ಓಕೆ ಮಾಸ್ಟರ್, ಒಂದು ಓವರ್ ಲಾಸ್ಟ್ ಅಲ್ಲಿ ವೈ ಪೀಪಲ್ ಹ್ಯಾವ್ ಟು ಕಮ್ ಅಂಡ್ ವಾಚ್ ರಕ್ಕಸಪುರ? ವೈ ಅಂತಂದ್ರೆ ಎಲ್ಲ ಒಂದು ಯಂಗ್ಸ್ಟರ್ಸ್, ಒಬ್ಬ ಹೊಸದಾಗಿ ನಿರ್ದೇಶಕ ಒಬ್ಬ ಬರ್ತಾ ಇದ್ದಾನೆ. ಅದಲ್ಲದೆ ಅವನಿಂದೆ ಒಂದಷ್ಟು ಜನ ಅಸಿಸ್ಟೆಂಟ್ ಡೈರೆಕ್ಟರ್ಗಳಿದ್ದಾರೆ. ನಿಜವಲ್ಲ ಅವ್ರ ಶ್ರಮ ಎಷ್ಟಿದೆ ಅಂತಂದ್ರೆ ಯು ಕಾಂಟ್ ಬಿಲೀವ್. ಅವ್ರ ಮನೇಲಿ ಅವ್ರ ತಂದೆ ತಾಯಿದಿರ್ಗೂ ಅಷ್ಟು ಕೆಲಸ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ, ಈ ಸಿನಿಮಾಗ ಅಷ್ಟು ಕೆಲಸ ಮಾಡಿದ್ದಾರೆ ಅವರು. ಸೂಪರ್. ಅದಂತ ಹೇಳಬಲ್ಲೆ. ಅಂದ್ರೆ ಅವ್ನ ರವಿಗೆ ಒಂದಷ್ಟು ಸಪೋರ್ಟ್ ಮಾಡಿದ್ದಾರೆ ಅಷ್ಟು ಜನ. ಕರೆಕ್ಟ್ ಅಲ್ಲ ಸರ್? ಒಳ್ಳೆ ಒಳ್ಳೆ ಹುಡುಗರು. ಅದಾದ್ಮೇಲೆ ತಿರ್ಗಾ ಡೈಲಾಗ್ ಬರ್ದಿರೋಂಥವ್ನು ಕ್ರಾಂತಿ ಇರ್ಬೋದು. ಕ್ರಾಂತಿ ತುಂಬಾ ಅದ್ಭುತವಾಗಿ ಇದು ಮಾಡಿದ್ದಾರೆ. ತಿರ್ಗಾ ಅದಾದ್ಮೇಲೆ ನಮ್ಮ ಮೋಹನ್ ಬೀಕರ್ ಆರ್ಟ್ ಡಿಪಾರ್ಟ್ಮೆಂಟ್, ಅವ್ರ ಅಸಿಸ್ಟೆಂಟ್ ಒಬ್ಬ ಪರಮಿ ಅಂತ ಒಬ್ಬ ಹುಡುಗ ಇದ್ದ. ಸೆಟ್ ಅವ್ರ ಜೊತೆ ನಿಂತ್ಕೊಂಡು ಎಷ್ಟು ಅದ್ಭುತವಾದಂಥ ಪ್ರತಿಯೊಂದು ಲೊಕೇಶನ್ ನೀಟಾಗಿ ಇರೋದ್ರಲ್ಲಿ ಏನು ಅಚ್ಚುಕಟ್ಟು ಮಾಡ್ಬೋದು ಅನ್ನೋದೊಂದು ಕೆಲಸ ಮಾಡಿದ್ದಾರೆ. ಮತ್ತು ಅರ್ಜುನ್ ಸರ್ ಬಗ್ಗೆ ನಾನೇನು ಹೇಳಂಗೇ ಇಲ್ಲ. ಅರ್ಜುನ್ ಜನ ಅದ್ಭುತವಾದಂಥ ಸಂಗೀತ. ತಿರ್ಗಿ ಅದಾದಮೇಲೆ ಇವರು ನಮ್ಮ KM ಪ್ರಕಾಶ್ ಎಡಿಟ್ರು. ಇಲ್ಲೇನಂತಂದರೆ ಎಲ್ಲರೂ ಇವತ್ತೊಂದು ದಿವಸ ಇಂಡಸ್ಟ್ರಿ ಇಲ್ಲಿ ಒಂದು ಟಾಪ್ ಮೋಸ್ಟ್ ಇರೋಂಥ ಒಬ್ಬ ಎಲ್ಲ ಟೆಕ್ನಿಷಿಯನ್ಸ್ ನಿಂತ್ಕೊಂಡು ಇದ್ರ ಜೊತೆ ಸಪೋರ್ಟ್ ಆಗಿ ಎಲ್ಲ ನಿಂತು ಕೆಲಸ ಮಾಡಿದ್ದಾರೆ. ಏನಂದ್ರೆ ಎಲ್ಲರೂ ಹಿಂಗೆ ಸಪೋರ್ಟ್ ಆಗಿದ್ದಾರೆ. ಮೇನ್ ಸೆಂಟ್ರಲ್ ರಾಜ್ ಸರ್ ಹಿಂಗಿದ್ದಾರೆ. ಅವ್ನು ರವಿನ ಕರ್ಕೊಂಡಾಗ ಅಲ್ಲಿ ಬಿಟ್ಟಿದ್ದೀವಿ ಅಷ್ಟೇ. ಅಷ್ಟೇ, ಇನ್ನೇನಿಲ್ಲ. ಇನ್ನು ಜನಗಳು ಅದು ಅಕ್ಸೆಪ್ಟ್ ಮಾಡಿದ್ರೆ ಅವನಿಂದ ಇನ್ನೊಂದಷ್ಟು ಬೆಳಿಬೋದು. ಪ್ರಯತ್ನ ಬರುತ್ತೆ. ಸೂಪರ್ ಮಾಸ್ಟರ್. ಐ ಥಿಂಕ್ ಅಷ್ಟು ದೊಡ್ಡ ದಿಗ್ಗಜರು ಆ್ಯಂಡ್ ತುಂಬ ದೊಡ್ಡ ತಲೆನ ಒಟ್ಟಿಗೆ ಒಂದೇ ಜಾಗದಲ್ಲಿ ಬಂತು ಅಂತಂದರೆ ವಾಟ್ ವಿಲ್ ಬಿ ದ ರಿಸಲ್ಟ್ ಅನ್ನೋದಕ್ಕೆ ನಾನು ರಕ್ಕಸಪುರದವಳು ಅಂತ ಹೇಳ್ತೀನಿ. ಲೈಕ್ ಆಲ್ ದ ಪೀಪಲ್, ದ ಬೆಸ್ಟ್ ಆಫ್ ಬೆಸ್ಟ್ ಟೆಕ್ನಿಷಿಯನ್, ದ ಬೆಸ್ಟ್ ಆಫ್ ಬೆಸ್ಟ್ ಆ್ಯಕ್ಟರ್ಸ್ ಟುಗೆದರ್ ಜಾಯಿಂಟ್ ಎಫರ್ಟ್ ಬಂದಿರೋಂಥದ್ದು. ಆ್ಯಂಡ್ ಮೋರ್ ದೆನ್ ಐ ಥಿಂಕ್ ಫಾರ್ ಅ ಗುಡ್ ಎಫರ್ಟ್ ಆ್ಯಂಡ್ ಫಾರ್ ಅ ಗುಡ್ ಪ್ಲಾಟ್ ಅಂತ. ಟ್ರೈಲರ್ ನಾವು ನೋಡಿದಾಗ ಆಲ್ರೆಡಿ ಹೇಳಿದಾಗ ಒಂದು ಕ್ರೈಮ್ ಥ್ರಿಲ್ಲರ್ ಆ ಒಂದು ಪೊಸಿಷನ್ ಕನ್ನಡದಲ್ಲಿ ಕಮ್ಮಿ ಇದ್ದಿದ್ದು. ನನ್ನ ಪ್ರಕಾರ ತುಂಬಾನೇ ಬಹಳ ಕಮ್ಮಿ ಇತ್ತು ಅನ್ಸುತ್ತೆ ಕ್ರೈಮ್ ಥ್ರಿಲ್ಲರ್ ಸಿನಿಮಾಗಳು ಬರ್ತಿದ್ವಿ. ಕ್ರೈಮ್ ಥ್ರಿಲ್ಲರ್, ಹಾರರ್ ಈ ತರದೆಲ್ಲ ಇಲ್ವೇ ಇಲ್ಲ. ಈ ತರದ್ದು ಇಲ್ಲ. ನಾವು ಬರೀ ಏನಂತಾರೆ ಈ ಮಲಯಾಳಂ ಸಿನಿಮಾಗಳು ಅದು ಇದು ಅಲ್ಲ, ಆ ತರದ್ರಲ್ಲೇ ನಾವು ಒಂದಷ್ಟು ಸರ್ಚ್ ಮಾಡ್ಬೇಕಾಗಿತ್ತು, ಅಷ್ಟು ಬಿಟ್ರೆ ಬೇರೆ ಏನಿಲ್ಲ. ನಾನು ಟ್ರೈಲರ್ ನೋಡಿದಾಗಲೇ ಅಂತ ಅನ್ಕೊಂಡೆ, ಐ ವಾಸ್ ಲೈಕ್ ಓಕೆ ಡನ್ ಸಮಥಿಂಗ್ ಲೈಕ್ ಓಕೆ. ಐ ಲವ್ ಕ್ರೈಮ್ ಥ್ರಿಲ್ಲರ್. ಆ ಕೂತ್ಕೊಂಡು ಮಜಾನೇ ಬೇರೆ ಇರುತ್ತೆ. ಆಮೇಲೆ ಏನ್ ಗೊತ್ತಾ, ಇಟ್ ಗಿವ್ಸ್ ಬ್ರೈನ್ಗೆ ಕೆಲಸ ಕೊಡುತ್ತೆ. ಫಸ್ಟ್ ಫ್ರೇಮ್ ಇಂದ ಲಾಸ್ಟ್ ಫ್ರೇಮ್ ಅಫ್ಕೋರ್ಸ್ ಅದನ್ನ ಕರೆಕ್ಟಾಗಿ ಎಕ್ಸಿಕ್ಯೂಷನ್ ಮಾಡಿ ಹುಡುಕಿ ಇದಿರ್ಬೋದಾ ಅದ್ರ ಮಧ್ಯದಲ್ಲಿ ಗೆಸ್ ಮಾಡ್ಬಿಟ್ರೆ ಅದ್ರ ಮಜಾ ಇನ್ನ ಬೇರೆ. ಓಕೆ, ಡಾಟ್ಸ್ ಕನೆಕ್ಟೆಡ್ ಮಾಡೋಕೆ. ದಟ್ ಇಸ್ ದ ಬ್ಯೂಟಿ ಆಫ್ ವಾಚಿಂಗ್ ಎ ಕ್ರೈಮ್ ಥ್ರಿಲ್ಲರ್. ಸೊ ಹಾಗಾಗಿ ದಟ್ ಪೊಸಿಷನಿಂಗ್ ಇಸ್ ಗುಡ್ ಅಂತ ನನಗೆ ಅನಿಸ್ತಿದೆ. ಆಮೇಲೆ ಇದ್ರ ಮಧ್ಯದಲ್ಲಿ ಇನ್ನೊಂದು ಹೇಳೋದು ನಾನು ಇದು ಮಾಡ್ತೀನಿ. ಇವಾಗ ರವಿ ಬಂದು ಕತೆ ಹೇಳಿದಾಗ ರವಿ ರೆಡಿ, ನೀವೇ ಮಾಡಿ ಮಾಸ್ಟರ್ ಡೈರೆಕ್ಷನ್ ಅನ್ನೋದಕ್ಕೆ. ಬಟ್ ನಾನು ಎಲ್ಲೂ ಅದನ್ನ ಅಕ್ಸೆಪ್ಟ್ ಮಾಡಿಲ್ಲ. ನೋಡು, ಇದು ನೀನು ಅನ್ಕೊಂಡಿರೋದು ಒಂದು ಕನಸಿದು. ಅಂದ್ರೆ ನಿನ್ನಲ್ಲೇ ಏನೋ ಒಂದು ಆಸೆ ಇದೆ. ಸೂಪರ್. ಅಂದ್ರೆ ನಿನ್ನಲ್ಲಿರೋ ಥಾಟ್ ಪ್ರೊಸೆಸ್ ಯಾವುದೇ ಕಾರಣಕ್ಕೂ ನನ್ನಿಂದ ಬರಬಾರ್ದು. ಸ್ಟಿಲ್ ಟುಡೇ ನಾನು ಆ ಸಿನಿಮಾಗ ನಾನು ಎಡಿಟಿಂಗ್ ಕೂತಿಲ್ಲ. ನಾನು ಏನು ಅವ್ನು ಏನು ಮಾಡ್ತಾ ಇದ್ದೇನೆ ಏನು ಅಂತ ಸರ್ ನಯ ಸೆಟ್ಟಿಗೆ ಬಂದಿನ ನಿಮ್ಗೆ ಕೇಳಿದ್ದೆ ಸರ್. ಓನ್ಲಿ ನನ್ನ ಆ್ಯಕ್ಷನ್ ಇದ್ದಾಗ ಮಾತ್ರ ನಾನು ಹೋಗ್ತಾ ಇದ್ದೆ, ನಾನು ಬರ್ತಾ ಇದ್ದೆ ಅಷ್ಟೇ. ಬಟ್ ನಿನ್ನ ಪ್ರೋಸೆಸ್ ನೀನು ಮಾಡು. ಇವಾಗ ಎಲ್ಲರೂ ಅಂದರು, ರವಿ ನೀನು ಯಾಕೆ ಮಾಡಲಿಲ್ಲ ಡೈರೆಕ್ಷನ್, ನೀನೇ ಮಾಡೋದಾಯ್ತಲ್ಲ, ನಿನ್ನ ಓನ್ ಪ್ರೊಡಕ್ಷನ್. ಹಂಗೆ ಅದಲ್ಲ, ನನಗಿಷ್ಟ ಆಯಿತು ಕತೆ. ನನಗೆ ಯಾರೋ ಒಬ್ಬ ಕರ್ಕೊಂಬಂದಿದ್ದಕ್ಕೆ ಇವತ್ತಿನ ದಿವಸ ನಾನು ಇಲ್ಲಿದ್ದೀನಿ. ನಾನು ಒಬ್ಬ ಹಿಂದಿ ಸಿನಿಮಾ ಮಾಡೋದಿರ್ಬೋದು ಅಥವಾ ತೆಲುಗು ಸಿನಿಮಾಗಳು ಮಾಡೋಂಥ ಇರ್ಬೋದು, ಈ ಮಟ್ಟಕ್ಕೆ ಒಂದು ಪೊಸಿಷನ್ಲಿದ್ದೀನಿ. ನನ್ನ ಯಾರೋ ಒಬ್ರು ಹಂಗೆ ಪುಷ್ ಮಾಡಿರೋದು ನಾನು ಇಲ್ಲಿದ್ದೀನಿ. ಓಕೆ, ನಿನ್ನ ಟ್ಯಾಲೆಂಟ್ ಇದೆ, ನೀನು ಹೋಗು. ನನ್ನೊಂದು ಪಾರ್ಟ್ ಬೇರೆ ರೀತಿ ಇರುತ್ತೆ ಅಷ್ಟೇ, ಇನ್ನೇನಿಲ್ಲ. ಬಟ್ ನನಗೆ ಸಪೋರ್ಟ್ ಮಾಡ್ತಾ ಇರೋದು ಇವರು ರಾಜ್ ಸರ್, KVN ಅವರು ಮತ್ತು ಪ್ರೇಮ್ ಅವರು. ಇವ್ರು 3 ಜನ ನನಗೊಂದು ಬೇರೆ ಕಡೆ ರೂಟಿಂದ ನನಗೆ ಸಪೋರ್ಟ್ ಮಾಡಿದ್ದಾರೆ ಅಷ್ಟೇ. ನನ್ನನ್ನು ಒಂದು ಕಡೆ ಇವ್ರು ಬೆಳೆಸಿದ್ರೆ ಅವನು ಒಂದು ಕಡೆ ಅವ್ನು ಬೆಳೀತಾನೆ. ಇಷ್ಟು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ. ಸೊ ಬೇಸಿಕ್ಲಿ ಇಟ್ಸ್ ಲೈಕ್ ರವಿ ಈಸ್ ಬೆಳೆಸಿಫೈಯಿಂಗ್ ರವಿ. ರಾಜ್ ಅವರು ನಮ್ಮಿಬ್ಬರನ್ನು ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಷ್ಟೇ. ಬರೀ ಆಕ್ಟ್ ಮಾಡಿದ್ದೀನಿ ಅಲ್ಲ, ವಾಟ್ ಎವರ್ ಸರ್, ಇವಾಗ ಏನೇ ಮಾಡಿದ್ರು ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಅಲ್ಲ.
ನೋಡೋಣ ಸಿನಿಮಾ ಅದೇ ನಾ ಹೇಳಿದಲ್ಲ. ಮತ್ತೆ ಇಟ್ಸ್ ಅ ವೆರಿ ಆ ಒಂದು ಸ್ಪೇಸ್ ನಾವು ಪ್ರತಿ ವರ್ಷ ಕೂಡ ಆ ಒಂದು ಸ್ಪೇಸ್ ಇದ್ದೇ ಇರುತ್ತೆ. Yeah. ಈಗ ರಂಗಿತರಂಗ ಬಂದಾದ್ಮೇಲೆ ಎಷ್ಟು ಹೌದೌದು ಎಷ್ಟು ಕ್ರೈಮ್ ಥ್ರಿಲ್ಲರ್ಗಳು ಚೆನ್ನಾಗಿರೋದು ಬಂದಿದೆ, ನಾವು ಲೆಕ್ಕ ಹಾಕ್ಬೋದು. ಆಕ್ಚುಲಿ ಬಹಳ ಬೆರಳ ಅದೇ ನಾ ಹೇಳೋದು, ಅದು ಶಾರ್ಟ್ ಕಮಿಂಗ್ ಇರೋದ್ರಿಂದ ಅಲ್ಲಿ ಆ ಒಂದು ಸ್ಪೇಸ್ ಚೆನ್ನಾಗಿ ಮಾಡಿದ್ರೆ ಅದು ನನಗೆ work ಈ ಸಿನಿಮಾಯಿಂದ ಒಂದು ಲೈನ್ ಹೋಗೋಂಗ್ ಆಗ್ಬೇಕು. ಹೌದು. ಅಂದ್ರೆ ಈ ಸಿನಿಮಾ ಮಲಯಾಳಂ ಅಲ್ಲಿ ಬಂದಿರೋ ಚೆನ್ನಾಗಿರ್ತಿತ್ತು ಗುರು ಅಂತ ಆ ಲೈನ್ ಬರಬಾರ್ದು ಅಷ್ಟೇ. ಅದೇ ಅದೊಂದು ಆಗ್ಬೇಕು. ಅಂದ್ರೆ ಅಲ್ವಾ? ಹೌದೌದು. ಅಂದ್ರೆ ಇಲ್ಲ ನಮ್ ಜನಗಳು ಯಾವತ್ತು ಹಂಗೆ ಯಾವತ್ತು ಮಾಡಲ್ಲ. ಅಂದ್ರೆ ನಾನು ಯಾವತ್ತು ಒಂದು ಮೂಟೆ ಕತೆ ಮಲಯಾಳಂಗಿಂತ ಕನ್ನಡದಲ್ಲಿ ದೊಡ್ಡ ಹಿಟ್ಟು. ತಮಾಷಾ ಅಂತ ಬಂತು ಮಲಯಾಳಮಲ್ಲಿ, ಅದೇ ಸಿನಿಮಾ ರೀಮೇಕ್ ಆಗಿ ನಮಗಿಂತ ಜಾಸ್ತಿ ಬಜೆಟ್ ಹಾಕಿ ನಮಗಿಂತ ಎಲ್ಲಾ ಜಾಸ್ತಿ ಮಾಡಿದ್ರು. ಬಟ್ ಸೂಫ್ರಮ್ ಸೋನು ಕೂಡ ಕನ್ನಡದಲ್ಲಿ ಹಿಂದಿಲೂ ಮಾಡಿದ್ರಲ್ಲ ಸರ್, ಹಿಂದೂಲು ಮಾಡಿದ್ರು. ಹಿಂದಿಲಿ ಇವ್ರು ಮಾಡಿದ್ರು ಗುಜರಾತ್ ಚಮನ್ ಅಂತ ರೀಮೇಕ್ ಆಯ್ತು. ಏನ್ ಕೇಳಿದ್ರಿ? ಸೂಫ್ರಮ್ ಸೋನು ಕೂಡ ಕನ್ನಡದಲ್ಲೇ ಬಿಗ್ಗೆಸ್ಟ್ ಹಿಟ್ ಅಂತಂದ್ರೆ. ಅಂದ್ರೆ ಅಲ್ಲಿ ಅಲ್ಲಿ ನಾವು ಗೊತ್ತಿಲ್ಲ, ಅದು ಪರವಾಗಿ ಅದೆಲ್ಲ ಹೇಳಿದ್ ನಾನು. ಅಲ್ಲೂ ಅದೇ ಸಿನಿಮಾ ಮಾಡಿದ್ರು, ಇಲ್ಲೂ ಇದೇ ಸಿನಿಮಾ ಮಾಡಿದ್ರು. ಕನ್ನಡದವ್ರು ಯಾವತ್ತು ಕೈ ಬಿಟ್ಟಿದ್ದಾರೆ ಅಂತ ನಾನು ಅನ್ಕೊಳ್ಳಲ್ಲ. ಅವರು ಯಾವತ್ತು ಕೈ ಹಿಡ್ಕೊಂಡೆ ಅಂದ್ರೆ ಒಂದು ಅವ್ರಿಗೆ ಒಳ್ಳೆ ಪ್ರಯತ್ನ ಅಂತ ಅನಿಸ್ಬೇಕು, ಅದು ಅನ್ಸೋವಂತ ಜವಾಬ್ದಾರಿ ನಮ್ದು. ಅವ್ರ ಮುಂದೆ ಸಿನಿಮಾ ಗೊತ್ತಾಗ್ಬೇಕಲ್ಲ, ಅಟ್ಲೀಸ್ಟ್ ಸಿನಿಮಾ ಎಕ್ಸಿಸ್ಟಿಂಗ್ ಇದೆ ಅಂತ ಗೊತ್ತಾಗ್ಬೇಕಲ್ಲ. ಈಗ ಕಂಟೆಂಟ್ ಎಷ್ಟಿದೆ, ಒಬ್ರಿಗೆ ಇಲ್ಲಿ ಬಿಗ್ ಬಾಸ್ ವಿನ್ ಆದ್ರೆ ನಾವು ಬೇರೆ ಯಾರು ಕಾಣಿಸೋದೇ ಇಲ್ಲ ಅಲ್ವಾ? ಅಲ್ಲ, ತಪ್ಪಲ್ಲ, ಅರ್ಥ ಆಯ್ತಾ? ಅಂದ್ರೆ ಅಷ್ಟು ಕಂಟೆಂಟ್ ಇದೆ, ಅಷ್ಟು ಕಂಟೆಂಟ್ ಮಧ್ಯೆ ಈ ಕಂಟೆಂಟ್ ನೋಡಿ ಅಂತ ನಾವ್ ಹೆಂಗ್ ಹೇಳ್ಸೋದು? ಅದು ನಮ್ ಜವಾಬ್ದಾರಿ ಆಗುತ್ತೆ. ಅದನ್ನು ಜವಾಬ್ದಾರಿ ಅವ್ರ ಹೆಗಲ ಮೇಲೆ ಹಾಕಿ ಸಿನಿಮಾನೂ ನೋಡ್ಬೇಕು, ಯಾವ ಸಿನಿಮಾ ಇದೆ ರಿಲೀಸ್ ನೆನ್ಪಿಟ್ಕೋಬೇಕು, ಅದೆಲ್ಲ ತುಂಬಾ ಕಷ್ಟದ ಕೆಲಸ. ದಟ್ ಇಸ್ ವಾಟ್ ದೇ ಸೇ, ನೋ ಪೀಪಲ್ಸ್ ಮೆಮೊರಿ ಇಸ್ ವೆರಿ ವೆರಿ ಶಾರ್ಟ್ ಲಿವ್ಡ್ ಇವತ್ತು. ನಮ್ದೇ ಬೆಳಿಗ್ಗೆ ಎಷ್ಟು ರೀಲ್ ನೋಡಿದ್ರಿ? ಫಸ್ಟ್ ಯಾವ್ದು ನೋಡಿದ್ರಿ ನೀವು? ನೆನ್ಪಿಲ್ಲ ಅಲ್ವಾ? ಹೌದಲ್ವಾ? ಅದೇನಾ ಹೇಳೋದು, ಲಾಸ್ಟ್ ರೀಲ್ ಯಾವ್ದು ನೋಡಿದ್ ನೀವು? ನೆನ್ಪಿಲ್ಲ. ಮಧ್ಯೆಲ್ಲ ಯಾವ್ದೋ ಒಂದು ನೋಡಿ ಇಮೋಷನಲ್ ಆಗಿರ್ತೀರಾ, ಇನ್ನೊಂದು ಯಾವ್ದೋ ನೋಡಿ ನಕ್ಕಿರ್ತೀರಾ, ಯಾವ್ದು ನೆನ್ಪಿಲ್ಲ. ಅಂತದ್ರಲ್ಲಿ ಸಿನಿಮಾ ಮಾಡ್ತೀವಂತೆ, ಅವ್ರು ನೆನ್ಪಿಟ್ಕೊಂಡು ಬಂದ್ಬಿಡ್ಬೇಕಂತೆ, ಅದು ಆಗಲ್ಲ. ನನಗೆ ಒಂದ್ಸಲಿ ಇದೇ ತರ ಆಯ್ತು. ನಾನು ನನ್ನ ಕಸಿನ್ಸ್ 3 ಜನ ಕಾರಲ್ಲಿ ಹೋಗ್ತಿದ್ವಿ. ಎಲ್ಲೋ ಬರ್ತಿರ್ಬೇಕಾದ್ರೆ ಒಂದು ಪಾಯಿಂಟ್ ಆದ್ಮೇಲೆ ಸಖತ್ ಹೀಟೆಡ್ ಆರ್ಗ್ಯುಮೆಂಟ್ ಶುರು ಆಗೋಯ್ತು ಸಿನಿಮಾ ವಿಷಯಕ್ಕೆ. ಯಾವ ರೇಂಜ್ಗೆ ಹೋಯ್ತು ಅಂದ್ರೆ ರಾಜ್, ಕೊನೆಗೆ ನನ್ನ ಕಾರ್ ನಿಲ್ಸಿ ಐ ವಾಂಟ್ ಗೆಟ್ ಔಟ್ ಆಫ್ ದ ಕಾರ್ ಅನ್ನೋ ಮಟ್ಟಿಗೆ ನನ್ ಫುಲ್ಲು ಕೋಪ, ಕಿವಿಯಿಂದ ಈ ಲಿಟ್ರಲಿ ಕಾರ್ಟೂನ್ ತರ ಹೊಗೆ ಬರ್ತಿದೆಯಲ್ಲ ಏನು ಅಂತ. ನನ್ನ ಕಸಿನ್ ಒಂದು ಪಾಯಿಂಟ್ ಹೇಳ್ದ, ಗೈಸ್ ಒಂದ್ ನಿಮಿಷ ಸ್ಟಾಪ್ ಮಾಡಿ, ಇವನಿಗೂ ನಮಗೂ ಏನಾಗ್ತಿದೆ ಅಂತ ಒಂದು ಪಾಯಿಂಟ್ ಹೇಳ್ತೀನಿ ಅಂತ ಅಂದ. ದಟ್ ವಾಸ್ ಅನ್ ಐ ಓಪನರ್ ಟು ಮಿ. ಈ ಸೈಡ್, ಮಗ ಐ ಆಮ್ ಸಾರಿ, ನೀನು ನೋಡುವಂಥ ಸಿನಿಮಾ ವರ್ಲ್ಡ್, ನೀನು ನೋಡುವಂಥ ಸಿನಿಮಾ ಪೀಪಲ್, ಯು ಆರ್ ಎಕ್ಸ್ಟ್ರೀಮ್ಲಿ ಪ್ಯಾಷನೇಟ್. ನಿನಗೆ ಪ್ರಪಂಚ ಇರೋದೇ ಸಿನಿಮಾ, ಆಯ್ತಾ? ಅವ್ರಿಗಲ್ಲ, ನಮ್ಗೆ ಅಲ್ಲ. ನಾನೊಬ್ಬ ಟೆಕ್ಕಿ, ಕರೆಕ್ಟ್. ನಾನು ಹೋಗ್ತೀನಿ, ನೀನ್ ಸಿನಿಮಾಲಿ ಏನ್ ನೋಡ್ತಿದ್ಯಲ್ಲ, ಸೀನ್ ನೀನ್ ಏನ್ ಹೇಳ್ತಿದ್ಯಲ್ಲ ನನಗೇನು ಗೊತ್ತಾಗಲ್ಲ. ಎಂಗೇಜ್ ಆಯ್ತು, ನೋಡ್ದೆ, ಚೆನ್ನಾಗಿತ್ತಾ, ಬಂದೆ, ಅಷ್ಟೇ. ಫಾರ್ ಯು ದಿಸ್ ವರ್ಲ್ಡ್ ಇಸ್ ಡಿಫ್ರೆಂಟ್. ಹೌದು, ಐ ಅಂಡರ್ಸ್ಟ್ಯಾಂಡ್ ನಿನ್ಗೆ ಯಾಕೆ ಈ ಅಗ್ರೆಷನ್ ಪ್ಯಾಷನ್ ಬರ್ತಿದೆ. ಅಂದ್ರೆ ಏನೋ ಲೇವಡಿ ಮಾಡ್ಬಿಡ್ತಾರೆ ಅಂತ ಅನ್ಕೊಳ್ಳೋಣ. ನಾನು ಉರಿತಾ ಇರತ್ತೆ ಒಂದೊಂದ್ಸಲಿ, ಹೇ ಹಿಂಗ್ ಹೇಳ್ತಿದ್ಯಾ ಗುರು? ಭಾರಿ ಇಷ್ಟ ಲೇವಡಿ ಮಾಡಿದ್ರೆ, ನಿಜವಾಗ್ಲು ನಾನು ನಗ್ತಾ ಇರ್ತೀನಿ. ನನಗೆ ಅದೇನೋ ಗೊತ್ತಿಲ್ಲ, ನನಗೆ ಅಟ್ಯಾಚ್ಮೆಂಟ್ ಜಾಸ್ತಿ, ಮೋಹ ಜಾಸ್ತಿ, ಪ್ರೀತಿ ಜಾಸ್ತಿ, ಅದೆಲ್ಲವೂ ಇರುತ್ತೆ ನಮ್ಗೆ. ಅಂದ್ರೆ ನನ್ ಸಿನಿಮಾ ಬಗ್ಗೆ ಅಂತ ಹೇಳ್ತಿಲ್ಲ ನಾನು. ಈಗ ಯಾವ್ದೋ ಈಗ ಸೂಫ್ರಮ್ ಸೋನೆ ತಗೊಳ್ಳಿ ಅಂತ ಹೇಳಿದಾಗ ಯಾರಾದ್ರೂ ಹಿಂಗ್ ಹೇಳ್ಬಿಟ್ರೆ, ಏನ್ ಹೇಳ್ತಾ ಇದೀಯ ಗುರು, ವಾಟ್ ಆರ್ ಯು ಸೇಯಿಂಗ್? ಇದು ಕನ್ನಡ ಸಿನಿಮಾ, ನಮ್ ಸಿನಿಮಾ ಚೆನ್ನಾಗ್ ಬಂದಿದೆ, ಹಿಂಗ್ ಬಂದಿದೆ ಅಂತ ಅನ್ಕೊಂಡು, ಅದು ಗೊತ್ತಲ್ಲ. ನಂದು ಇಲ್ವೇ ಇಲ್ಲ ಅದು. ಹಂಗಾವಕ್ಕೆ ಸರ್, ಹಿಂಗಾವಕ್ಕೆ ಸರ್ ಅಂತ ಅಷ್ಟೇ. See, that requires lot of wide acceptance ಬೇಕು ರಾಜ್, to be in that state actually. ಬಟ್ ನಾನು ಈ ವಿಷಯದಲ್ಲಿ ಒಂದು ಫೈಟ್ ಮಾಡ್ತೀನಿ ಸರ್. ಏನಂತಂದ್ರೆ ಈಗ ನಮಗೆ ಯಾವ ರೀತಿ ಟಫ್ ಇದೆ ಅಂತಂದ್ರೆ, ಇಲ್ಲಿ ನೋಡಿ, ಇಲ್ಲಿ ಮಲಯಾಳಂ ಸಿನಿಮಾ ನೋಡೋ ಆಡಿಯನ್ಸ್ ಇದಾರೆ, ತಮಿಳ್ ನೋಡೋರು ಇದಾರೆ, ತೆಲುಗು ನೋಡೋರು ಇದಾರೆ, ಹಿಂದಿ ನೋಡೋರು ಇದಾರೆ, ಇಂಗ್ಲಿಷ್ ನೋಡೋರು ಇದಾರೆ. ಇವ್ರ ಮಧ್ಯದಲ್ಲಿ ನಾವು ಏನೋ ಒಂದು ತಗೊಂಬಂದು ನಿಲ್ಲಿಸ್ಬೇಕು ಅಂತಂದ್ರೆ ಅಷ್ಟು ಜನಕ್ಕೂ ಫೈಟ್ ಕೊಟ್ಕೊಂಡೇ ನಿಲ್ಲಿಸ್ಬೇಕು ಸಿನಿಮಾ. ಪಾಯಿಂಟ್, ಯು ಆರ್ ನಾಟ್ ಫೈಟಿಂಗ್ ವಿತ್ ಕನ್ನಡ ಸಿನಿಮಾಸ್. ಇಲ್ಲ ಸರ್, ಇಮ್ಮಿಡಿಯೇಟ್ ನಾನು ನಿಮ್ಗೆ ಹೇಳ್ತೀನಿ, ಒಂದು ಮೊಟ್ಟೆ ಕತೆ ಲೈಫ್ ಟೈಮ್ ಕಲೆಕ್ಷನ್ 5.5 ಕೋಟಿ ಇರ್ಬೋದು ಥಿಯೇಟರ್. ಓಕೆ, ಆ ಕಾಲಕ್ಕೆ ಸೂಫ್ರಮ್ ಸೋ 86 ಕೋಟಿ ಬರೀ ಕರ್ನಾಟಕ. 86 ಕೋಟಿ ಬರೀ ಕರ್ನಾಟಕ. ಓಕೆ, ನಾನು ಹೇಳ್ತಿರೋದು ಅದು ಯಾಕಾಯ್ತು ಅಂತ ಹೇಳ್ಬಿಡ್ತೀನಿ. ಅವ್ರು ಹೇಳಿದ್ದಕ್ಕೆ ಒಂದು ಪಾಯಿಂಟು. ಮೊದಲು ಸ್ವಲ್ಪ ಕೊರೋನಾಕ್ಕಿಂತ ಮುಂಚೆ 4 ಬೆಸ್ಟ್ ಕನ್ನಡ ಸಿನಿಮಾಗಳಲ್ಲಿ, ಆ ವಾರ ರಿಲೀಸ್ ಆಗುವಂತ 4 ಬೆಸ್ಟ್ ಕನ್ನಡ ಸಿನಿಮಾಗಳಲ್ಲಿ ನಿಮ್ದು ಒಂದು ಸಿನಿಮಾ ಆದ್ರೆ ನಿಮ್ಗೆಲ್ಲಾ ಕನ್ನಡ ಸಿನಿಮಾದ ದುಡ್ಡು ನಿಮಗೆ ಬರ್ತಿತ್ತು. ಕರೆಕ್ಟಾ? 4 ರೂಪಾಯಿ ಇದೆ ಅಂತ ಅನ್ಕೊಳ್ಳಿ, 1 ರೂಪಾಯಿ ಹಾಕೋದ್ರ ಬದಲು 4 ರೂಪಾಯಿ ಈ ಸಿನಿಮಾಗೆ ಹಾಕ್ತಾ ಇದ್ರು. ಕೊರೋನಾ ಆದ್ಮೇಲೆ 16 ಸಿನಿಮಾ ಬರ್ತಾ ಇದೆ. 4 ಕನ್ನಡ, 4 ತೆಲುಗು, 4 ತಮಿಳ್, 4 ಮಲಯಾಳಂ. ನಿಮ್ಮ ಸಿನಿಮಾ ಏನಾದ್ರು ಚೆನ್ನಾಗಿದೆ, ನಿಮ್ಗೆ 16 ರೂಪಾಯಿ ಬರ್ತಾ ಇದೆ. ಅರ್ಥ ಆಯ್ತಾ? ಮೊದ್ಲೇನಾಗ್ತಿತ್ತು, 4 ಸಿನಿಮಾ ಇತ್ತಲ್ವಾ, 4 ಸಿನಿಮಾದಲ್ಲಿ ನಿಮ್ದು 1 ಸಿನಿಮಾ ಆದ್ರೆ ನಿಮ್ಗೆ 4 ರೂಪಾಯಿ ಬರ್ತಾ ಇತ್ತು. ಎರಡನೇ ಅವನಿಗೆ 2 ರೂಪಾಯಿ,
ಮೂರನೇವನಿಗೆ ₹1, ನಾಲ್ಕನೇವನಿಗೆ 50 ಪೈಸಾ. ಈಗೇನಾಗ್ತಿದೆ, 16ರಲ್ಲಿ ಒಂದ್ ಸಿನಿಮಾ ಆದ್ರೆ 16 ರೂಪಾಯಿ ಒಬ್ಬಂಗೆ, ಮಿಕ್ಕವರಿಗೆ ಖಾಲಿ ಜೇಬು, ಅಷ್ಟೇ ಆಗ್ತಿರೋದು, ಬೇರೇನೂ ಆಗ್ತಿಲ್ಲ. ಇಟ್ಸ್ ದ ಸಿಂಪ್ಲೆಸ್ಟ್ ಲಾಜಿಕ್. ಹಾಗಾಗಿ ಕನ್ನಡದಲ್ಲಿ ಒಳ್ಳೆ ಸಿನಿಮಾ ಮಾಡುವಂತ ಅವಶ್ಯಕತೆ ನಾವಿಲ್ಲ, ಇಂಡಿಯಾದಲ್ಲಿ ಒಳ್ಳೆ ಸಿನಿಮಾ ಮಾಡುವಂತ ಅವಶ್ಯಕತೆ ಆಮೇಲೆ ನಾವಿಲ್ಲ. ವೆರಿ ಗುಡ್ ಪಾಯಿಂಟ್. ಇನ್ನೂ ಒಂದು ಸರ್ ಎಕ್ಸಾಂಪಲ್ ನಾನು ಹಿಂಗೆ ಹೇಳ್ತೀನಿ ಅಂತಲ್ಲ, ಮೇ ಬಿ ನಾನು ಹೇಳ್ತಾ ಇರೋದು ರಾಂಗ್ ಅಥವಾ ರಾಂಗ್ ಆದ್ರೆ ಎಡಿಟ್ ಮಾಡೋಣ ಬಾಸ್, ನೀವು ಹೇಳಿ. ಅಲ್ಲಲ್ಲ, ಖಂಡಿತ ಅದಲ್ಲ, ನಾನು ಇಲ್ಲ ಓಪನ್ ಆಗಿ ಹೇಳ್ತಾ ಸರ್. ಏನಂದ್ರೆ ಇವಾಗ ನೀವು ಮಲಯಾಳಮಲ್ಲಿ ಒಂದು ಸಿನಿಮಾ ಮಾಡಿ ಸರ್, ಯಾರ ಹೊಸ್ಪ ಎಕ್ಸಾಂಪಲ್ ಮೊನ್ನೆ ಯಾವ್ದು ಈಕೋ ಅಂತ ಒಂದು ಸಿನಿಮಾ ಉಂಟು, Echo, ನಾವೇ ಡಿಸ್ಟ್ರಿಬ್ಯೂಟ್ ಮಾಡಿದ್ದು. ಕರೆಕ್ಟಾ ಸರ್? ಈಗ ಆ ಸಿನಿಮಾ ನಾನು ಕನ್ನಡದಲ್ಲಿ ಮಾಡ್ತೀನಿ ಸರ್, ಎಷ್ಟು ಪ್ಲಾಟ್ಫಾರ್ಮ್ ಬಂದು ತಗೊಳುತ್ತೆ ಸರ್? ವೆರಿ ಟ್ರಿಕಿ. ಇಲ್ಲ, ನಾನು ಅದಕ್ಕೂ ಉತ್ತರ ಹೇಳ್ತೀನಿ ನಾನು. ಅಲ್ಲಲ್ಲ, ನಾನು ಹೇಳ್ತಾರ ಸರ್, ಅಲ್ಲ, ನಾನು ಅದಕ್ಕೆ ನಾನು ಯಾವತ್ತೂ ಕೂಡ ಇಲ್ಲಿ ಅವರ ಪರ ನಾನು ಯೋಚನೆ ಮಾಡ್ತೀನಿ. ಯಾಕಂದ್ರೆ ಅವರ ತರ ಯೋಚನೆ ಮಾಡಿದ್ರೆ ನಮಗೇನ್ ಸೊಲ್ಯೂಷನ್ ಮಾಡ್ಬೇಕು ಅದ್ ಮಾಡ್ಬೇಕು. ಅದು ನಿಜ, ದಟ್ಸ್ ಟ್ರೂ. ಬೆಂಗಳೂರಲ್ಲಿ ನೀವು ನಿಮ್ಮ ಹತ್ರ ಯಾವ್ದು ಪ್ಲಾಟ್ಫಾರ್ಮ್ ಇದೆ? ಅದೇ ಇಲ್ಲ. ಅಲ್ಲ, ನಿಮ್ಮ ಹತ್ರ ಯಾವ್ದೆಲ್ಲ ಎಲ್ಲ ಇದೆ, ಎಲ್ಲವೂ ಇದೆ, ಎಲ್ಲ ಇದೆ ಅಲ್ಲ. OTT ಲಾಸ್ಟ್ ಸಿನಿಮಾ ಯಾವ್ದು ನೋಡಿದ್ರಿ? ಮೊನ್ನೆ ಅಂದ್ರೆ ಒಂದು ಸೀರೀಸ್ ನೋಡಿದೆ. ಯಾವ ಲ್ಯಾಂಗ್ವೇಜ್? ಹಿಂದಿ. ನಿಮ್ಮ ಮಾತೃಭಾಷೆ ಯಾವ್ದು? ಕನ್ನಡ. ಯಾಕೆ ಅಂತ ಹೇಳಿದ್ರೆ, ನಾವು ಸಿನಿಮಾ ನೋಡ್ಬೇಕಾದ್ರೆ ಕಂಟೆಂಟ್ ನೋಡ್ತೀವಿ. ಕರೆಕ್ಟ್. ಕಂಟೆಂಟ್ ನೋಡ್ಬೇಕಾದ್ರೆ ಭಾಷೆ ಲೆಕ್ಕ ಹಾಕಲ್ಲ. ಅದೇ ರೀತಿ ನಾವು ಕನ್ನಡದ ಕಂಟೆಂಟ್ ಅನ್ನ ಇಂಡಿಯಾದ ಲೆವೆಲ್ ತಗೊಂಡೋಗಿ ನಿಲ್ಲಿಸಬೇಕು. ಇವತ್ತಿಗೂ ZEE5 ಅಲ್ಲಿ ಒನ್ ಆಫ್ ದ ಹೈಯೆಸ್ಟ್ ರೇಟಿಂಗ್ ಇರುವಂತ ಸಿನಿಮಾ ಗರುಡ ಗಮನ ಋಷಭ, ಅದು ಕನ್ನಡದ ಸಿನಿಮಾ. ನಾವು ಭಾರತದ ಲೆವೆಲ್ಗೆ ಸಿನಿಮಾ ಮಾಡಿದ್ರೆ ಮಾತ್ರ ನಾವು ಇದನ್ನೆಲ್ಲ ಕುತ್ಕೊಂಡು ಮಾತಾಡ್ಬೋದು. ನಾವು ಕನ್ನಡದ ಲೆವೆಲ್ಗೆ ಸಿನಿಮಾ ಮಾಡಿದ್ರೆ ಕನ್ನಡದವರೇ ನಾವು ನೋಡ್ತಾ ಇಲ್ಲ. ಬಟ್ ಏನ್ ಗೊತ್ತಾ, ಒಂದು ಕಾಂಟ್ರರಿ ಅದನ್ನ ಲೆಕ್ಕಕ್ಕೆ ತಗೊಂಡ್ರು ಕೂಡ ಈಗ ಎಷ್ಟೊಂದ್ಸಲಿ ನಾನು ಯೋಚನೆ ಮಾಡ್ತೀನಿ. ನಾನು ಮೊನ್ನೆ ಏನ್ ಗೊತ್ತಾ ಸರ್, ಒಂದ್ ಯಾವ್ದೋ ಪಡೆಯಪ್ಪ ರಿಲೀಸ್ ಆಗಿತ್ತು. ಹಾ ಸರ್, ಸಿನಿಮಾ ಪಡೆಯಪ್ಪ ರಿಲೀಸ್ ಆದಾಗ ಅಲ್ಲಿ ನೋಡ್ಕೊಂಡ್ ಬಂದೆ, ಫುಲ್ಲು ನೋಡ್ಬಿಟ್ಟು 25 ವರ್ಷದ ಕೆಳಗಡೆ ಆ ಸಿನಿಮಾ ನೋಡಿದೀನಿ. ಇವಾಗ ನೋಡೋದಕ್ಕೂ ಏನೋ ಡಿಫ್ರೆಂಟ್ ಇಂಟರ್ಪ್ರಿಟೇಷನ್ ನಾನ್ ಮಾಡ್ತಿದ್ದೀನಿ. ಬಂದ ಮೇಲೆ ಇದೆ ನಾನು ಗೋಲ್ಡ್ ಕ್ಲಾಸ್ ಶೋ ನಲ್ಲಿ ಏನೋ ಹೇಳ್ತಿರ್ಬೇಕು, 90 ಸೆಕೆಂಡ್ ಫ್ರೇಮ್ ಅಲ್ಲಿ ಅವ್ರ ರವಿಕುಮಾರ್ ಸರ್ ಡೈರೆಕ್ಟರ್ ಮತ್ತೆ AR ರೆಹಮಾನ್ ಹೆಂಗ್ ಟ್ರೀಟ್ಮೆಂಟ್ ಮಾಡಿದ್ದಾರೆ ಅಂತ ಒಂದು ವಿಶ್ಲೇಷಣೆ ಮಾಡ್ಬಿಟ್ಟು ನಾನು ಹೇಳಿದೆ. ಸೂಪರ್ ಆಗಿ ಮಾಡಿದ್ದಾರೆ. ಈ ಕಡೆ ರಮ್ಯಾ ಕೃಷ್ಣದ್ ಒಂದು ವರ್ಷನು, ಈ ಕಡೆ ಸೌಂದರ್ಯದೊಂದು ವರ್ಷನು, ಹೌ ಇದು ಅಂಡ್ ಮ್ಯೂಸಿಕಲಿ ಹೌ ರೆಹಮಾನ್ ಸರ್ ಇಸ್ ಡನ್ ಅಂತೆಲ್ಲ. ನನ್ನ ಎಡಿಟರ್ ಸಖತ್ತಾಗಿ ಹೇಳಿದ್ರಿ, ನಂಗೆ ಇಷ್ಟ ಆಯ್ತು, ಅದನ್ನ ಕಟ್ ಮಾಡ್ಬಿಟ್ಟು ಹಾಕ್ತೀನಿ ಅಂತ ಹಾಕ್ದೆ. ಕರೆಕ್ಟ್, ಸೂಪರ್ ಆಗಿ ಹೋಯ್ತು ರೀಲ್. ಎಷ್ಟು ಬ್ಯಾಕ್ಲಾಶ್ ನನಗೆ ಬಂತು ಅಂತಂದ್ರೆ, ಆಯ್ತಾ, ನೀವು ಹೇಳ್ದಂಗೆ ನೀನು ಒಬ್ಬ ಕನ್ನಡ ವಾಟ್ ಯು ಕಾಲ್ ಇನ್ಫ್ಲುಯೆನ್ಸರ್, ಕಂಟೆಂಟ್ ಕ್ರಿಯೇಟರ್ ಏನೋ ಅಂತ ಅನ್ಕೋ, ನೀನು ಇದನ್ನೇ ಒಂದು ತಮಿಳ್ ಸಿನಿಮಾ ಬಗ್ಗೆ ಮಾತಾಡ್ತಿದ್ಯಾ, ತಮಿಳವ್ರು ನಮ್ಮ ಬಗ್ಗೆ ಮಾಡ್ತಾರಾ ಅಂತ ಹೇಳ್ತಾರೆ. ನಾನು ಅದಕ್ಕೆ ಹೇಳ್ತೀನಿ, ಮಾಡೋ ತರ ಮಾಡೋಣ ಅಂತ. ಹಾ, ಮಾಡಬೇಕು, ಮಾಡೋ ತರ ಮಾಡೋಣ. ಬಟ್ ಆದ್ರೆ ಅದಕ್ಕೆ ನಾವು ಕೊಲಾಬ್ರೇಷನ್ ಆಗಿ ಕೆಲಸ ಮಾಡಬೇಕು. ಸರ್ ಅಲ್ಲೇ ನಾವು ಸರ್, ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್, ಮ್ಯೂಸಿಕ್ ಆಗಿರ್ಬೋದು, ಸಿನಿಮಾಗಾಗಿರ್ಬೋದು, ಯಾವ್ದಕ್ಕೂ ಬ್ಯಾರಿಯರ್ಸ್ ಬೌಂಡ್ರಿಗಳಿಲ್ಲ ಸರ್, ಯಾವುದೂ ಇಲ್ಲ, ಯಾವುದೂ ಇಲ್ಲ ಸರ್. ಇಲ್ಲಿ ಇನ್ನೊಂದು ಹೇಳ್ತೀನಿ ಸರ್, ಈಗಲೂ ನಾನು ಅದನ್ನೇ ನನ್ನ ವಾದ ಸರ್. ಕರೆಕ್ಟಾ ಒಂದು ಇವಾಗ ನಾನು ಏನೋ ಒಂದು ಇವಾಗ ಪ್ರಯತ್ನ ಪಟ್ಟಿದ್ದೀನಿ ಅಂದ್ರೆ ಕರೆಕ್ಟಾಗಿ ಪ್ಲಾಟ್ಫಾರ್ಮ್ಸ್ ಇಲ್ಲ ಸರ್. ಇವಾಗ ಇಲ್ಲೇ ನೆಟ್ಫ್ಲಿಕ್ಸ್ ಇದು ನಮ್ಗೆ ನೆಟ್ಫ್ಲಿಕ್ಸ್ ಇದೆ ಸರ್, ಇವತ್ತರೂ ಕನ್ನಡ ಒಂದು ಸಿನಿಮಾ ಇಲ್ಲ ಸರ್. ಅಮೆಝಾನ್ ಅವ್ರು ತಗೊಂತಾ ಇದ್ರೆ ಇವಾಗ ಅಮೆಝಾನ್ ಅವರೇ ಇಲ್ಲ. ದಿಸ್ ಸ್ಟೇಜ್ ಡೋಂಟ್ ಯು ಥಿಂಕ್ ಸೊ ನೆಟ್ಫ್ಲಿಕ್ಸ್ ಅವ್ರು ತಗೊಳ್ಳಲ್ಲ ಅಂತಾರೆ ನಿಮ್ಮ ಸಿನಿಮಾಗಳನ್ನ? ತಗೋತಾರೆ, ಬಟ್ ಆದ್ರೆ ನಾವು ಸ್ವಲ್ಪ ಕಾದು ನೋಡಿ ಕೆಲಸ ಮಾಡಬೇಕು. ಇನ್ನೂ ಕೆಲಸ ಇದೆ. ಅದೇ ನಾನು ಹೇಳಿದ್ನಲ್ಲ, ಈ ಎಕ್ಸ್ಪೆರಿಮೆಂಟಲ್ ಫೇಸ್ ಆದ್ಮೇಲೆ ನಾನು ಇನ್ನೂ ಚೆನ್ನಾಗಿ ಕೆಲಸ ಮಾಡುವಂತ ಅವಕಾಶ ಇದೆ. ನನಗೆ ಕಾಣಿಸ್ತಾ ಇದೆ ಏನೆಲ್ಲ ಮಾಡ್ಬೋದು ಅಂತ. ಸೊ ಅದೆಲ್ಲದನ್ನೂ ಕೂಡ ಇನ್ನೂ ಬೆಟರ್ ಮಾಡ್ಕೊಳ್ಳುವಂತ ಒಂದು ಸ್ಪೇಸ್ ಅಲ್ಲಿ ಇದೆ. ನಾನು ಯಾವತ್ತೂ ಕಂಪ್ಲೇಂಟ್ ಮಾಡಲ್ಲ, ನಾನು ಯಾವತ್ತೂ ಕೂಡ ಸೊಲ್ಯೂಷನ್ ಹುಡುಕ್ತಾ ಇರ್ತೀನಿ, ಯಾಕೆ ಹೇಗೆ ಅಂತ. ಜಿಯೋ ಹಾಟ್ಸ್ಟಾರ್ ನಮಗಿರ್ಲಿಲ್ಲ, ಸೂಫ್ರಮ್ಸ್ ಮೂಲಕ ಓಪನ್ ಆಯ್ತು. ಅಗ್ರೀಡ್. ಈಗ ಕನ್ನಡ ಸಿನಿಮಾಗಳು ಹೋಗ್ತಾ ಇದೆ ಜಿಯೋ ಹಾಟ್ಸ್ಟಾರ್ಗೆ. ಅಗ್ರೀಡ್. ಟೋಬಿ ಟೈಮಲ್ಲಿ ಸೋನಿ ಲಿವ್ ಓಪನ್ ಮಾಡಿದ್ವಿ. ಕರೆಕ್ಟ್, ಟೋಬಿ ಸೋನಿ ಲಿವ್ ಅಲ್ಲಿ ಓಪನ್ ಆಗಿದೆ. ಈಗ ಯಾವುದು ಇಲ್ಲ, ಯಾಕಿಲ್ಲ? ಸೊ ನಾವು ನಮ್ಮ ಸಿನಿಮಾ ನೆಟ್ಫ್ಲಿಕ್ಸ್ಗೆ ಹೋಗಿದೆ, ಅಮೆಝಾನ್ ಪ್ರೈಮ್ಗೆ ಹೋಗಿದೆ, ಸೋನಿ ಲಿವ್ಗೆ ಹೋಗಿದೆ, ಜಿಯೋ ಹಾಟ್ಸ್ಟಾರ್ಗೆ ಹೋಗಿದೆ. 4 ಪ್ಲಾಟ್ಫಾರ್ಮ್ ಅಲ್ಲಿ. ನೆಟ್ಫ್ಲಿಕ್ಸ್ ಅಲ್ಲಿ ಒಂದು ಮೊಟ್ಟೆ ಕತೆ ಫಸ್ಟ್ ಹೋಗಿದೆ, ನೆಟ್ಫ್ಲಿಕ್ಸ್ ಫಸ್ಟ್ ಹೋಗಿದ್ದು. ಕರೆಕ್ಟ್, ಹೌದು. ಸೊ ವಿ ಆರ್ ನಾಟ್ ಕನ್ಸಿಸ್ಟೆಂಟ್. ನಾವು ಕನ್ಸಿಸ್ಟೆಂಟ್ ಇಲ್ಲ. ವರ್ಷಕ್ಕೆ 2 ಸಿನಿಮಾ ಕೊಟ್ರೆ ಅದನ್ನ ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ಹಾಕ್ಬೇಕು? ಅದಕ್ಕೆ ಎಷ್ಟು ಪ್ಲಾಟ್ಫಾರ್ಮ್ ಬೇಕು? ಅರ್ಧ ಪ್ಲಾಟ್ಫಾರ್ಮ್ ಇದ್ರೆ ಸಾಕು, ಒಂದು ಬೇಡಿಲ್ಲ. ಈಗ ನಾವು 25 ಸಿನಿಮಾ ಕೊಡೋ ತರ ಆದಾಗ 15 ಅವನಿಗೂ ಕಂಟೆಂಟ್ ಬೇಕು. ಅವ್ನು ಸುಮ್ಮನೆ ಕೂತಿದ್ದಾನೆ, ಅವ್ನಿಗೆ ಕಂಟೆಂಟ್ ಬೇಕು, ಭಾರತ ನೋಡುವಂತ ಕಂಟೆಂಟ್ ಬೇಕು. ಆಕ್ಚುಲಿ ಅವ್ನು ಮಲಯಾಳಂ ಸಿನಿಮಾ ತಗೊಳ್ಳೋದಕ್ಕಿಂತ ಕನ್ನಡ ಸಿನಿಮಾ ತಗೊಂಡ್ರೆ ಲಾಭ ಜಾಸ್ತಿ. ಯಾಕಂದ್ರೆ ಅಲ್ಲಿ 15 ಕೋಟಿ, 17 ಕೋಟಿ, 8 ಕೋಟಿ ಕೊಡ್ಬೇಕು. ನಾವು ಅದನ್ನ 4.5, 3.5 ಕೊಡ್ತೀವಿ. ಅರ್ಥ ಆಯ್ತಾ? ಬಟ್ ಆದ್ರೆ ಏನಂದ್ರೆ ನಮ್ಮ ಕಂಟೆಂಟ್ ಅಷ್ಟು. ಈಗ ರಾಜ್ ಬಿ ಶೆಟ್ಟಿ ಅನ್ನುವಂತ ನಟ ಇಡೀ ಸೌತ್ ಇಂಡಿಯಾಗೆ ಪಾಪ್ಯುಲರ್ ಆದಾಗ ಆ ಸಿನಿಮಾಗ ಒಂದು ವ್ಯಾಲ್ಯೂ ಬರುತ್ತೆ. ಸ್ಟಾರ್ ಆದಾಗ ಹೇಳ್ತೀನಿ ನಾನು, ಬರೀ ಪರಿಚಯ ಆದಾಗ ಹೇಳ್ತಿರೋದು. ಆ ಸಿನಿಮಾ ಕೂಡ ಅಷ್ಟು ಟ್ರಾವೆಲ್ ಆದಾಗ ಅಂದ್ರೆ ಜಿಯೋ ಹಾಟ್ಸ್ಟಾರ್ ಅವರು ಈಗ ನಮ್ ಜೊತೆ ಬಹಳ ಒಳ್ಳೆ ರಿಲೇಷನ್ ಇರೋದ ಕಾರಣ ಸೂಫ್ರಮ್ಸು ಅವ್ರಿಗೆ ತುಂಬಾ ಚೆನ್ನಾಗಿ ಹೋಯ್ತು. ಅವ್ರಿಗೆ ಲಾಭ ಆಯ್ತು ನಮ್ಮಿಂದ, ನಮಗ್ ಅವರಿಂದ ಲಾಭ ಆಯ್ತು, ಅವ್ರಿಗೆ ನಮ್ಮಿಂದ ಲಾಭ ಆಯ್ತು.
ಸಿ ಬಟ್ ಈಗ ಕೆಲವೊಂದು ಎಷ್ಟೊಂದು ನೀವು ಹೇಳದಂಗೆ ಕೆಲವೊಂದು ಪ್ಲಾಟ್ಫಾರ್ಮ್ಸ್ಗಳಿಗೆ ಎಷ್ಟೊಂದು ಬೇರೆ ಸಿನಿಮಾಗಳನ್ನ ತಗೊಳ್ತಾರೆ ಅಂದ್ರೆ ಬೇರೆ ಭಾಷೆ ಸಿನಿಮಾಗಳನ್ನ ತಗೊಳ್ತಾರೆ. ನಾಟ್ ನೆಸೆಸರಿ ಇಟ್ ಹ್ಯಾಸ್ ಟು ವರ್ಕ್, ಅವ್ರಿಗೆ ವರ್ಕು ಆಗಿರಲ್ಲ Correct. ತಗೊಂಡಾಗೆ. ಬಟ್ ಸ್ಟಿಲ್ ಓಕೆ, ಒಂದು ಸಿನಿಮಾ ವರ್ಕ್ ಆಗಿಲ್ಲ ಅಂದ್ರೂ ಇನ್ನೊಂದು ಸಿನಿಮಾಗೆ ಅವ್ರು ಓಕೆ ಅದನ್ನು ತಗೊಳ್ತಾರೆ, ಟ್ರೈ ಮಾಡ್ತಾರೆ. ಬಟ್ ಯಾಕೆ ನಮ್ಮ ಕನ್ನಡಕ್ಕೆ ಒಂದೇ ವರ್ಕ್ ಐ ಅಗ್ರಿ. ಇಲ್ಲ ಅಂದ್ರೆ ಅಂದ್ರೆ ನಾನು ಫ್ಯಾಕ್ಚುಯಲೇ ಮಾತಾಡೋಣ. ಫ್ಯಾಕ್ಚುಯಲ್ ಏನಂತ ಹೇಳಿದ್ರೆ, ಒಂದು ಸಿನಿಮಾ ಮಲಯಾಳಂ ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಜನನೇ ಎಷ್ಟೋ ಜನ ಅದನ್ನ ಓಪನ್ ಮಾಡಿ ನೋಡ್ತಾರೆ. ಯಾಕಂದ್ರೆ ಇಂಡಸ್ಟ್ರಿ ಹಲವಾರು ವರ್ಷಗಳಿಂದ ಕ್ವಾಲಿಟಿನ ಪ್ರಾಮಿಸ್ ಮಾಡಿದೆ. ಬಟ್ ದಟ್ ವಾಸ್ ಪೋಸ್ಟ್ ಕೋವಿಡ್, ಡೋಂಟ್ ಯು ಥಿಂಕ್? ಅದೇ ಅಂದ್ರೆ ನಮ್ಗೆ ಬಂದ್ ಪರಿಚಯ ಆಗಿದೆ. ಅರ್ಥ ಆಯ್ತಾ ನಿಮ್ಗೆ? ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಯಾರೋ ಒಬ್ಬ ಹೇಗಿದೆ ಸಿನಿಮಾ, ಪರವಾಗಿಲ್ಲ ಅಂತ ಹೇಳ್ತಾನೆ, ಬಟ್ ಅವ್ನು ಓಪನ್ ಮಾಡಿ ನೋಡ್ದ. ಕನ್ನಡ ಸಿನಿಮಾ ಓಪನ್ ಮಾಡೋದಕ್ಕೆ ನಿಮ್ಗೆ ಕನ್ವಿನ್ಸ್ ಮಾಡ್ಬೇಕು, ಚಾನ್ಸೇ ಇಲ್ಲ. ಕನ್ವಿನ್ಸ್ ಮಾಡ್ಬೇಕು, ನಾವು ತುಂಬಾ ಕನ್ವಿನ್ಸ್ ಮಾಡ್ಬೇಕು. ನಾನು ಕನ್ನಡ ಸಿನಿಮಾ ನೋಡ್ತಾ ಇರೋದೆಲ್ಲ ಯೂಟ್ಯೂಬ್ ಅಲ್ಲಿ, ಕವಿರತ್ನ ಕಾಳಿದಾಸ, ಭೂತಯ್ಯನ ಮಗ ಅಯ್ಯೋ. ಐ ಸ್ವೇರ್ ಟು ಗಾಡ್, ಕರೆಕ್ಟ್, ದಿಸ್ ಇಸ್ ಅ ವೆರಿ ಗುಡ್ ಪಾಯಿಂಟ್. ಎಂತ ಒಳ್ಳೆ ಸಿನಿಮಾಗಳು ಯೂಟ್ಯೂಬ್ ಅಲ್ಲಿ ನೋಡ್ತಿದ್ದೀನಿ ಗೊತ್ತಾ ನಾನು ಕನ್ನಡ ಸಿನಿಮಾ. ಕ್ವಾಲಿಟಿ ಆಫ್ ಸಿನಿಮಾ ಅಲ್ಲಿದೆ. ಕವಿರತ್ನ ಕಾಳಿದಾಸ ತರ ಒಂದು ಸಿನಿಮಾ ನಮ್ಗೇನಾದ್ರೂ ಮಾಡಕ್ಕಾದ್ರೆ ನಾನು ರಿಟೈರ್ ಆಗ್ತೀನಿ ಇಂಡಸ್ಟ್ರಿಯಿಂದ. ವಾಟ್ ಅ ಬ್ಯೂಟಿಫುಲ್ ಫಿಲ್ಮ್, ವಾಟ್ ಅ ಗ್ರೇಟ್ ಫಿಲ್ಮ್. ಭೂತಯ್ಯನ ಮಗ ಅಯ್ಯೋ, ವಾಟ್ ಅ ಗ್ರೇಟ್ ಫಿಲ್ಮ್. ನಾವು ಈಗ ಹೇಳ್ತಾ ಇದೀವಿ ನಾವೇನೋ ಕನ್ನಡ ಇಂಡಸ್ಟ್ರಿ ಎತ್ತಾ ಇದೀವಿ ಅಂತೆ. ಫಸ್ಟ್ ಆಫ್ ಆಲ್ ಕನ್ನಡ ಭಾಷೆ ಬೇರೆ, ಕನ್ನಡ ಸಿನಿಮಾ ಬೇರೆ. ಕನ್ನಡ ಸಿನಿಮಾ ಕನ್ನಡ ಭಾಷೆಯ ಒಂದು ಸಣ್ಣ ಭಾಗ, ಭಾಷೆ ಇನ್ನೂ ತುಂಬಾ ದೊಡ್ಡದು. ನಾವು ಎಲ್ಲ ಕನ್ನಡ ಭಾಷೆಯನ್ನು ಪ್ರೊಟೆಕ್ಟ್ ಮಾಡೋ ತರ ಸಿನಿಮಾದವರು. ನನಗೆ ಆಕ್ಚುಲಿ ಅದು ಮೈಯೆಲ್ಲ ಉರಿಯುತ್ತೆ. ಅಂದ್ರೆ ಕನ್ನಡ ಸಿನಿಮಾನ ಬೆಳೆಸಿ, ಕನ್ನಡವನ್ನು ಬೆಳೆಸಿ. ನಾನು ಒಳ್ಳೆ ಕನ್ನಡ ಸಿನಿಮಾ ನೋಡಿ ಅಂತ ಹೇಳಿ, ನಾನು ಬಾಯಿ ತಪ್ಪಿದ್ರು ಕೂಡ ಅದೇ ಹೇಳೋದು, ಒಳ್ಳೆ ಕನ್ನಡ ಸಿನಿಮಾಗಳನ್ನ ನೋಡಿ. ಯಾಕಂದ್ರೆ ಫಿಲ್ಟ್ರೇಷನ್ ಇಲ್ಲ ಅಂದ್ರೆ ನಾನೆಲ್ಲಾ ಕೆಟ್ಟ ಸಿನಿಮಾನೇ ಮಾಡ್ತಾ ಹೋಗ್ತೀನಿ. ನಾನು ಯಾವ್ದೋ ಒಂದು ಸಿನಿಮಾ ಮಾಡಿದೆ, ನನಗೆ ಸಮಾಧಾನ ಇಲ್ಲ, ಜನ ಗೆಲ್ಸ್ಬಿಟ್ರು, ನಾನೇನ್ ಮಾಡ್ತೀನಿ ನೆಕ್ಸ್ಟ್? ಕರೆಕ್ಟ್, ವೆರಿ ವ್ಯಾಲಿಡ್ ಪಾಯಿಂಟ್. ಹೊಡಿಬೇಕು ತಾನೆ ಅವ್ರ ಒಂದ್ಸಲ ನಂಗೆ, ಕರೆಕ್ಟ್ ಗುರು, ಸ್ವಲ್ಪ ಜಾಗ್ರತೆಯಿಂದ ನಂಗೆ ಅನ್ಸ್ಬೇಕು ತಾನೆ, ಫಿಲ್ಟ್ರೇಷನ್ ಇಲ್ದೆ ಹೆಂಗೆ? ಸೊ ಯು ಮೀನ್ ಟು ಸೇ ಅದೆಲ್ಲೊಂದು ರಿಯಾಲಿಟಿ ಚೆಕ್ ಆಯ್ತಾ ನಿಮ್ಗೆ ಟೋಬಿ ಆದಾಗ? 100%. ಅಂದ್ರೆ ಟೋಬಿಯ ಫೇಲ್ಯೂರ್ ನನಗೆ ಕಮರ್ಷಿಯಲ್ ಫೇಲ್ಯೂರ್ ಅದೆಲ್ಲ ಸೈಡ್ಗೆ ಇಟ್ರು ಕೂಡ ಐ ಕುಡಂಟ್ ಡೆಲಿವರ್ ದ ಪ್ರಾಡಕ್ಟ್ ದಟ್ ಐ ವಾಂಟೆಡ್. ಅದೇ ಅದ್ರ ಮೂಲ ಆಶಯನೇ ಫೇಲ್ಯೂರ್. ಮೂಲ ಆಶಯಕ್ಕೆ ಧಕ್ಕೆ ಆದಾಗ, ಫೇಲ್ಯೂರ್ ಆದಾಗ ಬೇರೆ ವಿಷಯಗಳನ್ನ ಮಾತಾಡೋ ಪ್ರಯೋಜನ ಇಲ್ಲ. ನಾನ್ ನಿಮ್ಗೆ ಪರೋಟ ತಿನ್ನಿಸ್ಬೇಕು, ನಾನ್ ಮಾಡಿದ್ ನಿಮ್ ಪರೋಟನ ದೋಸೆನ ಅಂತಾನೆ ಅರ್ಥ ಆಗಿಲ್ಲ, ಬಿಡಿ ನನ್ಗೆ ಅರ್ಥ ಆಗಿಲ್ಲ, ಆಗ ಸಮಸ್ಯೆ ಇದೆ ತಾನೆ. ಅರ್ಥ ಆಯ್ತಾ ನಿಮ್ಗೆ? ದಟ್ ಈಸ್ ಇಟ್ ಸೆಲ್ಫ್ ಫೇಲ್ಯೂರ್. ನೀವು ತಿಂದ್ಬಿಟ್ಟು ಪರೋಟ ಚೆನ್ನಾಗಿಲ್ಲ ಅಂತ ಆದ್ರೂ ನಂಗೆ ಅರ್ಥ ಆಗ್ತಿತ್ತು. ದಟ್ ಈಸ್ ದ ಫೇಲ್ಯೂರ್. ಅದು ಆ ಫೇಲ್ಯೂರ್ ಬಗ್ಗೆ ಮಾತಾಡೋದು. ಸಿ ಬಟ್ ಈ ಸೆಲ್ಫ್ ಅವೇರ್ನೆಸ್ ಅಥವಾ ರಿಯಲೈಸೇಷನ್ ಇರುತ್ತಲ್ಲ, ಅದು ಬೇಗ ಬೇಗ ನಿಮ್ಗೆ ಸರಿ ಮಾಡ್ಕೊಳ್ಳೋದಕ್ಕಾಗತ್ತೆ. ಇಫ್ ಯು ಲಿವ್ ಇನ್ ಅ ಡೆಲ್ಯೂಷನಲ್ ವರ್ಲ್ಡ್. ಏನಾಗುತ್ತೆ ಈಗ, ನನಗೊಂದು ಗೋಲ್ ಇಲ್ಲ, ನನ್ನ ಪೇಮೆಂಟ್ ಇಷ್ಟ ಆಗ್ಬೇಕು ಅಂತ. ವಾಟ್ ಎವರ್ ಪೇಮೆಂಟ್ ಐ ಆಮ್ ಗೆಟಿಂಗ್, ಇಟ್ಸ್ ಅಬ್ಸಲ್ಯೂಟ್ಲಿ ಬಿಗ್ ನಂಬರ್ ಫಾರ್ ಮೀ. ಅದು ಇಲ್ಲಿಂದ ಇನ್ನೊಂದ್ ಕಡೆ ಶಿಫ್ಟ್ ಆಗ್ಬೇಕು ಅಂತ. ಸೊ ನನ್ನ ಸಿನಿಮಾ ಸೋತ್ರೆ ನಾನು ಅದನ್ನ ಮಾರ್ಕೆಟ್ ಅಲ್ಲಿ ಹೇಳ್ಕೊಂಡ್ರೆ ನಂದೇನೋ ಮಾರ್ಕೆಟ್ ಬಿದೋಗುತ್ತೆ ಅನ್ನೋ ಅಂತ ಯೋಚನೆ ನನಗಿಲ್ಲ. ಸತ್ಯವಾಗೇ ಇರಬೇಕು. ಯಾಕೆ ಸತ್ಯವಾಗಿರ್ಬೇಕು ಅಂದ್ರೆ, ಆಗ ಪ್ರೊಡ್ಯೂಸರ್ಗೆ ಗೊತ್ತಾಗುತ್ತೆ ಯಾವ ಸಿನಿಮಾ ಗೆಲ್ತಾ ಇದೆ, ಯಾವ ಸಿನಿಮಾ. ನಾನು ಇನ್ಫ್ಲೇಟ್ ಮಾಡಿ ನಂಬರ್ ಹೇಳಿದ್ರೆ, ಈಗ ಸೂಪರ್ ಸೋ ನಂಬರ್ ಹೇಳಿದ್ದು ನಾನು ಅಗತ್ಯ ಇದೆ ಅನ್ನೋ ಕಾರಣಕ್ಕೆ ಬಿಟ್ರೆ ನಾನು ಪೋಸ್ಟರ್ ಮಾಡಿ ಹಾಕಿಲ್ಲ ಎಲ್ಲೂ ಕೂಡ. ಅದು ಅಗತ್ಯ ಇಲ್ಲ. ನಮ್ಮ ಪ್ರೊಡ್ಯೂಸರ್ ದುಡ್ಡು ಮಾಡಿದ್ರು, ನಾನು ದುಡ್ಡು ಮಾಡಿದ್ರೆ ಸಾಕು. ಅದರಿಂದ ಇನ್ನಷ್ಟು ಒಳ್ಳೆ ಸಿನಿಮಾಗಳನ್ನು ಮಾಡ್ಬೋದು. ಸೊ ಹಾಗಾಗಿ ಅದು ಸತ್ಯ ಒಪ್ಕೊಳ್ಳುವಂತ ಜನಕ್ಕೆ ಅಷ್ಟು ಗೊತ್ತಾಗಲ್ವಾ, ಯಾವ ಸಿನಿಮಾ ಗೆದ್ದಿದೆ, ಯಾವ ಸಿನಿಮಾ ಸೋತಿದೆ ಅಂತ ಜನಕ್ಕೆ ಗೊತ್ತಾಗಲ್ವಾ. ಬಿಕಾಸ್ ಆಫ್ ದಿಸ್ ಆನೆಸ್ಟಿಗೆ ಸಿನಿಮಾಗಳು ಮಾಡ್ಬೇಕು ಅನ್ಸುತ್ತಲ್ಲ ಸರ್ ಫಾರ್ ಹಿಮ್. ನಿಜ. ಆಮೇಲೆ ಇನ್ನೊಂದು ಏನು ಗೊತ್ತಾ ಸರ್, ಇವಾಗ ಪ್ಲಾಟ್ಫಾರ್ಮ್ಸ್ಗಳು ಇದಾವೆ, ಇಲ್ಲ ಅಂತ ಹೇಳ್ತಲ್ಲ, ಆದರೂ ಅದಕ್ಕೊಂದು ಒಬ್ಬ ಮಧ್ಯವರ್ತಿ ವರ್ಗದವ್ರು ಇರ್ತಾರೆ ಗೊತ್ತಾ, ಅವ್ರು ನಮ್ಮನ್ನು ಕರೆಕ್ಟಾಗಿ ಅದನ್ನ ಅಟ್ಲೀಸ್ಟ್ ಇವಾಗ ನಾನು ಬಂದಿದ್ದೀನಿ ನಾನು ಸಿನಿಮಾ ಮಾಡಬೇಕು ಅಂತ ಬಂದೆ. ಈಗ ನನ್ನ ಬಗ್ಗೆ ಏನು ಇವ್ರಿಗೆ ಅಷ್ಟು ಗೊತ್ತಿಲ್ಲ. ಓಕೆ, ರವಿ ವರ್ಮ ಫೈಟ್ ಮಾಸ್ಟರ್ ಅಷ್ಟೇ, ಇವ್ರು ಹೆಂಗಮ್ಮ ಪ್ರೊಡಕ್ಷನ್ ಮಾಡ್ತಾನೆ ಅನ್ನೋದು ಒಂದು ಇದು ಕ್ವಶನ್ ಇದ್ದೇ ಇರ್ತದೆ. ಆದ್ರೂ ಒಂದು ನಂಬಿಕೆ ಇಟ್ಟು ಬಂದ್ರಲ್ಲ, ಅಗ್ರೀಡ್. ಆ ಥರ ನಮ್ಗೆ ಅಟ್ಲೀಸ್ಟ್ ಒಂದು ಸಿನಿಮಾ ಕನ್ನಡದವ್ರು ಯಾವುದೋ ಒಂದು, ಇವಾಗ ಎಕ್ಸಾಂಪಲ್ ಇವಾಗ ತೀರ್ಥರೂಪ ತಂದೆಯವರು ಸೂಪರ್ ಸಿನಿಮಾ, ಓಕೆ, ಒಳ್ಳೆ ಕಂಟೆಂಟ್ ಇರೋಂಥ ಸಿನಿಮಾ, ಬನ್ನಿ ಯಾವ್ದಾರು ಒಂದು ಪ್ಲಾಟ್ಫಾರ್ಮ್ ತಗೊಳ್ಳಿ, ಅವ್ರಿಗೆ ಒಂದು ಬೆಳೆಸಿ ನೋಡೋಣ. ಮೇ ಬಿ ತಗೊಂಡಿದಾರಲ್ಲೋ ನನಗೆ ಗೊತ್ತಿಲ್ಲ. ಬರುತ್ತೆ ಯಾವ್ದ್ರಲ್ಲಿ, ಪೇಪರ್ ವ್ಯೂ ಬರುತ್ತೆ. ಮತ್ತೆ ಪೇಪರ್ ವ್ಯೂ ಕೂಡ ಏನಂದ್ರೆ, ಅದೇನಾಗ್ತಾ ಇದೆ, ತುಂಬಾ ಜನಕ್ಕೆ ನಮ್ಗೆ ಎಷ್ಟು ಎಕನಾಮಿಕ್ ಅಗತ್ಯ ಇದೆ ಅಂತ ಪಾಪ ಥಿಯೇಟರ್ ಇಂದ ದುಡ್ಡು ಎತ್ತಕ್ ಆಗ್ತಾ ಇಲ್ಲ. ಯಾರೋ ಹೇಳ್ಬಿಡ್ತಾರೆ ಪೇಪರ್ ವ್ಯೂ ಅಲ್ಲಿ ದುಡ್ಡು ಬರುತ್ತೆ ಅಂತ, ಹಾಕ್ಲೇಬೇಕಾಗುತ್ತೆ ನಾವು. ನನಗೆ ಇನ್ನೊಂದು ಏನು ಗೊತ್ತಾ, ಒಂದು ದೊಡ್ಡ ಪ್ರಶ್ನೆ. ಈಗ ಒಂದು ಸಿನಿಮಾ ನನ್ನ ಸಿನಿಮಾ 2ನೇ ಸಿನಿಮಾ ಮಾಡಾದ್ಮೇಲೆ ಅರ್ಧಕ್ಕೆ ನಿಂತೋಯ್ತು. 75% ಶೂಟ್ ಮಾಡಿದೆ. ಹೌದಾ? ಆಯ್ತಾ. ಅಂದ್ರೆ ಏನೋ ಇದನ್ನ ಹೇಳ್ತೀನಿ ಅಂತ ಗರ್ವದಿಂದ ಹೇಳ್ಕೊಂತೀನಿ, ತುಂಬಾ ಚೆನ್ನಾಗಿ ಮಾಡಿದೀನಿ ಸಿನಿಮಾ. ಪೃಥ್ವಿ ಅಂಬರು, ಅಂಕಿತಾ ಅಮ್ಮರು, ಆಮೇಲೆ ಊರ್ವಶಿ ಮೇಡಮ್, ಆಮೇಲೆ
ತುಂಬಾ ಊರ್ವಶಿ ಮೇಡಮ್ ತಿಂದ್ಬಿಟ್ಟಿದ್ದಾರೆ ರಾಜ್. ಅವ್ರು ಬಿಡಿ ಆಮೇಲೆ ತ್ರಿಲೋಕ್ ಬರ್ದಿರೋದು, ತ್ರಿಲೋಕ್ ತ್ರಿವಿಕ್ರಮ ಬರ್ದಿರೋದು, ಅನಿರುದ್ಧ್ ಮಹೇಶ್, ಅಚ್ಯುತ್ ಸರ್, ಸುಧಾರಣಿ ಎಲ್ಲ ಇಂಥ ಅದು 75% ವಿಷ ಪ್ರೊಡ್ಯೂಸರ್ಗೆ ದುಡ್ಡು ಶಾರ್ಟ್ ಆಗೋಯ್ತು, ನಿಂತೋಯ್ತು. ನಿಂತಾದ ಮೇಲೆ ಒಂದು ಸುಮಾರು 30 ಜನ ಪ್ರೊಡ್ಯೂಸರ್ ಭೇಟಿಯಾದೆ ಸಿನಿಮಾ ಹೋಗಿ ಹೇಳೋಣ. 30 ಜನದಲ್ಲಿ 28 ಜನ ಯಾರು ಕತೆ ಕೇಳಲಿಲ್ಲ. ಮತ್ತೆ ನಾನು ಕನ್ನಡ ಸಿನಿಮಾಗೆ ದುಡ್ಡು ಹಾಕಲ್ಲ, ನೀನು ಗೋಲ್ಡ್ ಕ್ಲಾಸಿಗೆ ಬೇಕಾದ್ರೆ ಹೇಳು, ನಾನು ದುಡ್ಡು ಹಾಕ್ತೀನಿ. ವಾವ್, ಓಕೆ. ನೀನು ಕನ್ನಡ ಸಿನಿಮಾಗೆ ದುಡ್ಡು ಹಾಕೋದಿಲ್ಲ. ದಿಸ್ ಐ ಆಮ್ ಟಾಕಿಂಗ್ 2 ವರ್ಷದ ಹಿಂದೆ. ಇಬ್ರು ಕೇಳಿದ್ರು, ಸೂಪರ್ ಸಿನಿಮಾ ಮಾಡಿದ್ಯಾ, ಸೂಪರ್ ಆಗಿದೆ ವಿಜುವಲ್ಸ್, ಬಟ್ ನನಗೆ ಅರ್ಧಕ್ಕೆ ಬಂದು ದುಡ್ಡು ಹಾಕಿದ್ರೆ ನಂಗೆ ಬಿಸ್ನೆಸ್ ಮಾಡೋದಕ್ಕೆ ಭಯ ನನಗೀಗ. ಅಂದ್ರೆ ಒಬ್ಬ ಪ್ರೊಡ್ಯೂಸರ್ ಆಲ್ರೆಡಿ ಹಾಕಿದ್ದಾನೆ, ದಿಸ್ ಡೈನಾಮಿಕ್ಸ್ ನಾನು ಹೇಳಿದೆ, ಹಿ ಈಸ್ ರೆಡಿ ಟು ಸೈನ್ ಎವ್ರಿವೇರ್, ಹಿ ಈಸ್ ಕಮ್ಮಿಂಗ್, ಅವ್ನು ಬಂದು ಎಲ್ಲ ಬೇಕಾದ್ರೂ ಸೈನ್ ಹಾಕಕ್ಕೆ ರೆಡಿ ಇದೆ ನನ್ನ ಪ್ರೊಡ್ಯೂಸರ್. ಸಿನಿಮಾ ರಿಲೀಸ್ ಆಗಬೇಕು. ಈಗಲೂ ಯಾರೇ ಇಲ್ಲ, ಸುಧಾರಾಣಿ ಮ್ಯಾಮ್ ಸಿಗ್ತೀನಾ, ಊರ್ವಶಿ ಮ್ಯಾಮ್ ಕಾಲ್ ಮಾಡ್ತೀರಾ, ಯಾವಾಗ ನಾನು ಕಾಯ್ತಾ ಇದ್ದೀನಿ, ಈ ಸಿನಿಮಾ ಯಾವಾಗ ಬರುತ್ತೆ, ಯಾವಾಗ. ಔಟ್ ಆ್ಯಂಡ್ ಔಟ್ ಕಾಮಿಡಿ, ಫ್ಯಾಂಟಸಿ ಕಾಮಿಡಿ ಒಂದು ಸಿನಿಮಾ ಬರ್ದಿರೋಂಥದ್ದು, ಫುಲ್ಲು ಬರ್ದಿರೋಂಥದ್ದು. ಬಟ್ ಮೈ ಪಾಯಿಂಟ್ ಏನು ಹೇಳಕ್ ಬಂದೆ ಅಂತಾರೆ, ವೆನ್ ಯು ಹ್ಯಾವ್ ಡನ್ ಆಲ್ ದೀಸ್ ಥಿಂಗ್ಸ್, ಹೋಗಿ ನಾನೊಬ್ಬ ಕನ್ವಿನ್ಸ್ ಮಾಡೋದಕ್ಕೆ ಒಬ್ಬ ಪ್ರೊಡ್ಯೂಸರ್ಗೆ ಇದಿಲ್ಲ. ಇಟ್ ಇಸ್ ಸೋ ಡಿಫಿಕಲ್ಟ್. ಅಬ್ಸಲ್ಯೂಟ್ಲಿ, ಇಟ್ ಈಸ್ ವೆರಿ ಡಿಫಿಕಲ್ಟ್. ಅಂಡ್ ಜನ ನೋಡೋದೇನು ಹೇಳ್ತಾರೆ, ಓ ಸರ್ ನೀವೇನು ಸರ್ ನೀವು ಶೋ ಮಾಡ್ತೀರಾ, ಎಷ್ಟೋ ಜನ ಪ್ರೊಡ್ಯೂಸರ್ಸ್ ಗೊತ್ತಿರ್ತಾರೆ, ಎಷ್ಟೋ ಜನ ಆಕ್ಟರ್ಸ್ ಗೊತ್ತಿರ್ತಾರೆ, ನಿಮಗೆ ಕಷ್ಟನಾ ಆ ಲೈನ್ ಹೇಳ್ತಾರಲ್ಲ, ನಿಮಗೆ ಕಷ್ಟನಾ. ಯು ಡೋಂಟ್ ನೋ ದ ರಿಯಾಲಿಟಿ, ಹಾರ್ಡ್ ರಿಯಾಲಿಟಿ. ಇಟ್ಸ್ ವೆರಿ ಹಾರ್ಡ್, ಇಟ್ಸ್ ವೆರಿ ವೆರಿ ಹಾರ್ಡ್. ವೆನ್ ಯು ಗೋ, ವೆನ್ ಯು ಸಿಟ್, ವೆನ್ ಯು ಟೆಲ್, ಆಮೇಲೆ ದಟ್ ಹೋಲ್ ಈಕ್ವೇಷನ್ ಇಸ್ ಓನ್ಲಿ ಡಿಫ್ರೆಂಟ್. ನೀವು ಹೇಳ್ದಾಗ ನೀವು ಅದಕ್ಕೆ ಹೇಳೋದು, ನಿಮ್ಮ ಕತೆ ಹೇಳಿ ಅವ್ರು ತಗೊಂಡು ಅವ್ರು ಮಾಡಬೇಕು ಅಂತ ಕನ್ವಿನ್ಸಿಂಗ್ ಮಾಡಿ ಒಂದೊಂದು ಸ್ಟೇಜ್ಗೆ ಹೋಗೋದಕ್ಕೂ ಮತ್ತು ಅದನ್ನು ಕಂಪ್ಲೀಷನ್ ಆಗಿ ಬರೋದಕ್ಕೂ ಇಟ್ಸ್ ಡೆಫಿನೆಟ್ಲಿ ಎ ಚಾಲೆಂಜ್. ಅಬ್ಸಲ್ಯೂಟ್ಲಿ, ಯು ಕ್ಯಾನ್ ಗೆಟ್ ಔಟ್ ಆಫ್ ಇಟ್ ಆಲ್ಸೋ. ಅಬ್ಸಲ್ಯೂಟ್ಲಿ. ಅಂಡ್ ಅದೊಂದು ನೈಟ್ ಮೇರೆ ಅದು ನನ್ನ ಪ್ರಕಾರ ಅಂತಾನೆ. ಅಬ್ಸಲ್ಯೂಟ್ಲಿ. ಎನಿವೇ ಮಾಸ್ಟರ್, ಹೌ ಇಸ್ ದ ಎಕ್ಸ್ಪೀರಿಯನ್ಸ್ ಕಮಿಂಗ್ ಟು ದ ಶೋ? ಏನೇನು ಹೇಳ್ತೀರಾ, ಇನ್ನೇನು ಹೇಳ್ಬೇಕು ಸಿನಿಮಾ ಬಗ್ಗೆ? ಏನಿಲ್ಲ, ಫೆಬ್ರವರಿ 6ನೇ ತಾರೀಕು ರಿಲೀಸ್, ಫೆಬ್ರವರಿ 6ನೇ ತಾರೀಕು ರಿಲೀಸ್, ಡೇಟ್ ರಿಜಿಸ್ಟರ್ ಮಾಡ್ಬೇಕು ಯಾವತ್ತು ನೀವು? ಅದೇ ಫೆಬ್ರವರಿ 6ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಸೇರಿ ಒಂದು ಸಣ್ಣದ ಒಂದು ಪ್ರಯತ್ನ ಪಟ್ಟಿದ್ದೀವಿ. ನೀವು ನೋಡಿ ಸಹಕರಿಸಿ ಒಂದು ಬೆನ್ ತಟ್ಟಿ ಪ್ರೋತ್ಸಾಹಿಸಿದ್ರೆ ಇನ್ನೂ ಒಳ್ಳೆ ಸಿನಿಮಾ, ಇನ್ನೊಂದಷ್ಟು ಸಿನಿಮಾಗಳು ಮಾಡ್ತೀವಿ. ಕರೆಕ್ಟ್. ಇದಿಲ್ಲ ಅಂತಂದ್ರು ತಪ್ಪಾಗಿದ್ರೆ ಹೇಳಿ ತಿದ್ಕೊಂಡು ಮುಂದಕ್ಕೆ ನಡೀತೀವಿ. ಹಂಗನ್ಬಿಟ್ಟು ನೀವು ಇದಕ್ಕೆ ಕಾರಣಕರ್ತರು, ನೀವು ನನ್ನ ಸಿನಿಮಾ ನೋಡ್ಲಿಲ್ಲ, ಅದೆಲ್ಲ ಯಾವ್ದು ನಮ್ಮ ಹತ್ರ ಇಲ್ಲವೇ ಇಲ್ಲ. ಸೂಪರ್ ಮಾಸ್ಟರ್. ತಪ್ಪಾಗಿರೋ ತಪ್ಪು, ಹೌದು, ನಾವೆಲ್ಲ ಎಡವಿದ್ದೀವಿ. ನೀವೇ ಹೇಳಿದ್ರಿ ಸರ್, ಡೆಫಿನೆಟ್ಲಿ ಒಪ್ಕೊಳ್ಳೇಬೇಕು. ಹೌದು, ಇವಾಗ ನಾನು ಅದಕ್ಕೆ ಹೇಳಿ, ನಾನು ಇವ್ರು ಏನಾದ್ರು ತಿಳ್ಕೊಳ್ಳಿ ಸರ್, ಏನ್ತಿಗೆ ನಾನು ರಾಜ್ ಸರ್ ಇಷ್ಟಪಡ್ತೀನಿ ಅಂತಂದ್ರೆ, ಇವಾಗ ಒಂದು ತುಂಬಾ ಅದ್ಭುತವಾದ ಒಂದು ಮಾತು ಹೇಳಿದ್ರು, ಟೋವಿ ಬಗ್ಗೆ ಹೇಳಿದ್ರು ಅಲ್ವಾ. ಅದು ಅವ್ರು ಮಾಡಿದ್ದಾರೆ, ಬಟ್ ಅವ್ರು ಮಾಡಿರೋ ಸಿನಿಮಾ ಚೆನ್ನಾಗಿರೋ, ಹೌದು, ಅವ್ರಿಗೆ ಇಷ್ಟ ಆಗಿಲ್ಲ. ಅದಕ್ಕೋಗ್ಬಿಟ್ಟು ಪ್ರೇಕ್ಷಕರು ಬರಲೇ ಇಲ್ಲ, ಕನ್ನಡ ಸಿನಿಮಾ ನೋಡಲ್ಲ, ಅದನ್ನ ನಾನು ಅದನ್ನು ಒಪ್ಪೋದೇ ಇಲ್ಲ ಸರ್. ಚೆನ್ನಾಗಿದೆಯಾ ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಷ್ಟೇ. ಈ ಸಿನಿಮಾ ಲಕ್ಸುರಿ, ಅದು ಇಟ್ ಈಸ್ ಎ ಲಕ್ಸುರಿ, ಅದು ನೆಸೆಸಿಟಿ ಅಲ್ಲ. ಸೊ ನಾವು ನೋಡಿ, ನಿಮ್ಮ ಈ ವೀಕೆಂಡ್ ಅಲ್ಲಿ ನಿಮ್ಗೆ ಶುಕ್ರವಾರ ನಿಮ್ಗೆ ಎಂಟರ್ಟೈನ್ ಆಗುತ್ತೆ ಅಂತ ಈ ಟ್ರೈಲರ್ ನೋಡಿ ಅನ್ಸಿದ್ರೆ, ನಮ್ಮಿಂದ ಆದಷ್ಟು ಪ್ರಯತ್ನ ಪಡ್ತೀವಿ. ನಿಮಗೆ ಈ ಲಕ್ಸುರಿ ಬೇಕು ಅಂದ್ರೆ ಬನ್ನಿ ಅಂತ ಕೇಳ್ಕೊಂಡ್ಬಿಟ್ರೆ, ಇನ್ವಿಟೇಷನ್ ಅದನ್ನ ಮಾತ್ರ ಹೇಳಬಲ್ಲ. ನಮಗಿದು ಅಗತ್ಯ, ಯಾಕಂದ್ರೆ ನಮಗ್ ಹುಚ್ಚು. ನಮಗ್ ಹುಚ್ಚು ಏನಂದ್ರೆ ಈ ಸಿನಿಮಾ ಇಂದ ಒಂದಷ್ಟು ಜನ ಕನ್ಸ್ ಕಟ್ಕೊಂಡ್ ಬಂದಿದ್ದಾರೆ. ಹೌದು, ಎಲ್ಲ ಹೊಸಬ್ರು ಒಂದಷ್ಟು ಜನ. ಇವಾಗ ಹೇಳ್ದಂಗೆ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಗಳೇ ಹೇಳ್ತೀನಿ, ಬೇರೆ ಯಾರು ಬೇಡ ಪಾಪ. ಹೌದು, ಅವ್ರ ಬಗ್ಗೆ ಮಾತಾಡ್ಬೇಕು. ಹೌದು, ಏನೇನೋ ಒಂದ್ ಸಣ್ಣದು ಪುಟ್ಟ ಕನ್ಸುಗಳು ಇಟ್ಕೊಂಡು, ಹೌದು ಹೌದು, ಅವ್ನು ಶಾರ್ಟ್ ಪಿಕ್ಚರ್ ಮಾಡ್ತಾನೋ ಅಥವಾ ಮುಂದಕ್ಕೇನೋ ಲೈಫಲ್ಲಿ ಏನೋ ಆಗ್ಬೇಕು ಅಂತ ಬಂದಿರ್ತಾನೋ ಫ್ಯೂಚರು. ಅವ್ನ ಮನೇಲೆಲ್ಲ ಎಷ್ಟೋ ಸಮಸ್ಯೆಗಳು ಕೊಟ್ಟು ಅವ್ರ ತಂದೆ ತಾಯಿ ಕೆಲಸ ಮಾಡ್ತಾ ಇಲ್ಲ ಅನ್ಕೊಂಡು ಏನೋ ಬೈಸ್ಕೊಂಡು ಮಾಡ್ಕೊಂಡು ಏನೋ ಒಂದು ಕೆಲಸ ಮಾಡ್ಕೊಂಡು ಬಂದಿರ್ತಾನೆ. ಅವ್ರಿಗೆಲ್ಲ ಎಲ್ಲೋ ಒಂದು ಕಡೆ ಸ್ಫೂರ್ತಿ ಆಗಬೇಕು ಅಂತಂದ್ರೆ ಈ ಥರದ್ದೇನೋ ಒಂದು ಸಣ್ಣ ಪ್ರಯತ್ನಗಳು ನಿಮಗೆ ಇಷ್ಟ ಆಗಿ ಅದನ್ನ ಗೆಲ್ಸಿದ್ರೆ, ಎಕ್ಸಾಂಪಲ್ ಸರ್ದು ಸೂಫ್ರಮ್ಸು ಹೆಂಗೆ ಒಂದು ಬೆನ್ತಟ್ಟಿ ಪ್ರೋತ್ಸಾಹಿಸಿದ್ರು, ಅದೇ ರೀತಿ ಈ ಥರ ಸಿನಿಮಾಗಳು ಇಷ್ಟ ಆದ ನೀವು ಪ್ರೋತ್ಸಾಹಿಸಿದ್ರೆ ಖಂಡಿತ ಇನ್ನೂ ಒಂದಷ್ಟು ಸಿನಿಮಾಗಳು ಬರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ನಿಮ್ಮ ಬಾಲಿವುಡ್ ಸಿನಿಮಾ ಯಾವಾಗ ರಿಲೀಸ್ ಮಾಸ್ಟರ್? ಅದು ಆಫ್ಟರ್ ಏಪ್ರಿಲ್ ಆರ್ ಮೇ. ಅಮೇಝಿಂಗ್. ಸೊ ದಿಸ್ ಇಯರ್ ಇಟ್ಸ್ ಗೋಯಿಂಗ್ ಟು ಬಿ ಮಾಸ್ಟರ್ಗೆ ಪ್ರೊಡಕ್ಷನ್ ಹೌಸಲ್ಲಿ ಬಂದಂಥ ಸಿನಿಮಾ ಡೆಬ್ಯೂ, ಚೊಚ್ಚಲ ಬಾಲಿವುಡ್ ಸಿನಿಮಾ. ಮುಂದಕ್ಕೆ ಸೆಕೆಂಡ್ ಹಾಫ್ ಆಫ್ ದಿ ಇಯರ್ ಏನಿದೆ ಅಂತ ಇನ್ನೂ ಪ್ಲಾನ್ ಆಗಿಲ್ಲ. ಲಾಸ್ಟಲ್ಲಿ ಆಮೇಲೆ ಇವ್ರ ಹತ್ರನೇ ಹೋಗ್ತೀನಿ, ಇಲ್ಲೇ ಕಮಿಟ್ ದ್ಯಾಟ್ ನೋಟ್ ಮಾಸ್ಟರ್ಗೆ ಬಿಡುಗಡೆ ಮಾಡಿಕೊಡ್ತಾ ನನ್ನ ರಾಜ್ ಜೊತೆ ಇನ್ನೊಂದು ಕಾನ್ವರ್ಸೇಷನ್ ಮಾಡಬೇಕಾಗಿದೆ ನಾನು. ಆ್ಯಕ್ಚುಲಿ ಫೆಬ್ರವರಿ 6ನೇ ತಾರೀಕು ರಕ್ಕಸಪುರದೊಳ ಸಿನಿಮಾ ಈಗಾಗಲೇ ಟ್ರೈಲರ್ ಬಂದಿದೆ. ಆ್ಯಂಡ್ ಟ್ರೈಲರ್ ಎಷ್ಟು ಇಷ್ಟ ಆಗಿದೆ, ಆ್ಯಂಡ್ ಟ್ರೈಲರಲ್ಲಿ ಯಾವ ರೀತಿ ರಾಜ್ ಒಂದು ವಿಭಿನ್ನವಾಗಿ ಹೊಸ ಪಾತ್ರದಲ್ಲಿ ಕಾಣಿಸ್ತಾ ಇದ್ದಾರೆ. ಪೊಲೀಸ್ ಕಾಪಾಗಿ ಇಷ್ಟು ದಿವಸ ಕಳ್ಳ ಅಥವಾ ಕೊಲೆಗಾರ ಅಥವಾ ಏನೇನು ಅನ್ಬೋದು, ಎಲ್ಲೋ ಸ್ವಾಮೀಜಿ ಅಲ್ಲ, ಕಳ್ ಸ್ವಾಮೀಜಿ. ಆಮೇಲೆ ಇನ್ನೊಂದು, ಅವ್ರು ಇಷ್ಟು ದಿವಸ ಅವ್ರು ಮಾತಾಡಿದ ಒಂದು ಅಂದ್ರೆ ಕರಾವಳಿ ಭಾಷೆ ಅದು ಇದು ಫಸ್ಟ್ ಟೈಮ್
ಬೇರೆ ಒಂದು ಲ್ಯಾಂಗ್ವೇಜ್ನು ಒಂದು ಪ್ರಯತ್ನ ಪಟ್ಟಿದ್ದಾರೆ. ಮಳವಳ್ಳಿ ಸೈಡ್ ಸಮಥಿಂಗ್ ಕುಚ್ ಆ ಥರದ್ದೆಲ್ಲ ಒಂದಷ್ಟು ಪ್ರಯತ್ನ ಪಟ್ಟಿದ್ದಾರೆ. ಆಕ್ಚುಲಿ ಹೌದು, ರಾಜ್ಗೆ ಹುಬ್ಬಳ್ಳಿ ಸೈಡ್ ಒಂದು ಭಾಷೆ ಮಾಡ್ಸೋದು ನಂಗೆ ಭಾಳ ಇಷ್ಟ. ಅಲ್ವಾ? ಗ್ಯಾರಂಟಿ ಮಾಡ್ತೀನಿ ಅಲ್ವಾ? ಉತ್ತರ ಕರ್ನಾಟಕ ಭಾಷೆ ಭಾಳ ಇಷ್ಟ. ಗೊತ್ತಿಲ್ಲ ಕರೆಕ್ಟು, ಬಟ್ ಕಲಿಯೋಕೆ ಪ್ರಯತ್ನ ಪಟ್ಟು ಮಾಡೇ ಮಾಡ್ತೀನಿ. ಸೊ ಈ ಸಿನಿಮಾ ಬಿಡುಗಡೆ ಆಗ್ತದೆ, ಮಿಸ್ ಮಾಡಿದ್ರೆ ಚಿತ್ರಮಂದಿರದಲ್ಲಿ ನೋಡಿ. ಆ್ಯಂಡ್ ಲೈಕ್ ವಿ ಸೆಡ್, ವಿ ಹ್ಯಾವ್ ಡಿಸ್ಕಸ್ಡ್, ಫಸ್ಟ್ ಡೇ ಫಸ್ಟ್ ಶೋ ಸಿನಿಮಾ ನೋಡಿದ್ಮೇಲೆ ಇಷ್ಟ ಆಯಿತು ಅಂದರೆ ಖಂಡಿತ ನಾನು ಹೇಳೋದೇ ಬೇಡ, ನೀವೇ ಅದನ್ನು ಸಿನಿಮಾನ ಎತ್ಕೊಂಡು ಹೋಗ್ತೀರಾ ಅಂತಲೂ ಗೊತ್ತಿದೆ. ದಟ್ ಮಚ್ ಐ ಕ್ಯಾನ್ ಸೇ. ಸೊ ಟಿಲ್ ದೆನ್ ಸೈನಿಂಗ್ ಆಫ್. ಸಿಗೋಣ ಮಾಸ್ಟರ್. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಬಂದಿದ್ದು ಖುಷಿ ಆಯಿತು ಮಾಸ್ಟರ್. ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಎಲ್ಲ ಒಳ್ಳೇದಾಗಲಿ. ಆ್ಯಂಡ್ ಟನ್ಸ್ ಆ್ಯಂಡ್ ಟನ್ಸ್ ಆಫ್ ವಿಶಸ್ ಮಾಸ್ಟರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್.